ರೆಕಾರ್ಡಿಂಗ್ ಮಾಡಿ. ಸತಿ ಮತ್ತೆ ಶಿವನ ಕತೆ ನಮ್ಗೆಲ್ಲರೂ ಕೂಡ ಸಾಮಾನ್ಯವಾಗಿ ಗೊತ್ತಿದೆ. ಆದ್ರೆ ಆ ಕತೆ ಹಿಂದಿನ ಧರ್ಮ ಸೂಕ್ಷ್ಮ ಏನು ಅನ್ನೋದನ್ನ ಸ್ವಲ್ಪ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ. ಅವೆಲ್ಲ ಹೇಳಿದಾಗೆ ಎಲ್ಲಾ ಪ್ರಜಾಪತಿಗಳು 21 ಪ್ರಜಾಪತಿಗಳು ಕೂಡ ಒಂದು ಯಜ್ಞವನ್ನ ಮಾಡೋದಕ್ಕೆ ಎಲ್ಲರೂ ಕೂಡ ಕಾರ್ಯಗತರಾಗ್ತಾರೆ. ಯಾಕೆ ಯಜ್ಞವನ್ನ ಅವ್ರು ಮಾಡ್ತಾರೆ? ಈಗ ನಾವೆಲ್ಲರೂ ಕೂಡ ನಾವು ಭೂಲೋಕದಲ್ಲಿಟ್ಟು ಮನುಷ್ಯರು ಯಜ್ಞವನ್ನ ಮಾಡಿ ನಾವು ದೇವತೆಗಳಿಗೆ ಅಥವಾ ಇವ್ರಿಗೆ ಹವಿಸ್ಸನ್ನ ಕೊಡ್ತೀವಿ ಅನ್ನೋದು ನಾವು ತಿಳ್ಕೊಂಡಿರುವಂತಹ ಒಂದು ಸೂಕ್ಷ್ಮ. ಆದ್ರೆ ದೇವತೆಗಳು ಕೂಡ ಅಥವಾ ಯಾರು ಈ ಪ್ರಜಾಪತಿಗಳಾಗಿರ್ಬೋದು ಅಥವಾ ದೇವತೆಗಳು ಅವರು ಕೂಡ ಯಜ್ಞಗಳನ್ನ ಮಾಡ್ತಾರೆ. ಯಾಕೆ ಯಜ್ಞಗಳನ್ನ ಮಾಡ್ತಾರೆ ಅಂತಂದ್ರೆ ಅಸುರರಿಗೆ ಅಥವಾ ಸುರರಿಗೂ ಕೂಡ ಒಂದು ರೀತಿಯ ಒಂದು ಶಕ್ತಿ ಬೇಕಾಗತ್ತೆ. ಅವರ ಒಂದು ಕಾರ್ಯದಲ್ಲಿ ಅವರು ನಿರತರಾಗಬೇಕಾದ್ರೆ ಅವ್ರಿಗೂ ಕೂಡ ಒಂದು ಶಕ್ತಿ ಬೇಕಾಗುತ್ತೆ. ಆ ಶಕ್ತಿ ಯಾವ ರೀತಿ ಉದ್ಭವ ಆಗತ್ತೆ ಅಂದ್ರೆ ಈ ರೀತಿ ಯಜ್ಞಗಳನ್ನ ಮಾಡ್ತಾ ಶಕ್ತಿ ಉದ್ಭವ ಆಗತ್ತೆ. ಸೊ ಯಜ್ಞಗಳನ್ನ ಮಾಡ್ತಾ ಹವಿಸ್ಸನ್ನ ತ್ರಿಮೂರ್ತಿಗಳಿಗಾಗ್ಲಿ ಅಥವಾ ದೇವತೆಗಳಿಗಾಗ್ಲಿ ಕೊಡೋದ್ರಿಂದ ಅವರ ಒಂದು ಪ್ರಜ್ಞೆ ಅಥವಾ ಅವರ ಒಂದು ಮಾಡುವಂತಹ ಚಟುವಟಿಕೆಗಳಿಗೆ ಅವ್ರಿಗೆ ಇನ್ನೂ ಜಾಸ್ತಿ ಸ್ಫೂರ್ತಿ ಬರುತ್ತೆ ಅನ್ನೋದಕ್ಕೆ ಯಜ್ಞಗಳನ್ನ ಮಾಡ್ತಾರೆ. ಸೊ ಹಾಗೆ ಎಲ್ಲಾ ಪ್ರಜಾಪತಿಗಳು ಸೇರಿ ಒಂದು ಯಜ್ಞವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆ ಯಜ್ಞದಲ್ಲಿ ಎಲ್ಲಾ ಋಷಿಗಳು ದೇವತೆಗಳು ಎಲ್ಲರೂ ಕೂಡ ಪಾಲ್ಗೊಂಡಿರ್ತಾರ ಅಂತಹ ಒಂದು ದೊಡ್ಡ ಯಜ್ಞದಲ್ಲಿ. ಆ ಒಂದು ಯಜ್ಞಕ್ಕೆ ದಕ್ಷ ಪ್ರಜಾಪತಿ ಆಗಮನವನ್ನು ಮಾಡ್ತಾನೆ, ಅಂದ್ರೆ ಕಾಲನ್ನ ಇಡ್ತಾನೆ. ಅವೆಲ್ಲ ಹೇಳಿದಾಗೆ ದಕ್ಷ ಪ್ರಜಾಪತಿಯನ್ನು ಕೂಡ ಬ್ರಹ್ಮನ ಮಗ. ಸೊ ಎಲ್ಲಾ ದೇವತೆಗಳು ತ್ರಿಮೂರ್ತಿಗಳು ಎಲ್ಲರೂ ಅಂತಹ ಒಂದು ಜಾಗಕ್ಕೆ ದಕ್ಷ ಪ್ರಜಾಪತಿಗಳು ಬರ್ತಾರೆ. ಎಲ್ಲರೂ ಕೂಡ ಎದ್ದು ಒಂದು ನಮಸ್ಕಾರವನ್ನ ಮಾಡ್ತಾರೆ ಅಥವಾ ಅವನಿಗೆ ರೆಸ್ಪೆಕ್ಟ್ ಅನ್ನು ಕೊಡೋ ರೀತಿಯಲ್ಲಿ ಎಲ್ಲರೂ ಕೂಡ ಎದ್ದು ವಂದಿಸ್ತಾರೆ ಅವನಿಗೆ. ಆದ್ರೆ ಇಬ್ರು ಮಾತ್ರ ಎದ್ದೊಳಲ್ಲ, ಎದ್ದು ಅವರ ಒಂದು ನಮಸ್ಕಾರಗಳನ್ನ ತಿಳಿಸೋದಲ್ಲ. ಒಬ್ರು ಬಂತು ಬ್ರಹ್ಮ, ಇನ್ನೊಬ್ರು ಬಂತು ಶಿವ. ಸೊ ಈ ದಕ್ಷ ಪ್ರಜಾಪತಿಗೆ ಸ್ವಲ್ಪ ಒಂಥರ ಅವಮಾನಕರವಾದಂತಹ ಒಂದು ಪರಿಸ್ಥಿತಿ ಉಂಟಾಗತ್ತೆ. ಬ್ರಹ್ಮ ನನ್ನ ತಂದೆ, ಅವ್ರು ಎದ್ದು ನಿಂತ್ಕೊಂಡು ನಮಸ್ಕಾರ ಅಥವಾ ಮಾಡಿಲ್ಲ ಅಥವಾ ಸ್ಯಾಲ್ಯುಟೇಷನ್ ಹೇಳಿಲ್ಲ ಅನ್ನೋದು ಒಂದು ಕಡೆ ಎಕ್ಸ್ಕ್ಯೂಸ್ ಕೊಡುವಂತಹ ಒಂದು ವಿಚಾರ ಆದ್ರೂ ಕೂಡ ನನ್ನ ಅಳಿಯನಾದಂತಹ ಶಿವ ಯಾಕೆ ಎದ್ದು ನಿಂತು ನಮಸ್ಕಾರವನ್ನು ಮಾಡಲಿ, ನನಗೆ ಅವಮಾನ ಆಯಿತು ಅನ್ನುವಂಥ ದೃಷ್ಟಿಯಿಂದ ಅಲ್ಲಿ ನೆರೆದಿರತಕ್ಕಂತಹ ಎಲ್ಲಾ ದೇವಾನುದೇವತೆಗಳು ಎಲ್ಲರೂ ಯಾರ್ಯಾರು ಇದ್ರು, ಯಕ್ಷರು ರಾಕ್ಷಸರು ಎಲ್ಲರಲ್ಲೂ ಕೂಡ ಶಿವನನ್ನ ಒಂದು ಅವಹೇಳನವನ್ನ ದಕ್ಷ ಪ್ರಜಾಪತಿಗಳು ಮಾಡ್ತಾರೆ. ನನ್ನ ಮಗಳ ಸತಿಯಂತಹ ಮುದ್ದಾದ ನನ್ನ ಮಗಳನ್ನ ಈತನಿಗೆ ಅಂದ್ರೆ ಇಲ್ಲೋ ಸ್ಮಶಾನವಾಸಿಯಾಗಿರುವಂತಹ ಚರ್ಮಧಾರಿಯಾಗಿರುವಂತಹ ಅಥವಾ ಭಿಕ್ಷಾಟನೆಯನ್ನು ಮಾಡಿಕೊಂಡು ಎಲ್ಲೋ ಕೈಲಾಸದಲ್ಲಿ ಅಂತಹ ಒಂದು ಹಿಮದಲ್ಲಿ ವಾತಾವರಣದಲ್ಲಿ ಇರುವಂತಹ ಇವನಿಗೆ ನಾನು ಕೊಟ್ಟಿದ್ರೂ ಕೂಡ ನನಗೆ ರೆಸ್ಪೆಕ್ಟ್ ಅನ್ನ ಕೊಡದೇ ಇರುವಂತಹ ಅಹಂಕಾರ ಅಥವಾ ಇದು ಅವನಿಗೆ ಬಂದಿದೆ. ಅದಕ್ಕಾಗಿ ನಾನು ಏನಿವತ್ತು ಆರ್ಡರ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾವ್ ಈ ಯಜ್ಞಗಳನ್ನ ಏನ್ ಮಾಡ್ತೀವಿ, ಇವತ್ತು ಮಾಡ್ತಿರೋ ಯಜ್ಞ ಇರ್ಬೋದು ಅಥವಾ ಮುಂದೆ ಮಾಡ್ತಿರುವಂತಹ ಯಜ್ಞಗಳಿರ್ಬೋದು, ಅದಕ್ಕೆ ಯಾವುದೇ ರೀತಿಯ ಹವಿಸ್ಸನ್ನ ಶಿವನಿಗೆ ಕೊಡೋ ಹಾಗಿಲ್ಲ ಅಂತ ಒಂದು ಅನೌನ್ಸ್ಮೆಂಟ್ ಅನ್ನ ದಕ್ಷ ಪ್ರಜಾಪತಿ ಮಾಡ್ಬಿಡ್ತಾನೆ. ಇಷ್ಟೆಲ್ಲ ಆದ್ರೂ ಕೂಡ ಶಿವರು ತಟಸ್ಥರಾಗಿ ಏನೂ ಮಾತಾಡದಲೆ ಸೈಲೆಂಟ್ ಆಗಿರ್ತಾರೆ. ಸೈಲೆಂಟ್ ಆಗಿ ಇರೋದು ಒಂದ್ ಕಡೆ, ಯಾಕೆಂದ್ರೆ ಅವರು ದೊಡ್ಡವರು ಅಥವಾ ನಮ್ಮ ಮಾವ ಅನ್ನುವಂತಹ ಒಂದು ಇದು ಇರಬಹುದು. ಆದ್ರೂ ಕೂಡ ಅಲ್ಲೊಂದು ಧರ್ಮ ಸೂಕ್ಷ್ಮ ಇದೆ, ಮುಂದೆ ಹೇಳ್ತೀನಿ ಯಾಕೆ ಅವರು ಆ ರೀತಿ ಶಿವ ಆ ರೀತಿ ಮಾಡಿದ್ದು ಅಂತ. ಕಡೆಗೆ ಏನಾಗತ್ತೆ, ಅಲ್ಲಿ ಶಿವನ ಆಚಾರ್ಯರು ಬಂದಿರುತ್ತಲ್ಲ, ನಂದಿ ಭೃಂಗಿ ಇವೆಲ್ಲರೂ ಕೂಡ ಕೋಪ ಬರುತ್ತೆ. ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂತಹ ಶಿವನನ್ನ ಈ ರೀತಿ ಶಪಿಸೋದ ಅಥವಾ ಈ ರೀತಿ ಹವಿಸ್ಸನ್ನ ಕೊಡದೆ ಇರೋ ತರ ಮಾಡುವಂತಹ ದೊಡ್ಡ ಅವಮಾನವನ್ನ ಮಾಡೋದಾ ಅಂತ ಅಂದ್ಬಿಟ್ಟು ತುಂಬಾ ಕೋಪ ಬರುತ್ತೆ ಇವ್ರಿಗೆ, ಎಸ್ಪೆಷಲಿ ನಂದಿಗೆ ತುಂಬಾ ಕೋಪ ಬರುತ್ತೆ. ಕೋಪಿಸ್ಕೊಂಡು ಒಂದು ಶಾಪವನ್ನ ದಕ್ಷ ಪ್ರಜಾಪತಿಗೆ ಕೊಡ್ತಾನೆ. ಏನ್ ಕೊಡ್ತಾನೆ ಅಂತ ಅಂದ್ರೆ, ನಿನ್ನ ತಲೆ ಮೇಕೆ ತಲೆ ಆಗ್ಲಿ ಅಥವಾ ನಿನ್ನ ತಲೆ ಇವಾಗ ಏನಿದೆ ನಿನ್ನ ತಲೆ, ಆ ತಲೆ ಹೋಗಿ ಮೇಕೆ ತಲೆ ನಿನ್ನ ಒಂದು ಶಿರಸ್ಸಿಗೆ ಕೂರುವಂತೆ ಆಗ್ಲಿ ಅಂತ ನಾನು ಶಪಥ ಮಾಡ್ತೀನಿ. ಹಾಗೆ ಇಲ್ಲಿ ಎಲ್ಲರೂ ಕೂಡ ನೆರೆದಿದ್ದಾರೆ ಈ ಯಜ್ಞದಲ್ಲಿ. ಇಷ್ಟು ಜನ ನೆರೆದರೂ ಕೂಡ ನನ್ನ ಶಿವನಿಗೆ ಅಥವಾ ನಮ್ಮ ಪ್ರಭುವಿಗೆ ಅವಮಾನ ಮಾಡಿರುವಂತಹ ನೀವುಗಳು ಅಸುರರಿಂದ ಅಥವಾ ರಾಕ್ಷಸರಿಂದ ಹಿಂಸೆ ಪಡೋದಾಗ್ಲಿ ಅನ್ನುವಂತಹ ಎಲ್ಲಾ ದೇವತೆಗಳಲ್ಲಿ ನೆರೆದಂತಹ ಎಲ್ಲರಿಗೂ ಕೂಡ ಶಪಿಸ್ತಾನೆ, ಶಾಪವನ್ನು ಹಾಕ್ತಾನೆ. ನಂತರದಲ್ಲಿ ಆ ಒಂದು ಸಿಚುಯೇಷನ್ ಅಲ್ಲಿ ಮುಗಿದೋಗುತ್ತೆ, ಆ ಒಂದು ಯಜ್ಞ ಅಲ್ಲಿಗೆ ಇದಾಗತ್ತೆ. ನಂತರದಲ್ಲಿ ಅವರು ಮತ್ತೆ ಸೆಕೆಂಡ್ ಸೀನ್ ಅಂತ ಹೇಳೋದಾದ್ರೆ, ಮತ್ತೆ ಬ್ರಹ್ಮ ದಕ್ಷ ಪ್ರಜಾಪತಿಯನ್ನ ಕರೆದು ಒಂದು ಬೃಹಸ್ಪತಿ ಯಾಗವನ್ನ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆ ಬೃಹಸ್ಪತಿ ಯಾಗಕ್ಕೆ ಈ ದಕ್ಷ ಪ್ರಜಾಪತಿಯನ್ನೇ ಲೀಡರ್ ಆಗಿ ಮಾಡ್ತಾರೆ. ನಂತರದಲ್ಲಿ ಆ ಒಂದು ಯಜ್ಞಕ್ಕೂ ಕೂಡ, ಈ ಬೃಹಸ್ಪತಿ ಯಜ್ಞಕ್ಕೂ ಕೂಡ
ಮತ್ತೆ ಎಲ್ಲಾ ಗಂಧರ್ವರನ್ನ, ಋಷಿಗಳನ್ನ, ಮುನಿಗಳನ್ನ ಎಲ್ಲರನ್ನೂ ಕೂಡ ಆಹ್ವಾನ ಆಗುತ್ತೆ. ಆದ್ರೆ ಶಿವನಿಗೆ ಮಾತ್ರ ಆಹ್ವಾನ ಆಗೋದಿಲ್ಲ. ಇದು ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರುವಂತಹ ಕಥೆನೆ ಅಲ್ವಾ. ಶಿವನಿಗೆ ಆಹ್ವಾನ ಆಗೋದಿಲ್ಲ. ಅಲ್ಲಿ ಒಂಥರ ಸತಿಗೆ ಅವಮಾನ ಆಗತ್ತೆ. ನನ್ನ ತಂದೆ ಒಂದು ದೊಡ್ಡ ಯಜ್ಞವನ್ನ ಮಾಡ್ತಿದ್ರು ಕೂಡ, ಎಲ್ಲಾ ದೇವಾನ ದೇವತೆಗಳು ಎಲ್ಲರನ್ನೂ ಕೂಡ ಕರೆದಿದ್ರು ಕೂಡ ನನ್ನ ಗಂಡನಾದಂತಹ ಶಿವನನ್ನ ಕರೆದಿಲ್ಲ, ನನ್ನ ಗಂಡನಿಗೆ ಅವಮಾನ ಮಾಡಿದ್ದಾರೆ ಅನ್ನೋದು ಇದ್ರೂ ಕೂಡ ನನ್ನ ತಂದೆ ಏನೋ ಮರ್ತಿರ್ಬಹುದನೋ ಅಥವಾ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು. ನಮ್ಗೆ ಯೂಶಲಿ ಇರುತ್ತಲ್ಲ ಒಂದು ಸಂಬಂಧ ಅಥವಾ ಏನಾದ್ರು ಇದು ಅಂತ ಅಂದಾಗ ನಾವು ಒಂದು ಅಸಂಪ್ಷನ್ ಮಾಡ್ಕೊಂತೀವಿ. ಪಾಪ ಅದಿರ್ಬೋದನೋ, ಏನೋ 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 ಬಿಸಿನಲ್ಲಿ ಕರೆದಿಲ್ವನೋ, ಆ ರೀತಿ ಸ್ವಲ್ಪ ಅಸಂಪ್ಷನ್ಗಳನ್ನ ಮಾಡ್ಕೊಂತೀವಿ. ಹಾಗೆ ಸತಿನೂ ಕೂಡ ಆ ಥರದ್ದೊಂದು ತಂದೆಯ ಮೇಲಿನ ಒಂದು ವಾತ್ಸಲ್ಯ, ಕರುಣೆಗೆ ಕೂಡ ಕಟ್ಟಿಬಿದ್ದು ಶಿವನನ್ನ ಕೇಳ್ಕೊಂತಾಳೆ. ನನ್ನ ಒಂದು ಹಾದಿಯಲ್ಲಿ, ಕೈಲಾಸದ ಮಾರ್ಗದಲ್ಲಿ ಎಲ್ಲರೂ ಕೂಡ ಆ ಯಜ್ಞಕ್ಕೆ ಹೋಗ್ತಾ ಇದ್ದಾರೆ, ನಾನು ಕೂಡ ಹೋಗ್ಬೇಕು ಅಂತ ತುಂಬಾ ಇಷ್ಟ ಇದೆ. ಆದ್ರೆ ನಮ್ಮ ತಂದೆ ನನ್ನನ್ನಾಗ್ಲಿ ಇನ್ನನ್ನಾಗ್ಲಿ ಕರೆದಿಲ್ಲ. ಆದ್ರೆ ನನ್ನ ಮನಸ್ಸು ತುಂಬಾ ಸೆಳೀತಾ ಇದೆ ಹೋಗ್ಬೇಕು ಅಂತ, ನಾನು ಹೋಗ್ಲಾ ಅಂತ ಸತಿ ಶಿವನಿಗೆ ಕೇಳ್ಕೊಂತಾಳೆ. ಅದಕ್ಕೆ ಶಿವ ಹೇಳ್ತಾನೆ, ಕರೆಯದಲೇ ಹೋದವ್ರನ್ನ ಖಂಡಿತ ಯಾರೂ ಕೂಡ ಅಲ್ಲಿ ನಿನಗೆ ರೆಸ್ಪೆಕ್ಟ್ ಅನ್ನ ಕೊಡಲ್ಲ. ಕರೆದೇ ಇರೋದಕ್ಕೂ ಕೂಡ ಒಂದು ದೊಡ್ಡ ಕಾರಣ ಇದೆ. ನಿನ್ನ ತಂದೆಗೆ ನನ್ನನ್ನ ಕಂಡ್ರೆ ಆಗೋದಿಲ್ಲ. ಅಷ್ಟಲ್ದಲೇ ಕೂಡ ಹಳೆಯ ಒಂದು ಸಮಾರಂಭದಲ್ಲಿ ನನಗೆ ದೊಡ್ಡ ಅವಮಾನವನ್ನು ಕೂಡ ನಿಮ್ಮ ತಂದೆ ಮಾಡಿದ್ದಾರೆ. ನಾನು ಎದ್ದು ನಮಸ್ಕಾರ ಮಾಡಿಲ್ಲ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ನನಗೆ ಯಾವುದೇ ರೀತಿಯ ಹವಿಸ್ಸನ್ನ ಕೊಡಬಾರದು ಅಂತ ನಿಮ್ಮ ತಂದೆ ಆಜ್ಞೆಯನ್ನು ಹೊರಡಿಸಿದ್ದಾರೆ ಅಂತ ಶಿವ ಸತಿಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಸತಿ ಎಲ್ಲೋ ಒಂದ್ ಕಡೆ ತಂದೆಯ ಒಂದು ಮಮಕಾರ ಅನ್ನೋದು ಎಲ್ಲಾ ಮಗಳಿಗೆ ಅಥವಾ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಇರುತ್ತೆ. ತವರು ಮನೆ ಅನ್ನುವಂಥದ್ದು ಒಂದು ಬಾಂಧವ್ಯ, ಅವ್ರೆಷ್ಟೇ ಏನೇ ಮಾಡಿದ್ರು ಕೂಡ ಇಲ್ಲ ಏನೋ ಅಚಾತುರ್ಯ ಆಗಿರುತ್ತೆ ಅಥವಾ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಒಂದು ಕನ್ವಿನ್ಸಿಂಗ್ ಸ್ಟೇಟ್ ಆಫ್ ಮೈಂಡ್ ಅಲ್ಲೇ ಇವಳು ಕೂಡ ಇರ್ತಾರೆ. ಸತಿ ಕಾಲದಲ್ಲಿ ಬಿಟ್ಬಿಡಿ, ಇವಳು ಕೂಡ ಎಷ್ಟೇ ಮದುವೆ ಆಗಿ ಎಷ್ಟೇ ವರ್ಷಗಳಾದ್ರೂ ಕೂಡ ತವರು ಮನೆಗೆ ಹೋಗ್ಬೇಕಂದ್ರೆ ಒಂದು ಸಂಭ್ರಮ ಇರುತ್ತೆ, ಅಥವಾ ತವರು ಮನೆ ಅಂದ್ರೆ ಒಂದು ಅಟ್ರಾಕ್ಷನ್ ಇರುತ್ತೆ, ಅಫೆಕ್ಷನ್ ಇರುತ್ತೆ. ಮನೆಯಲ್ಲಿ ಯಜಮಾನ್ರು ಹೇಳಿದ್ರು ಕೂಡ ಹೋಗ್ಬೇಡ ಅಂತ ಅಂದ್ರೆ ನಾವು ಬಲವಂತ ಮಾಡಿ ಮಕ್ಕಳನ್ನ ಕರ್ಕೊಂಡು ಅಥವಾ ನಾವಾದ್ರೂ ಹೋಗುವಂತ ಪದ್ಧತಿ ಇವಾಗಲೂ ಕೂಡ ಇದೆ. ಸೊ ಹಾಗಾಗಿ ಅಷ್ಟು ಹೇಳ್ತಾರೆ. ಮತ್ತೆ ಶಿವ ಒಂದು ಕನ್ವಿನ್ಸಿಂಗ್ ಸ್ಟೇಟ್ಮೆಂಟ್ ನ ಕೊಡ್ತಾನೆ ಸತಿಗೆ. ಏನ್ ಕೊಡ್ತಾನೆ ಅಂತಂದ್ರೆ, ನಾನು ಯಾಕೆ ಅವತ್ತಿನ ದಿನ ನಾನು ಎದ್ದು ನಮಸ್ಕಾರವನ್ನು ಮಾಡ್ಲಿಲ್ಲ ನಮ್ಮ ತಂದೆಗೆ ಅಂತ ಅಂದ್ರೆ, ನಾನು ತ್ರಿಮೂರ್ತಿಗಳಲ್ಲಿ ಒಬ್ಬ ಅಲ್ವಾ. ಯಾರು ಎಲ್ಲವನ್ನೂ ಕಾಪಾಡುವಂತಹ ಅಥವಾ ಒಂದು ಹೊಣೆಗಾರಿಕೆಯನ್ನು ಹೊತ್ತಿರ್ತೀನಿ, ಮೂರು ತ್ರಿಮೂರ್ತಿಗಳಲ್ಲಿ ನಾನು ಕೂಡ ಒಬ್ಬ. ನಿನ್ನ ತಂದೆಗೆ ನಾನೇನಾದ್ರೂ ಎದ್ದು ನಮಸ್ಕಾರವನ್ನು ಮಾಡಿದ್ರೆ ಅವರ ಆಯುಷು ಕಮ್ಮಿ ಆಗ್ತಿತ್ತು ಅಂತ. ಯಾಕಂದ್ರೆ ಅವನು ಬ್ರಹ್ಮನ ಮಗ. ಬ್ರಹ್ಮ, ವಿಷ್ಣು ಮತ್ತೆ ಮಹೇಶ್ವರ ಇವರು ಮೂರು ಜನ ಒಂದು ತಕ್ಕಡಿಯಲ್ಲಿ ತೂಗೋದಾದ್ರೆ ಅವ್ರು ಒಂದು ತ್ರಿಮೂರ್ತಿಗಳು ಅಂತ ಬರ್ತಾರೆ. ಆ ಬ್ರಹ್ಮನ ಮಗ ಈ ದಕ್ಷ ಪ್ರಜಾಪತಿ ಆಗಿರೋದು. ಅಂದ್ರೆ ಕಿರಿಯ ಆಗ್ತಾನೆ. ಅವನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ರು ಕೂಡ ಅಂದ್ರೆ ಇವಾಗಿನ ಒಂದು ವಯೋಮಿತಿ ಅಥವಾ ವಯಸ್ಸು ಅನ್ನೋದು ಲೆಕ್ಕಕ್ಕೆ ಬರಲ್ಲ. ಅವನು ಸ್ವಲ್ಪ ಕಿರಿಯ ಅನ್ನುವಂಥ ಲೆಕ್ಕಕ್ಕೆ ಬರುತ್ತಾನೆ. ಯಾರು ದೊಡ್ಡವರು ಚಿಕ್ಕವರಿಗೆ ನಮಸ್ಕಾರವನ್ನ ಮಾಡಿದಾಗ ಚಿಕ್ಕವರ ಆಯುಷು ಕಮ್ಮಿ ಆಗತ್ತೆ ಅನ್ನೋದು ಶಾಸ್ತ್ರದಲ್ಲಿ ಇವಾಗಲೂ ಕೂಡ ಇದೆ. ಅದಕ್ಕೋಸ್ಕರ ಸುಮಾರು ಕಡೆ ಹೇಳ್ತಾರೆ, ನಾನು ಕೂಡ ಸುಮಾರು ಕಡೆ ಅದನ್ನ ಹೇಳಿದ್ದೀನಿ. ದಯವಿಟ್ಟು ದೊಡ್ಡವರು ಯಾರಿದ್ದಾರೆ ದಯವಿಟ್ಟು ನನಗೆ ನಮಸ್ಕಾರವನ್ನು ಮಾಡಬೇಡಿ. ಇದಾದ್ರೂ ಸುಮಾರು ಜನ ಹೇಳ್ತಾರೆ, ಗುರುಗಳು ಹಾಗೆ ಹೇಗೆ ಅಂತ ಏನೋ ಒಂದು ಮಾಡ್ಕೊಂಡು ಎಷ್ಟೋ ಜನ ಕಾಲಿಗೆ ನಮಸ್ಕಾರ ಮಾಡುವಂತ ಪದ್ಧತಿ ಇವಾಗಲೂ ಕೂಡ ಸಭೆ ಸಮಾರಂಭಗಳಲ್ಲಿ ಇದೆ. ದಯವಿಟ್ಟು ಹಾಗೆ ಮಾಡಕ್ ಹೋಗ್ಬೇಡಿ. ಹಿರಿಯರು ಯಾವತ್ತೂ ಕಿರಿಯರಿಗೆ ನಮಸ್ಕಾರವನ್ನು ಮಾಡಬಹುದು. ಇನ್ನು ಕಿರಿಯರು ಅವರೆಷ್ಟೇ ವಿದ್ಯಾವಂತರಾಗಿದ್ರು ಕೂಡ, ಎಷ್ಟೇ ಹೈಯೆಸ್ಟ್ ಗ್ರಾಜುಯೇಟ್ಸ್ ಅಥವಾ ಹೈಯೆಸ್ಟ್ ಮೆಡಲ್ ತಗೊಂಡಿದ್ರು ಕೂಡ ಕಿರಿಯರು ಹಿರಿಯರಿಗೆ ಪಾದ ಮುಟ್ಟಿ ನಮಸ್ಕಾರವನ್ನು ಮಾಡಬೇಕೆ ಹೊರತು ಹಿರಿಯರು ಕಿರಿಯರಿಗೆ ನಮಸ್ಕಾರವನ್ನು ಮಾಡಬೇಕು. ಕಿರಿಯರು ಮಾಡಿದ್ರೆ ಏನಾಗುತ್ತೆ, ಅವರ ಆಯುಷ್ ಕಮ್ಮಿ ಆಗುತ್ತೆ ಅನ್ನೋದು ಧರ್ಮ ಸೂಕ್ಷ್ಮ ಅನ್ನುವಂಥ. ಸೊ ಆ ಕಾರಣದಿಂದ ಶಿವ ಎದ್ದು ಪ್ರಜಾಪತಿಗೆ ನಮಸ್ಕಾರವನ್ನು ಮಾಡಿರೋದಿಲ್ಲ. ಸೊ ಅದನ್ನು ಕೂಡ ಒಂದು ಕನ್ವಿನ್ಸಿಂಗ್ ರೀತಿಯಾಗಿ ಸತಿಗೆ ಹೇಳ್ತಾನೆ ಶಿವ. ಆದ್ರೂ ಕೂಡ ಅಲ್ಲಿ ಸತಿ ಕೇಳುವಂತಹ ಒಂದು ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿದೆ ಆ ಕತೆ. ಮತ್ತೆ ಹೋಗ್ತಾಳೆ ಸತಿ, ಅಲ್ಲಿ ಏನೋ ಅವಮಾನ ಆಗತ್ತೆ. ಮಗಳು ಬಂದಿದ್ರೂ ಕೂಡ ನೀನ್ ಬಂದ್ಯಾಮ್ಮ ಅನ್ನುವಂತಹ ಒಂದು ಸಣ್ಣ ಒಂದು ಪ್ರೀತಿಯ ಮಾತು ಕೂಡ ಅಲ್ಲಿ ಕಾಣ್ಬರೋದಿಲ್ಲ. ಅವಳಿಗೂ ಕೂಡ ಅವಮಾನ ಆಗತ್ತೆ. ನಿನ್ನ ಮಗಳಾಗಿ ಅಂದ್ರೆ ನೀನು ನನ್ನ ಗಂಡನನ್ನ ಅವಮಾನ ಮಾಡ್ತಿದ್ಯಾ ಅಥವಾ ಶಪಿಸ್ತಾ ಇದ್ಯಾ ಅಥವಾ ಅವನಿಗೆ ಹವಿಸ್ಸನ್ನ ಕೊಡೋದಕ್ಕೆ ಇದು ಮಾಡ್ತಾ ಇದೆಯಾ. ನಿನ್ನ ಮಗಳಾಗಿ ಹುಟ್ಟ ನಾನು ಅಂದ್ರೆ ನಿನಗೂ ನನಗೂ ನಂಟಿದೆ ಅಲ್ವಾ. ಅವರ ಒಂದು ಯೋನಿ ಅಥವಾ ಅವರ ಒಂದು ಇದರಿಂದಾನೇ ನಾನು ಹುಟ್ಟಿರುವಂಥದ್ದು. ನೀನು ನನ್ನ ಗಂಡನನ್ನ ಅವಮಾನಿಸಿದ್ಯಾ ಅಂತಂದ್ರೆ ಅದು ನನಗೂ ಕೂಡ ಅದು ನನ್ನ ದೇಹಕ್ಕೂ ಕೂಡ ಅದು
ದೋಷ ಬಂದ ಹಾಗೆ ಅಂತ ಅಂದ್ಬಿಟ್ಟು ದೇಹತ್ಯಾಗವನ್ನು ಮಾಡೋಕೆ ಸತಿ ಮುಂದಾಗ್ತಾಳೆ. ಅದು ಒಂದು ಧರ್ಮ ಸೂಕ್ಷ್ಮ. ಆದ್ರೆ ಇನ್ನೊಂದು, ಗಂಡನ ಮಾತನ್ನ ಕೇಳದಲ್ಲೇ ಗಂಡ ಅಷ್ಟು ಹೇಳಿದ್ರೂ ಕೂಡ ಅವರ ಮಾತನ್ನ ಧಿಕ್ಕರಿಸಿ ಬಂದದಕ್ಕೆ ನನಗೆ ಈ ತರ ಅವಮಾನ ಆಯ್ತಲ್ಲ ಅನ್ನೋವಂಥ ಒಂದು ಗಿಲ್ಟಿನೆಸ್ ಕೂಡ ಸತಿನಲ್ಲಿ ಇರುತ್ತೆ. ಆ ಕಾರಣದಿಂದ ಅಗ್ನಿಯ ಒಂದು ಪ್ರವೇಶವನ್ನು ಮಾಡ್ತಾಳೆ. ಆ ಒಂದು ಕೋಲಾಹಲ ಆಗತ್ತೆ. ಅಂದ್ರೆ ಅಲ್ಲಿ ಯಾರು ಶಿವನ ದೂತರು ಸತಿ ಜೊತೆ ಬಂದಿರ್ತಾರೆ ಅವರು ಇಲ್ಲ ಇಡೀ ಯಜ್ಞಕುಂಡವನ್ನೇ ಹಾಳು ಮಾಡ್ತಾರೆ. ಸತಿಯ ಒಂದು ಆತ್ಮಹತ್ಯೆ ಅಥವಾ ಒಂದು ದೇಹತ್ಯಾಗ ಅಲ್ಲಾಗಿದೆ ಅಂದಾಗ ಆ ಸಿಚುಯೇಷನ್ ನೀವೇ ನೆನ್ಸ್ಕೋಬಹುದು. ಎಲ್ಲೋ ಒಂದ್ ಕಡೆ ಒಂದು ಅವಮಾನ ಆಗಿರುತ್ತೆ ಅಥವಾ ಒಂದು ದೊಡ್ಡ ಜಗಳ ಆಗತ್ತೆ ಅಥವಾ ಅವಮಾನದಿಂದ ಒಂದು ಸೇಡಿನ ಒಂದು ಪ್ರತೀಕಾರದ ಒಂದು ಅವಸ್ಥೆ ಕ್ರಿಯೇಟ್ ಆಗತ್ತೆ ಅಂದಾಗ ನೀವೇ ಅದರ ಒಂದು ಪರಿಕಲ್ಪನೆಯನ್ನು ಮಾಡ್ಕೊಂಡು ಎಷ್ಟರ ಮಟ್ಟಿಗೆ ಆಗತ್ತೆ ಅಂತ. ನಂತರದಲ್ಲಿ ಭೃಂಗಿ ಬಂದು ಒಂದು ಮಂತ್ರದ ಮುಖಾಂತರ ಅಲ್ಲಿದ್ದ ಎಲ್ಲಾ ಕೋಲಾಹಲವನ್ನ ಅಥವಾ ಶಿವನ ದೂತರನ್ನ ಮತ್ತೆ ವಾಪಸ್ ಕಳಿಸ್ತಾನೆ. ನಂತರ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಶಿವನು ಕೂಡ ಆ ಒಂದು ನೋವನ್ನ ತಡ್ಕೊಳಕ್ಕಾಗದರೆ ಅವನ ಜಟೆಯಿಂದ ಒಂದು ಕೂದಲನ್ನ ತೆಗೆದು ವೀರಭದ್ರನನ್ನ ಸೃಷ್ಟಿ ಮಾಡ್ತಾನೆ. ಆ ವೀರಭದ್ರ ಬಂದು ಪ್ರಜಾಪತಿಯನ್ನ ಹತ್ಯೆ ಮಾಡ್ತಾನೆ, ಪ್ರಜಾಪತಿಯನ್ನ ಕೊಲ್ತಾನೆ. ಅಲ್ಲಿ ಈ ಒಂದು ಯಜ್ಞದ ಒಂದು ಇದೇನಿತ್ತು ಅದೆಲ್ಲವನ್ನೂ ಕೂಡ ನಾಶ ಮಾಡಿ ಧ್ವಂಸ ಮಾಡಿ ಹೋಗ್ತಾನೆ ವೀರಭದ್ರ. ಇವೆಲ್ಲೂ ಕೂಡ ಅದಕ್ಕೆ ನಾವು ವೀರಭದ್ರ ಸ್ವಾಮಿನ ನಾವು ಯಾವತ್ತೂ ಒಂದು ಉಗ್ರನ ಒಂದು ರೂಪದಲ್ಲಿ ನೋಡ್ತೀವಿ. ಯಾಕೆಂದ್ರೆ ಶಿವನ ಜಟೆಯಿಂದ ಅವನು ಜನ್ಮವನ್ನ ತಾಳಿ ಈ ಒಂದು ಪ್ರಜಾಪತಿ ಯಜ್ಞ ಅಂತ ಏನಿತ್ತು, ಈಗ ಸತಿ ಕಥೆ ಅನ್ನೋದೇನಿದೆ, ಅವಾಗ ವೀರಭದ್ರನ ಅವತಾರ ಆಗುವಂತಹ ಕಥೆನೂ ಕೂಡ ವೀರಭದ್ರನ ಮಹಿಮೆ ಅನ್ನೋದು ಕೂಡ ನಮ್ಗೆ ಅರ್ಥ ಆಗುತ್ತೆ. ನಂತರದಲ್ಲಿ ಇದೆಲ್ಲ ಆದ ನಂತರ ಈ ಕಥೆನ ತುಂಬಾ ವಿಸ್ತಾರವಾಗಿ ಹೇಳಕ್ ಹೋಗಲ್ಲ, ಯಾಕಂದ್ರೆ ಹೇಳಕ್ ಹೋದ್ರೆ ಅದನ್ನೇ ಇನ್ನೂ ಒಂದು ತುಂಬಾ ಟೈಮ್ ತಮಗೆ ಎಲ್ಲರಿಗೂ ಗೊತ್ತಿರುವಂತಹ ಕಥೆನೆ. ನಂತರದಲ್ಲಿ ಏನಾಯ್ತು ಅನ್ನೋದನ್ನ ಇನ್ನೂ ಸ್ವಲ್ಪ ಹೇಳಕ್ ಇಷ್ಟಪಡ್ತೇನೆ, ಯಾಕೆಂದ್ರೆ ಇಲ್ಲಿಗೆ ನಿಂತೋಗುತ್ತೆ ಸುಮಾರು ಜನ ಕಥೆ ಹೇಳೋದು. ಅದ್ರ ನಂತರದಲ್ಲಿ ಇನ್ನೂ ಸ್ವಲ್ಪ ಕಥೆ ಇದೆ. ಮತ್ತೆ ಎಲ್ಲರೂ ಕೂಡ ಶಿವನಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಯಾಕಂದ್ರೆ ಬ್ರಹ್ಮನ ಪುತ್ರ ಆಗಿರೋದ್ರ ಈ ಪ್ರಜಾಪತಿ, ಅವನ ಹತ್ಯೆ ಆಗಿರೋದು ಬ್ರಹ್ಮ ಹತ್ಯೆ ಅಥವಾ ಬ್ರಹ್ಮ ಮಗನ ಹತ್ಯೆಗೆ ಒಂದು ಕಾರಣ ಆಗತ್ತೆ. ದೇವತೆಗಳ ಒಂದು ಇದರಲ್ಲಿ ಈ ತರದ ಒಂದು ಕೃತ್ಯ ನಡಿಬಾರ್ದು, ಶಾಂತಿ ಅನ್ನೋದು ಉಳಿಸ್ಕೊಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮತ್ತೆ ಎಲ್ಲಾ ದೇವತೆಗಳು ಶಿವನ ಒಂದು ಮೊರೆ ಹೋಗ್ತಾರೆ. ಆಕ್ಚುಲಿ ಮೊದಲು ಬ್ರಹ್ಮನ ಮೊರೆ ಹೋಗ್ತಾರೆ. ಬ್ರಹ್ಮರು ಕೂಡ ಹೇಳ್ತಾರೆ, ನೀವು ಮಾಡಿರುವಂತಹ ಇದು ಬಹಳ ತಪ್ಪು, ದೊಡ್ಡ ತಪ್ಪನ್ನು ಮಾಡಿದ್ದೀರಾ. ಶಿವನಿಗೆ ಕೊಡಬೇಕಾದಂತಹ ಒಂದು ಮರ್ಯಾದೆಯನ್ನು ನೀವು ಯಾರು ಕೂಡ ಕೊಟ್ಟಿಲ್ಲ, ಅವನ ಒಂದು ಅವಹೇಳನವನ್ನ ಮಾಡಿದ್ದೀರಾ ಅಂತ ಬ್ರಹ್ಮರು ಹೇಳಿದಾಗ ನೀವು ಮತ್ತೆ ಶಿವನ ಹತ್ರ ಹೋಗಿ ಪ್ರಾರ್ಥನೆಯನ್ನು ಮಾಡಿದಾಗ ಶಿವರು ಧ್ಯಾನ ಸ್ಥಿತಿಯಲ್ಲಿ ಕೂತಿರ್ತಾರೆ. ಧ್ಯಾನ ಸ್ಥಿತಿಯಲ್ಲಿ ಕೂತಿರ್ಬೇಕಂದ್ರೆ ಮತ್ತೆ ಶಿವ ಶಾಂತ ರೂಪದಲ್ಲಿ ಬಂದು ಪ್ರಜಾಪತಿಗೆ ಮೇಕೆಯ ಒಂದು ತಲೆಯನ್ನ ರೀಪ್ಲೇಸ್ ಮಾಡ್ತಾರೆ. ಯಾಕೆ ಆತ ರಿಪ್ಲೇಸ್ ಮಾಡ್ತಾರೆ? ನಂದಿನೂ ಕೂಡ ಒಂದು ಶಾಪ ಇಟ್ಟಿದ್ದ ಅಲ್ವಾ, ನಿನ್ನ ತಲೆ ಮೇಕೆಯ ತಲೆ ಆಗ್ಲಿ, ನನ್ನ ಪ್ರಭುವನ್ನ ನಿಂದಿಸಿದ್ಯಾ ಅಂತ. ಸೊ ಆ ದಕ್ಷ ಪ್ರಜಾಪತಿಗೆ ಶಿರಶ್ಛೇದವನ್ನ ವೀರಭದ್ರ ಮಾಡಿರ್ತಾನೆ. ಅವನ ಒಂದು ತಲೆಗೆ ಒಂದು ಮೇಕೆಯ ತಲೆಯನ್ನು ತಂದು ಜೋಡಿಸ್ತಾರೆ. ಅವತ್ತಿಂದ ಅವನಿಗೆ ಮೇಕೆಯ ಅಂದ್ರೆ ಮನುಷ್ಯನ ದೇಹ ರೂಪಿಯಾಗಿ ತಲೆ ಮಾತ್ರ ಮೇಕೆಯ ತಲೆ ಅವನಿಗೆ ಸಿಗತ್ತೆ. ನಂತರದಲ್ಲಿ ಇನ್ನೊಂದು ಶಾಪನೂ ಕೂಡ ಇರುತ್ತಲ್ವ ನಂದಿದು, ಯಾರ್ಯಾರು ಈ ಒಂದು ಆಸ್ಥಾನದಲ್ಲಿ ಇದ್ದೀರಾ, ಯಾರ್ಯಾರು ಶಿವನಿಗೆ ನಿಂದನೆ ಆಗಿರೋದನ್ನ ಸಾಕ್ಷಿಯಾಗಿ ನೋಡ್ತಾ ಇದ್ದೀರಾ, ಅವರೆಲ್ಲರೂ ಕೂಡ ಅಸುರರಿಂದ ಧ್ವಂಸ ಆಗಬೇಕು ಅಂತ. ಅಲ್ಲಿ ಅಸುರ ಅಂದ್ರೆ ವೀರಭದ್ರನೇ, ಅಂದ್ರೆ ಆಸುರಿ ಗುಣವನ್ನ ಕಂಡಂತಹ ವೀರಭದ್ರ ಅವರೆಲ್ಲರೂ ಕೂಡ ಒಂದು ನೋವನ್ನ ಅನುಭವಿಸ್ತಾರೆ. ಸೊ ಅಲ್ಲಿ ನಂದಿಯ ಒಂದು ಶಾಪನೂ ಕೂಡ ಅಲ್ಲಿ ಇದಾಗತ್ತೆ. ಮತ್ತೆ ಶಿವನು ಎಷ್ಟು ಶಾಂತ ರೂಪಿ ಅಥವಾ ಶಿವನ ಎಷ್ಟು ಕರುಣಾಮಯ ಇರೋದಕ್ಕೆ ಈ ಕಥೆನೂ ಕೂಡ ಸಾಕ್ಷಿ ಆಗುತ್ತೆ. ಅವನೆಷ್ಟು ಕೋಪಿಷ್ಟನೋ ಅಥವಾ ಅವನೆಷ್ಟು ಇದನೋ ಅಷ್ಟೇ ಕರುಣಾಮಯನು ಕೂಡ. ನಂತರದಲ್ಲಿ ಅವನು ಹೇಳ್ತಾನೆ, ಈ ಯಜ್ಞ ಏನ್ ನಡೀತಾ ಇತ್ತಲ್ಲ ಇದು ಇಲ್ಲಿಗೆ ನಿಲ್ಬಾರ್ದು, ಮತ್ತೆ ಯಜ್ಞವನ್ನ ಕಂಟಿನ್ಯೂ ಮಾಡಿ ಅಂತ ಶಿವನೇ ಆಜ್ಞೆ ಕೊಟ್ಟು ಆ ಒಂದು ಯಜ್ಞ ಕಂಟಿನ್ಯೂ ಆಗತ್ತೆ. ಆ ಯಜ್ಞದಿಂದ ಬಂದ ಫಲವನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ಈ 3 ಜನಕ್ಕೂ ಕೂಡ ಆ ಹವಿಸ್ಸು ಮತ್ತೆ ಹೋಗೋ ತರ ಆಗುತ್ತೆ. ಮತ್ತೆ ಪ್ರಜಾಪತಿ ಅವನ ಕೊಟ್ಟಂತಹ ಶಾಪವನ್ನ ಮತ್ತೆ ತೆಗೆದುಕೊಂತಾನೆ. ಶಿವನಿಗೆ ಸಲ್ಲಬೇಕಾದಂತಹ ಹವಿಸ್ಸು ಏನ್ ಹೋಗ್ಬೇಕಿತ್ತು ಅದು ಮತ್ತೆ ಹೋಗ್ಲಿ ಅಂತ ಅವನ ಶಾಪವನ್ನು ಅವನು ವಾಪಸ್ ತಗೊಂತಾನೆ. ಮತ್ತೆ ನಿಮ್ಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಸತಿ ಹಿಮವಂತ ಮತ್ತೆ ಮೇನಕ್ಕೆ ಅವರ ಗರ್ಭದಲ್ಲಿ ಪಾರ್ವತಿಯಾಗಿ ಜನ್ಮವನ್ನ ತಾಳ್ತಾಳೆ, ಮತ್ತೆ ಶಿವನನ್ನ ಮೋಹಿಸ್ತಾಳೆ, ಮತ್ತೆ ಮದುವೆ ಆಗ್ತಾಳೆ ಅನ್ನೋದು ನಿಮ್ಗೆಲ್ಲರೂ ಕೂಡ ಗೊತ್ತಿರುವಂತಹ ಕಥೆ. ಯಾಕೆ ನಾನು ಪ್ರಜಾಪತಿಗೆ ಈ ಒಂದು ಕಥೆಯನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡೆ ಅಂತಂದ್ರೆ, ಸಮಸ್ತ ಪ್ರಜೆಗಳಿಗೆ ಒಡೆಯನಾದವನು ಅಂತ, ಅಂದ್ರೆ ಈಶ್ವರ ತತ್ವವನ್ನು ಉಳ್ಳವನು ಅಂತ. ಇಲ್ಲಿ ಪ್ರಜಾಪತಿ ಅಥವಾ ಈ ಕಥೆ ಇವೆಲ್ಲವೂ ಕೂಡ ಒಂದು ಡ್ರಾಮಾ ಅಷ್ಟೇ. ಅಂದ್ರೆ ನಮಗೇನೋ ಒಂದು ನೀತಿಯನ್ನ ಅಥವಾ ನಮಗೇನೋ ಒಂದು ಮೆಸೇಜ್ ಅನ್ನ ಕೊಡ್ಬೇಕೋಸ್ಕರ ಅಂದ್ಬಿಟ್ಟು ಈ ತರ ಒಂದು ಸಾಂಸಾರಿಕವಾಗಿ ಮಾವ ಅತ್ತೆ ಅಳಿಯ ಅನ್ನೋದು ಒಂದು ಡ್ರಾಮಾ ಆದ್ರೂ ಕೂಡ ಅದಕ್ಕೋಸ್ಕರ ಶಂಕರ ಏನ್ ಹೇಳಿದ್ರೆ ಅಂದ್ರೆ ಈಶ್ವರತ್ವೇನ ಅಂದ್ರೆ ಈಶ್ವರನ ಒಂದು ತತ್ವ,
ಅಥವಾ ವಿಷ್ಣುವಿನ ಒಂದು ತತ್ವ ಇಟ್ಕೊಂಡು ಒಂದು ಮೆಸೇಜ್ ಅನ್ನ ಕೊಡೋದಕ್ಕೆ ಇವೆಲ್ಲವೂ ಕೂಡ ನಾವು ಏನು ಈಗ ಭಾಗವತ ಕಥೆ ಆಗಿರ್ಬೋದು ಅಥವಾ ವಿಷ್ಣು ಸಹಸ್ರನಾಮದಲ್ಲಿ ಇಷ್ಟೆಲ್ಲ ಕಥೆಗಳನ್ನ ಏನು ಹೇಳ್ಕೊಂಡ್ ಬರ್ತೀವಲ್ಲ, ಇವೆಲ್ಲವೂ ಕೂಡ ವಿಷ್ಣುವಿನ ಒಂದು ಮಹಿಮೆಯನ್ನ ಅಥವಾ ಒಂದು ಗ್ಲೋರಿಯನ್ನ ಸಮಾಜಕ್ಕೆ ಯಾವ ರೀತಿ ಅವನ ಒಂದು ಮಹಿಮೆಯನ್ನ ಹೇಳಬೇಕು ಅನ್ನೋದಕ್ಕೆ ಕಥೆಯ ಮುಖಾಂತರ ಇವೆಲ್ಲರೂ ಕೂಡ ಪಾತ್ರಗಳಾಗಿ ಬರ್ತದೆ. ಪ್ರಜಾಪತಿ ಆಗಿರ್ಬೋದು ಅಥವಾ ಬೇರೆ ಇನ್ಯಾರೋ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು, ಎಲ್ಲವೂ ಕೂಡ ವಿಷ್ಣುವಿನ ತತ್ವ ಅಥವಾ ಈಶ್ವರನ ತತ್ವವನ್ನ ನಮ್ಮ ಹುಡು ಮಾನವರು ಈ ರೀತಿ ಅವನ್ನ ಅರ್ಥ ಮಾಡ್ಕೊಬೇಕು ಅನ್ನೋದಕ್ಕೆ ಈ ತರದ ಒಂದು ಕಥೆಗಳು ಸಾಕ್ಷಾತ್ ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಎಲ್ಲನೂ ಆಗಿರ್ಬೋದು. ಸೊ ಅದಕ್ಕೋಸ್ಕರ ವಿಷ್ಣುವಿಗೆ ಇನ್ನೊಂದು ಹೆಸರನ್ನು ನಾವೇನಿಟ್ಟು ಕರಿತೀವಿ ಅಂತಂದ್ರೆ ಪ್ರಜಾಪತಿ ಅಂತ ಕರಿತೀವಿ. ಯಾಕೆಂದ್ರೆ ಸಮಸ್ತ ಪ್ರಜೆಗಳಿಗೆ ಅವನೇ ಒಡೆಯನಾಗಿದ್ದಾನೆ. ಅಲ್ಲಿ ಯಾರೇ ಶಾಪ ಕೊಟ್ಟಿರ್ಬೋದು ಅಥವಾ ಯಾರೇ ವರವನ್ನ ಕೊಟ್ಟಿರ್ಬೋದು, ಎಲ್ಲದಕ್ಕೂ ಕೂಡ ಆ ಮೂಲ ಶಕ್ತಿ ಏನಿದೆ ಅದು ಈಶ್ವರ ತತ್ವ ಆಗಿರುತ್ತೆ. ಆ ಈಶ್ವರ ತತ್ವ ಅಂದ್ರೆ ಅದು ವಿಷ್ಣುವಿನ ತತ್ವನೇ ಆಗಿರುತ್ತೆ ಅಂತ. ಒನ್ ಗಾಡ್ ವಿತ್ ಸೆವೆರಲ್ ನೇಮ್ಸ್ ಅಂತ ನಾವೇನ್ ಹೇಳ್ತೀವಲ್ಲ, ಹಾಗೆ ಎಲ್ಲರೂ ಕೂಡ ಒಂದು ಕ್ಯಾರೆಕ್ಟರ್ಸ್ ಅಷ್ಟೇ. ಆದ್ರೆ ಒಂದು ಈಶ್ವರ ತತ್ವ ಅಂತ ಏನಾದ್ರು ಇದೆ ಅಂತ, ವಿಷ್ಣು ತತ್ವ ಅಂತ ಏನಾದ್ರು, ಆ ಶಕ್ತಿ, ಆ ಯೂನಿವರ್ಸಲ್ ಇರೋ ಶಕ್ತಿ ಎಲ್ಲವನ್ನೂ ಕೂಡ ನಿಂತು ಕೆಲಸ ಮಾಡಿಸುತ್ತೆ ಅನ್ನೋದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕಾಗುತ್ತೆ. 21 ಜನ ಪ್ರಜಾಪತಿಗಳಿದ್ದಾರೆ ಅಂತ ನಾನು ಹೇಳಿದೆ. 21 ಜನ ಪ್ರಜಾಪತಿಗಳಲ್ಲೂ ಕೂಡ ಆ ವಿಷ್ಣು ತತ್ವ ಇದೆ. ಅದಕ್ಕೋಸ್ಕರ ಅವರು ಕೆಲಸ ಮಾಡ್ತಿದ್ದಾರೆ. ಈಗ ಒಂದು ಕಂಪನಿ ಅಂತ ನಡೆಸ್ಬೇಕಂದಾಗ ಮೇನ್ ಒಬ್ಬನೇ ಬಾಸ್ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಲ್ವಾ. ಅವನಿಗೆ ಒಬ್ಬ ಮ್ಯಾನೇಜರ್ ಬೇಕು, ಅವನಿಗೊಂದು ಅಸಿಸ್ಟೆಂಟ್ ಬೇಕು, ಅವನಿಗೆ ಸೆಕ್ರೆಟರಿ ಬೇಕು. ಸೊ ಆ ರೀತಿ ಕೆಲಸಗಳ ಅಥವಾ ಪ್ರಪಂಚವನ್ನ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದಕ್ಕೆ ಈ ತರ ಕ್ಯಾರೆಕ್ಟರ್ಸ್ ಇದಾಗತ್ತೆ. ಆದ್ರೆ ಬಾಸ್ ಏನ್ ಹೇಳ್ತಾರೆ ಅದೇ ಅಲ್ಟಿಮೇಟ್ ಆಗತ್ತಲ್ಲ. ಹಾಗೆ ವಿಷ್ಣುವಿಗೆ ನಾವು ಪ್ರಜಾಪತಿ ಅಂತ ಕೂಡ ಒಂದು ಹೆಸರನ್ನ ಕರೀತಾರೆ. ಮುಂದಿನ ನಾಮಕ್ಕೆ ಹೋಗೋಣ. ಹಿರಣ್ಯ ಗರ್ಭ ಅಂತ ಭಗಿನಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಲ್ವಾ, ಮಾಡ್ತೀನಿ ಒಂದು ನಿಮಿಷ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಮಹೋದಯ. ಅಷ್ಟು ಇವಾಗ ಅದೇ ಪ್ರಜಾಪತಿದು ಕತೆ ಕೇಳಿದ್ರಿ ಅಲ್ವಾ. ಸೊ ಅದ್ರಲ್ಲಿ ನಮಸ್ಕಾರ ಮಾಡೋದು ಅಂತ ಬಂತು. ಅಂತಂದ್ರೆ ಯಾಕೆ ಎದ್ದು ನಿಂತು ನಮಸ್ಕಾರ ಮಾಡ್ಲಿಲ್ಲ ಅಂತ ಹೇಳಿ ಪಾರ್ವತಿ ಕೇಳ್ತಾ ಇದ್ದಾಳೆ ಶಿವನಿಗೆ. ಏನು ಎದ್ಬಿಟ್ಟು ಒಂದ್ ನಮಸ್ಕಾರ ಮಾಡ್ಬಿಟ್ಟಿದ್ರೆ ಏನಾಗ್ತಾ ಇತ್ತು ನಿಮಗೆ ಅಂತ ಹೇಳಿ ಈಶ್ವರನನ್ನ ಕೇಳ್ತಾಳೆ. ಹಾಗಾಗಿ ಈಶ್ವರ ಏನ್ ಹೇಳ್ತಾರೆ ಅದಕ್ಕೆ ಅಂತಂದ್ರೆ, ಯಾವುದೇ ವ್ಯಕ್ತಿ, ಈಗ ನಾವೊಂದು ಒಬ್ರಿಗೆ ನಮಸ್ಕಾರ ಮಾಡ್ತೀವಿ ಅಂತಂದ್ರೆ ನಾವು ನಮಸ್ಕಾರ ಮಾಡುವಂತದ್ದು ಆ ವ್ಯಕ್ತಿಗಲ್ಲ. ಯಾಕಂದ್ರೆ ಈ ದೇಹ ಅನ್ನೋದ್ ಏನಿರತ್ತೆ ಅದು ವಯಸ್ಸಾದವ್ರು ಇರಬಹುದು ಅಥವಾ ಬಾಲಕರಾಗಿರ್ಬಹುದು, ಚಿಕ್ಕವರೇ ಆಗಿರ್ಬೋದು, ದೊಡ್ಡವರೇ ಆಗಿರ್ಬೋದು, ಹಿರಿಯರು ಕಿರಿಯರು ಅಂತ ಅನ್ನೋದು ಆ ದೇಹಕ್ಕೆ ಮಾತ್ರ. ಯಾಕಂದ್ರೆ ದೇಹ ಅನ್ನೋದು ವಿಕಾರವನ್ನ ಹೊಂದುತ್ತಾ ಇರತ್ತೆ. ಅಂದ್ರೆ ಅಸ್ಥಿ ಜಾಯತೆ ವಿಪರಿಣಮತೆ ಅಂತ ಹೇಳಿ ಯೌವನಾವಸ್ಥೆ ಆಗಿರ್ಬಹುದು, ವಯಸ್ಸಾದ್ಮೇಲೆ ಮುಪ್ಪಾಗಿರ್ಬಹುದು, ಈ ರೀತಿ ವಿಕಾರಗಳನ್ನ ಹೊಂದುತ್ತೆ. ಆದ್ರೆ ನಿಜವಾಗ್ಲೂ ನಮಸ್ಕಾರ ಮಾಡುವಂತದ್ದು ಆ ವ್ಯಕ್ತಿಯ ಒಳಗಡೆ ಇರ್ತಕ್ಕಂತಹ ಪರಮಾತ್ಮನಿಗೆ. ಇಲ್ಲಿ ದಕ್ಷ ಪ್ರಜಾಪತಿಗೆ ಆ ಒಂದು ರೀತಿ ಅಹಂಕಾರ ಇದೆ ಅವನಲ್ಲಿ. ಹಾಗಾಗಿ ನನಗೆ ನಮಸ್ಕಾರ ಮಾಡ್ಲಿಲ್ಲ ಅಂತ ಅನ್ನೋದು ಅವನಿಗೆ ಆ ಅಹಂಕಾರದಿಂದಲೇ ಹುಟ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ನಿಜವಾಗ್ಲೂ ನಮಸ್ಕಾರ ಅಂತ ಮಾಡೋದು ಆತ್ಮನಿಗೆ, ನನ್ನೊಳಗಡೆ ಇರ್ತಕ್ಕಂತಹ ಪರಮಾತ್ಮನಿಗೆ ಮಾಡ್ತಿದ್ದಾರೆ ಅಂತ ನಾವು ಭಾವಿಸ್ಬೇಕೋ ಹೊರತು ನನಗ್ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡ್ರೆ ಅದ್ ನಿಜವಾಗ್ಲೂ ಅಹಂಕಾರ ಅಂತಾನೆ. ಸೊ ಹಾಗಾಗಿ ನಮಸ್ಕಾರ ಅನ್ನೋದು ನಾವ್ ಯಾರಿಗೆ ನಮಸ್ಕಾರ ಮಾಡಿದ್ರು ಅಥವಾ ನಮ್ಗೆ ಯಾರಾದ್ರೂ ನಮಸ್ಕಾರ ಮಾಡಿದ್ರು ಅದು ನಮಗೆ ಅಂತ ತಿಳ್ಕೊಬಾರ್ದು, ಅಥವಾ ನಾವು ಅವ್ರಿಗೆ ಮಾಡ್ತಿರೋದು ಅಂತಲ್ಲ. ಎಲ್ಲರೊಳಗಡೆ ಇರ್ತಕ್ಕಂತಹ ಆತ್ಮರೂಪಿ ಪರಮಾತ್ಮ ಏನಿದಾನೆ ಅವನಿಗೆ ಮಾಡುವಂತಹ ನಮಸ್ಕಾರ. ಓಕೆ, ಪ್ರಜಾಪತಿ ಅನ್ನೋ ನಾಮ ಆಯ್ತು. ಅದಾದ ನಂತರ ನೆಕ್ಸ್ಟ್ ಇವಾಗ ಹಿರಣ್ಯ ಗರ್ಭ. ಹಿರಣ್ಯ ಅಂತಂದ್ರೆ ತಮಗೆಲ್ರಿಗೂ ಗೊತ್ತೇ ಇದೆ, ಚಿನ್ನ ಅಂತ ಹೇಳಿ ಅಲ್ವಾ. ಇಲ್ಲಿ ಹಿರಣ್ಯ ಗರ್ಭ ಅಂದಾಕ್ಷಣಕ್ಕೆ ನಮಗೆ ನೆನಪಾಗೋದು ಏನು ಅಂತಂದ್ರೆ ಬ್ರಹ್ಮದೇವನ ನೆನಪಾಗತ್ತೆ. ಬ್ರಹ್ಮನಿಗೆ ಹಿರಣ್ಯ ಗರ್ಭ ಅಂತ ಹೇಳ್ತಾರೆ ಅಂತ ಗೊತ್ತಿದೆ. ಆದ್ರೆ ಅಂದ್ರೆ ಈ ಪ್ರಪಂಚವನ್ನ ಒಂದು ಅಂಡ ಅಂತ ನೋಡಿದ್ರೆ ಒಂದು ಮೊಟ್ಟೆಯ ರೀತಿ, ಅಂದ್ರೆ ಅದು ಚಿನ್ನದ್ದಾಗಿದ್ದು ಅದರಲ್ಲಿ ಹುಟ್ಟಿದಂತವನಿಗೆ ಹಿರಣ್ಯ ಗರ್ಭ ಅಂತ ಹೇಳಿ ಹೇಳ್ತಾರೆ ಅಂತ ಕೇಳಿದೀವಿ. ಆದ್ರೆ ಆ ಬ್ರಹ್ಮದೇವ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದಾನೆ, ಪ್ರಜಾಪತಿಗಳನ್ನ ಸೃಷ್ಟಿ ಮಾಡ್ದ ಅಂತ ಎಲ್ಲ ಈಗಷ್ಟೇ ಕೇಳಿದ್ವಿ. ಈ ಬ್ರಹ್ಮಾಂಡವನ್ನ ಅದ್ರಲ್ಲಿ ಸಸ್ಯವರ್ಗ ಆಗಿರ್ಬಹುದು, ಪ್ರಾಣಿ ವರ್ಗ ಆಗಿರ್ಬಹುದು,
ಎಲ್ಲವನ್ನ ಮನುಷ್ಯರನ್ನ, ದೇವರು, ಗಂಧರ್ವರು, ರಾಕ್ಷಸರು, ದೇವತೆಗಳು ಎಲ್ಲರನ್ನು ಕೂಡ ಸೃಷ್ಟಿ ಮಾಡಿದಾನೆ. ಆದ್ರೆ ಇವರೆಲ್ರೂ ಕೂಡ ಬ್ರಹ್ಮನ ಸಹಿತವಾಗಿ ಅವನನ್ನ ಹಿರಣ್ಯಗರ್ಭ ಅಂತ ಹೇಳಿದ್ರುನು ಆ ಒಬ್ಬ ಬ್ರಹ್ಮ, ಆ ಹಿರಣ್ಯಗರ್ಭನಾದಂತಹ ಬ್ರಹ್ಮ ಯಾರ ಗರ್ಭದಲ್ಲಿ ಅಡಕವಾಗಿರ್ತಾನೋ ಅವನೇ ನಿಜವಾಗ್ಲೂ ಹಿರಣ್ಯಗರ್ಭ ಅಂತ ಹೇಳ್ತಾರೆ. ಅಂದ್ರೆ ಬ್ರಹ್ಮಾದಿ ಲೋಕಗಳೆಲ್ಲವೂ ಕೂಡ ಬ್ರಹ್ಮ ವಾಸಿಸ್ತಕ್ಕಂತಹ ಸತ್ಯಲೋಕ ಇರಬಹುದು ಅಥವಾ ಭೂಲೋಕ, ಸ್ವರ್ಗಾದಿ ಲೋಕಗಳು, ಎಲ್ಲಾ ಲೋಕಗಳು ಕೂಡ ಪ್ರಳಯದ ಸಮಯದಲ್ಲಿ ಏನಾಗತ್ತೆ, ಎಲ್ಲವೂ ಕೂಡ ಸೂಕ್ಷ್ಮ ರೂಪವನ್ನ ತಾಳಿ ಆ ಭಗವಂತನ ಗರ್ಭವನ್ನ ಸೇರತ್ತೆ. ಗರ್ಭ ಅಂತಂದ್ರೆ ಇಲ್ಲಿ ಒಂದು ರಹಸ್ಯವಾದ ಸ್ಥಳ ಅಂತ ಅನ್ಕೊಳ್ಬಹುದು, ಅಥವಾ ಜನನಕ್ಕೆ ಒಂದು ಮೂಲ ಸ್ಥಾನ ಅಲ್ವಾ ಅದು, ಅಲ್ಲಿಂದನೇ ಜನನ ಆಗುವಂತದ್ದು. ಹಾಗಾಗಿ ಪ್ರತಿಯೊಂದು ಜೀವರಾಶಿಗಳು ಕೂಡ ಎಲ್ಲಿ ಅಂದ್ರೆ ಪ್ರಳಯ ಕಾಲದ ಸಮಯದಲ್ಲಿ ಬ್ರಹ್ಮನನ್ನು ಸೇರಿ ಎಲ್ಲರೂ ಕೂಡ ಮಹಾಪ್ರಳಯ ಅಂತ ಆಗಿರಬಹುದು. ಎಷ್ಟೊಂದೆಲ್ಲ ನಾವು ಹಿಂದಿನ ಕ್ಲಾಸಲ್ಲಿ ನೋಡಿದೀವಿ, ಪ್ರಳಯದಲ್ಲಿ ಯಾವ್ಯಾವ ರೀತಿ ಪ್ರಳಯಗಳಿರುತ್ತೆ. ಬ್ರಹ್ಮಲೋಕ ಅಂದ್ರೆ ಬರೀ ಭೂಲೋಕ ನಾಶ ಆಗೋದು ಯಾವಾಗ, ಇಡೀ ಬ್ರಹ್ಮಾಂಡವೇ ನಾಶವಾಗೋದು ಅಂದ್ರೆ ಆ ಸೂಕ್ಷ್ಮ ಸ್ಥೂಲ ರೂಪವನ್ನ ಹೋಗಿ ಮತ್ತೆ ಸೂಕ್ಷ್ಮ ರೂಪವನ್ನ ಪಡ್ಕೊಳ್ತಕ್ಕಂಥದ್ದು, ಎಲ್ಲವೂ ಭಗವಂತನ ಒಳಗಡೆ ಸೇರ್ಕೊಳ್ಳೋ ಅಂತದ್ದು. ಈ ರೀತಿ ಇಡೀ ಬ್ರಹ್ಮಾಂಡವೇ ಬ್ರಹ್ಮನನ್ನು ಸೇರಿ ಎಲ್ಲಾ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂತಹ ಎಲ್ಲಾ ಜೀವರಾಶಿಗಳು ಕೂಡ ಆ ಒಂದು ಬ್ರಹ್ಮನ ಒಳಗಡೆ ಅಂದ್ರೆ ಭಗವಂತನ ಒಳಗಡೆ ಸೇರ್ಕೊಳ್ಳೋದ್ರಿಂದ ಅವನಿಗೆ ಹಿರಣ್ಯ ಗರ್ಭ ಅಂತ ಹೇಳ್ತಾರೆ. ಇನ್ನು ಇದನ್ನೇ ಸಾಬೀತುಪಡಿಸ್ಲಿಕ್ಕಾಗಿ ಈಗ ಹಿರಣ್ಯ ಗರ್ಭ ಅಂತ ಹೇಳಿ ಬ್ರಹ್ಮನಿಗೆ ಹೇಳಿದಲ್ದೇನೆ ಶಾಸ್ತ್ರಗಳಲ್ಲೂ ಕೂಡ ಹೇಳ್ತಾರೆ ಹಿರಣ್ಯ ಗರ್ಭನ ಬಗ್ಗೆ. ನಾವೀಗ ಋಗ್ವೇದದಲ್ಲಿ ನೋಡ್ಬಹುದು, ಹಿರಣ್ಯ ಗರ್ಭ ಸೂಕ್ತ ಇದೆ ಅಲ್ವಾ, ಅದ್ರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಸಮವರ್ತತಾಗ್ರೆ ಭೂತಸ್ಯ ಜಾತಃ ಪತಿರೇಕ ಆಸೀತ್ ಸದಾಧಾರ ಪೃಥಿವೀಂ ದ್ಯಾಮುತೇಮಾಂ ಕಸ್ಮೈ ದೇವಾಯ ಹವಿಷಾ ವಿಧೇಮ ಅಂತ. ಅಂದ್ರೆ ಯಾರು ಈ ಜಗತ್ತಿನ ಆದಿ ಕಾಲದಲ್ಲಿ ಇದ್ನೋ ಅಂತಹ ಹಿರಣ್ಯ ಗರ್ಭ ಏನಿದಾನೆ ಅವನಿಗೆ ಮಾತ್ರನೇ, ಅಂದ್ರೆ ಅವನೇ ಸಮಸ್ತ ಜೀವರಾಶಿಗಳಿಗೂ ಕೂಡ ಅಧಿಪತಿ ಆಗಿರ್ತಕ್ಕಂಥವನು. ಸ್ವರ್ಗಾದಿ ಲೋಕಗಳಿರಬಹುದು ಅಥವಾ ಭೂಲೋಕ ಇರಬಹುದು, ಈ ಎಲ್ಲವನ್ನು ಕೂಡ ಸಂರಕ್ಷಣೆ ನೀಡ್ತಕ್ಕಂಥವನು ಆ ಭಗವಂತನೇ. ಹಾಗಾಗಿ ಅವನಿಗೆ, ಅಂತಹ ದೇವನಿಗೆ ಈ ಹವಿಸ್ಸನ್ನ ನಾನು ಅರ್ಪಣೆ ಮಾಡ್ತೀನಿ ಅಂತ ಹೇಳಿ ಒಂದು ಭಗವಂತನ ಪ್ರತಿಯೊಂದು ಈ ಸೂಕ್ತದಲ್ಲಿ ಯಾವ ರೀತಿ ದೇವನಿಗೆ ನಾನು ಹವಿಸ್ಸನ್ನ ಸಮರ್ಪಣೆ ಮಾಡ್ತೀನಿ ಅಂತ ಹೇಳಿ ಆ ಹಿರಣ್ಯ ಗರ್ಭ ಸೂಕ್ತದಲ್ಲಿ ಹೇಳ್ತಾರೆ. ಅಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಹಿರಣ್ಯ ಗರ್ಭ ಸೂಕ್ತ ಅಂತಂದ್ರೆ ಅದು ಸಾಕ್ಷಾತ್ ನಾರಾಯಣ ಅಂತ. ಇನ್ನು ಮತ್ತೊಂದು ಅರ್ಥದಲ್ಲಿ ನಾವು ಹಿರಣ್ಯ ಗರ್ಭ ಅಂತ ನೋಡೋದಾದ್ರೆ ಅದು ಭಗವಂತನ ವಾಸಸ್ಥಳದ ಬಗ್ಗೆ ಹೇಳುತ್ತೆ. ಅದಕ್ಕೆ ಒಂದು ಸಣ್ಣದಾಗಿ ಒಂದು ಕತೆ, ಎಲ್ರಿಗೂ ಗೊತ್ತಿರೋದೆ ಅದು. ಚಿಕ್ಕದಾಗಿ ಬರೀ ಅದನ್ನ ಅರ್ಥ ಮಾಡಿಸ್ಲಿಕ್ಕೋಸ್ಕರ ನಾನು ಈ ಕಥೆಯನ್ನ ತಗೊಳ್ತಾ ಇದ್ದೀನಿ. ಅದೇನಂತಂದ್ರೆ ಸೌಗಂಧಿಕ ಪುಷ್ಪವನ್ನ ತರ್ಲಿಕ್ಕೆ ಭೀಮ ಹೋಗಿದ್ ಕತೆ ಎಲ್ರಿಗೂ ಗೊತ್ತಿದೆ ಅಲ್ವಾ. ದ್ರೌಪದಿ ಸೌಗಂಧಿಕ ಪುಷ್ಪವನ್ನ ಕೇಳಿದ್ಲು ಅಂತ ಹೇಳಿ ಅದನ್ನ ತರ್ಲಿಕ್ಕೆ ಅನ್ಬಿಟ್ಟು ಭೀಮ ಹೋಗ್ತಾನೆ. ಅಲ್ಲಿ ಯಾರು ಕುಬೇರನ ಒಂದು ಸ್ಥಾನದಲ್ಲಿ ಅದಿರತ್ತೆ, ಅವನಿಗೆ ಸಂಬಂಧಪಟ್ಟಂತಹ ಪ್ರದೇಶದಲ್ಲಿ ಸೌಗಂಧಿಕ ಪುಷ್ಪ ಇರತ್ತೆ. ಅದನ್ನ ತರ್ಲಿಕ್ಕೆ ಭೀಮ ಹೋದಾಗ ಹನುಮಂತ ಅಡ್ಡ ಆಗೋದು, ಆವಾಗ ಹನುಮಂತ ಅವನ್ ಜೊತೆ ಎಲ್ಲ ಮಾತುಕತೆ ಎಲ್ಲ ಆಗಿದ ನಂತರ ಅವನ್ ಇಂಥ ಕಡೆ ಇದೆ ಹೋಗು ಅಂತ ಹೇಳಿದ್ದು ಎಲ್ಲ ಗೊತ್ತೇ ಇದೆ. ಅಲ್ಲಿಗೆ ಹೋಗೋದಕ್ಕೂ ಮುಂಚೆ ಒಂದು ಅಶರೀರವಾಣಿ ಆಗತ್ತೆ. ಅದೇನಂದ್ರೆ ಇದು ಕುಬೇರನ ಸ್ಥಳ, ಇಲ್ಲಿಗೆ ಯಾರು ಕೂಡ ಬರಬಾರ್ದು ಅಂತ ಹೇಳಿ. ಆವಾಗ ಭೀಮ ಏನ್ ಮಾಡ್ತಾನೆ, ಅದನ್ನ ದಾಟಿನೂ ಕೂಡ ಅದನ್ನ ಲೆಕ್ಕಿಸ್ತೇನೆ ಒಳಗಡೆ ಪ್ರವೇಶ ಮಾಡ್ತಾನೆ ಕುಬೇರನ ಸ್ಥಾನಕ್ಕೆ, ಅವನ ಇದ್ದಂತಹ ಸ್ಥಾನಕ್ಕೆ. ಅಲ್ಲಿ ತುಂಬಾ ಅದ್ಭುತವಾದಂತಹ ಸುಂದರವಾದಂತಹ ಸರೋವರ, ಪರ್ವತಗಳು ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಆ ನೀರೇನೆ ಎಷ್ಟು ಅಂದವಾಗಿ ಕಾಣಿಸ್ತಿರುತ್ತೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅವನ್ಗೆ ಆ ಪ್ಲೇಸ್ ನ ನೋಡಿ. ಅವಾಗ ಭೀಮ ಅಲ್ಲಿಗ್ ಬಂದಿದ್ದಾಗ ಎಲ್ಲ ಯಕ್ಷ ರಾಕ್ಷಸರು ಕೂಡ ಅಲ್ಲಿಗ್ ಬರ್ತಾರೆ, ಬಂದು ಕೇಳ್ತಾರೆ, ಯಾರು ನೀನು, ನಾರು ಮಡಿಯನ್ನ ಹುಟ್ಟಿ ಬಂದಿದ್ಯಲ್ಲ, ಯಾರ್ ನೀನು ಅಂತ ಎಲ್ರು ಕೇಳಿದಾಗ ಆಗ ಅಲ್ಲಿ ಭೀಮ ಹೇಳ್ತಾನೆ, ಈ ರೀತಿ ನಾನು ಸೌಗಂಧಿಕ ಪುಷ್ಪವನ್ನ ತಗೊಳ್ಳಿಕ್ ಬಂದಿದ್ದೀನಿ ಅಂತ ಹೇಳಿ. ಅದಕ್ಕೆ ಆ ಯಕ್ಷ ರಾಕ್ಷಸರು ಹೇಳ್ತಾರೆ, ಇದು ಕುಬೇರನಿಗೆ ಸಂಬಂಧಪಟ್ಟಂತಹ ಪ್ರದೇಶ, ಇದು ಇಲ್ಲಿ ಬರೋದಕ್ಕೆ ಕೇವಲ ಗಂಧರ್ವರಿಗೆ ಮತ್ತೆ ದೇವತೆಗಳಿಗೆ ಅಷ್ಟೇ ಇಲ್ಲಿ ಬರೋದಕ್ಕೆ ಸಾಧ್ಯ ಆಗೋದು, ನೀವ್ ಯಾರು ಬರೋ ಹಾಗಿಲ್ಲ ಸಾಧಾರಣ ಮನುಷ್ಯರು, ಹಾಗಾಗಿ ನೀನ್ ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾರೆ. ಅದಕ್ಕೆ ಭೀಮ ಹೇಳ್ತಾನೆ, ಇದು ಪ್ರಕೃತಿ ಅಂತಂದ್ರೆ ಇದನ್ನ ಸವಿಯುವಂತದ್ದು, ಇಲ್ಲಿ ಇರ್ಬೇಕಾದಂತದ್ದು. ಭೀಮ ಯೂಶುವಲ್ ಆಗಿ ಕೇಳಲ್ಲ ಅಲ್ವಾ ಯಾರ ಮಾತನ್ನು, ಅದ್ರಲ್ಲೂ ದ್ರೌಪದಿ ಕೇಳಿದಾಳೆ ಅಂದ್ರೆ ತಗೊಂಡ್ ಹೋಗ್ಲೇಬೇಕು ಅಂತ ಬಂದಿರ್ತಾನೆ. ಇಷ್ಟು ದಿನ ಅವಳ ಪಾಪ ಇಷ್ಟೆಲ್ಲಾ ಕಷ್ಟಗಳ ನಡುವೆ ಅವಳ ಮನಸ್ಸಿಗೊಂದು ಖುಷಿ ಆಗತ್ತೆ ಅಂತಂದ್ರೆ ನಾನು ಯಾಕೆ ಆಕೆಯ ಮಾತನ್ನ ಈಡೇರಿಸಬಾರ್ದು ಅಂತ ಹೇಳಿ ಬಂದಿದ್ದಾನೆ.
ಹಾಗಾಗಿ ಅವ್ರ ಮಾತನ್ನ ಕೇಳಲ್ಲ ಅವನು. ಇಲ್ಲ ನಾನ್ ತಗೊಂಡ್ ಹೋಗೇ ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ಯಕ್ಷ ಮತ್ತೆ ರಾಕ್ಷಸರಿಗೆಲ್ಲ ಅವ್ರ ಒಟ್ಟಿಗೆ ಭೀಮನಿಗೂ ಕೂಡ ಯುದ್ಧ ಆಗತ್ತೆ. ಇಬ್ರ ಮಧ್ಯೆ ಅಲ್ಲಿ ಭೀಮ ಎಲ್ರನ್ನು ಕೂಡ ಹೊಡೆದು ಕೊಲ್ತಾನೆ ಯಕ್ಷ ರಾಕ್ಷಸರನ್ನ. ಅವಾಗ ಆ ಶಬ್ದವನ್ನ ಕೇಳಿ ಅಲ್ಲಿಗೆ ಧರ್ಮರಾಯ ಎಲ್ರು ಕೂಡ ಏನಿದು ಶಬ್ದ, ಈ ತರ ಪರ್ವತದಿಂದ ಶಬ್ದ ಬರ್ತಿದ್ಯಲ್ಲ, ಏನಾಗ್ತಿದೆ ನೋಡೋಣ ಅಂತ ಹೇಳಿ ಎಲ್ರು ಕೂಡ ಅಲ್ಲಿಂದ ಹೊರಡಕ್ಕೆ ಶುರು ಮಾಡ್ತಾರೆ. ಆವಾಗ ಈ ಯಕ್ಷರೇನಿದ್ದಾರೆ, ಆ ಯಕ್ಷರ ಒಬ್ಬ ನಾಯಕ ಇರ್ತಾನಲ್ಲ, ಅವನು ಹೋಗ್ಬಿಟ್ಟು ಕುಬೇರನಿಗೆ ಹೇಳ್ತಾನೆ, ಈ ರೀತಿ ಭೀಮ ಬಂದು ಎಲ್ಲ ರಾಕ್ಷಸರನ್ನ ಮತ್ತೆ ಯಕ್ಷರನ್ನೆಲ್ಲ ಧ್ವಂಸ ಮಾಡ್ತಿದ್ದಾನೆ ನಮ್ಮ ಸೈನ್ಯವನ್ನೆಲ್ಲ ಅಂತ ಹೇಳಿದಾಗ, ಮತ್ತೆ ಕುಬೇರನಿಗೆ ತುಂಬಾ ಆಪ್ತ ಮಿತ್ರನಾದಂತಹ ಮಣಿಮಾನ್ ಅಂತ ಎಂಬಂತಹ ಒಬ್ಬ ರಾಕ್ಷಸ ಕೂಡ ಇರ್ತಾನಲ್ಲಿ. ಅವನು ಕೂಡ ತುಂಬಾ ಕ್ಲೋಸ್ ಫ್ರೆಂಡ್ ಅವನಿಗೆ. ಅವನನ್ನು ಕೂಡ ಅವನು ಬರ್ತಾನೆ ಭೀಮನ ಜೊತೆ ಯುದ್ಧ ಮಾಡ್ಲಿಕ್ಕೆ ಅಂತ ಅಂದ್ಬಿಟ್ಟು ಅವನನ್ನು ಕೂಡ ಕೊಲ್ತಾನೆ. ಇಷ್ಟೆಲ್ಲ ಆದ್ಮೇಲೆ ಆ ಯಕ್ಷ ಒಬ್ಬ ಹೋಗ್ಬಿಟ್ಟು ಕುಬೇರನಿಗೆ ಹೇಳ್ತಾನೆ, ಈ ರೀತಿ ಭೀಮ ಬಂದು ಎಲ್ಲ ಧ್ವಂಸ ಮಾಡಿದಾನೆ ಅಂತ ಹೇಳಿ. ಆಗ ಕುಬೇರ ಏನು ಹೇಳೋದಿಲ್ಲ. ಇದೆಲ್ಲ ಏನ್ ಆಗ್ಬೇಕೋ ಅದಾಗಿದೆ, ಹಾಗಾಗಿ ಯಾರು ಕೂಡ ತಲೆ ಕೆಡ್ಸ್ಕೊಂಬೇಡಿ, ಎಲ್ಲ ವಿಧಿ ಪ್ರಕಾರನೇ ಆಗಿದೆ ಅಂತ ಹೇಳಿ ಸುಮ್ನಾಗ್ಬಿಡ್ತಾನೆ. ಆಮೇಲೆ ಸರಿ ಅಲ್ಲಿಂದ ಬರ್ತಾನೆ, ಭೀಮ ಇರೋ ಸ್ಥಾನಕ್ಕೆ ಕುಬೇರ ಕೂಡ ಬರ್ತಾನೆ. ಬಂದಾಗ ಅಷ್ಟ್ರಲ್ಲಿ ಧರ್ಮರಾಯ ಎಲ್ರು ಕೂಡ ಅಲ್ಲಿಗೆ ಬರ್ತಾರೆ. ಅರ್ಜುನ ಅಷ್ಟ್ರಲ್ಲಿ ಅವನು ಆ ಶಿವನನ್ನ ಕುರಿತು ತಪಸ್ ಮಾಡ್ಲಿಕ್ಕೆ ಅಂತ ಹೋಗಿರ್ತಾನೆ. ಈ ಕಡೆ ಧರ್ಮರಾಯ ಮತ್ತೆ ಎಲ್ಲ ಪಾಂಡವರೆಲ್ರು ಬರ್ತಾರೆ. ಬಂದಾಗ ಕ್ಷಮೆ ಕೇಳ್ತಾರೆ ಕುಬೇರನ ಹತ್ರ. ಅಯ್ಯೋ ನನ್ನ ಭೀಮನಿಂದ ಈ ರೀತಿ ತಪ್ಪಾಗ್ಬಿಟ್ಟಿದೆ, ಬಂದು ನಿಮ್ಮ ಪ್ರದೇಶಕ್ಕೆ ಬಂದು ಇದೆಲ್ಲವನ್ನ ನಾಶ ಮಾಡ್ಬಿಟ್ಟಿದ್ದಾನೆ, ಕ್ಷಮಿಸ್ಬಿಡಿ ಅಂತ ಕೇಳಿದಾಗ ಆಗ ಕುಬೇರ ಹೇಳ್ತಾನೆ, ಇದು ಯಾರು ಕ್ಷಮೆ ಅಂದ್ರೆ ಪಾಂಡವರಂದ್ರೆ ಅವನಿಗೆ ತುಂಬಾ ಒಂಥರ ಒಳ್ಳೆ ಪ್ರೀತಿ ಪಾತ್ರರೇ ಆಗಿರ್ತಾರೆ. ಪಾಂಡವರಂದ್ರೆ ಗೌರವ ಕೂಡ ಇರುತ್ತೆ ಕುಬೇರನಿಗೆ. ಹಾಗಾಗಿ ಅವನು ಹೇಳ್ತಾನೆ, ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ, ಈ ರೀತಿ ಆಗ್ಬೇಕು ಅನ್ನೋದು ಆಗತ್ತೆ ಅನ್ನೋದು ನನಗೆ ಮೊದಲೇ ಗೊತ್ತಿತ್ತು. ಯಾಕಂದ್ರೆ ಒಂದೊಮ್ಮೆ ಏನಾಗತ್ತೆ, ಮಣಿಮಾನ್ ಅನ್ನೋ ರಾಕ್ಷಸ ಇದ್ನಲ್ವಾ ಕುಬೇರನ ಗೆಳೆಯ, ಅವನು ಮತ್ತೆ ಕುಬೇರ ಇಬ್ರು ಕೂಡ ವಿಮಾನಯಾನವನ್ನ ಮಾಡ್ತಿರ್ತಾರೆ. ವಿಮಾನಯಾನ ಮಾಡ್ಬೇಕಾದ್ರೆ ಕುಬೇರ ಒಂದು ಸ್ಥಳದಲ್ಲಿ ಅಗಸ್ತ್ಯರು ತಾವು ತಪಸ್ಸು ಮಾಡ್ಲಿಕ್ಕೆ ನಿಂತ್ಕೊಂಡು ತಪಸ್ಸು ಮಾಡ್ತಿರ್ತಾರೆ. ಅವಾಗ ಇವನು ಒಂಥರ ಪರಿಹಾಸ್ಯವನ್ನ ಮಾಡಿ ಅವರಿಗೆ ಮೇಲಿಂದ ಎಂಜಲನ್ನ ಉಗ್ದಿರ್ತಾನೆ. ಅದು ಬಂದು ಅಗಸ್ತ್ಯರ ಮುಖಕ್ಕೆ ತಾಗತ್ತೆ. ಇಂತಹ ಅಹಂಕಾರಿ ಮುಂದೆ ಭೀಮನಿಂದ ಇವನು ಹತನಾಗ್ಲಿ ಅಂತ ಹೇಳಿ ಅಗಸ್ತ್ಯರು ಅವನಿಗೆ ಶಾಪವನ್ನ ಕೊಟ್ಟಿರ್ತಾರೆ. ಹಾಗಾಗಿ ಎಲ್ಲಿ ಭೀಮ ಬಂದ್ಬಿಡ್ತಾನೋ ಅಂತ ಇಷ್ಟು ದಿನ ಅವನು ವೇಟ್ ಮಾಡ್ತಾನೆ ಇದ್ದ. ಅವನು ಭೀಮ ಎಂಟ್ರಿ ಆಗ್ತಿದೆ ಅಂದಾಗ್ಲೇನೆ ಆ ಪರ್ವತಕ್ಕೆ ಅವನಿಗೆ ಭಯ ಆಗೇನೆ ಅವನೇ ಅಶರೀರವಾಣಿಯನ್ನ ನುಡಿದಿದ್ದ, ನೀನ್ ಬರ್ದೇ ಹೋಗ್ಲಿ, ಆಗ್ಲಾದ್ರೂ ನಾನು ಈ ಋಷಿಗಳ ಶಾಪದಿಂದ ನಾನು ತಪ್ಪಿಸ್ಕೊಳ್ಬಹುದೇನೋ ಅನ್ನೋ ಕಾರಣಕ್ಕೋಸ್ಕರ. ಆದ್ರೆ ಏನ್ ಆಗ್ಬೇಕು ಅಂತ ವಿಧಿ ಲಿಖಿತ ಆಗಿರುತ್ತೋ ಅದನ್ನ ಯಾರಿಂದಲೂ ತಪ್ಸಕ್ ಆಗಲ್ಲ ಅಲ್ವಾ. ಹಾಗಾಗಿ ನೀನು ಇಲ್ಲೆಲ್ಲ ದ್ರೌಪದಿ ಸೌಗಂಧಿಕ ಪುಷ್ಪವನ್ನ ಕೇಳಿದ್ದಾಗ್ಲಿ, ನೀನ್ ಬಂದಿರೋದಾಗ್ಲಿ, ಇಲ್ಲೆಲ್ಲ ಇದನ್ನ ಇವ್ರನ್ನೆಲ್ಲ ಕೊಂದಿದ್ದಾಗ್ಲಿ, ಇದೆಲ್ಲ ನಿಮಿತ್ತ ಮಾತ್ರ. ಆದ್ರೆ ನಿಜವಾಗ್ಲೂ ಏನ್ ಆಗ್ಬೇಕು ಅಂತಿರುತ್ತೋ ಸೂತ್ರಧಾರ ಅನ್ನೋನು ಅವನು ಮೇಲಿದ್ದಾನೆ ಅಂತ ಹೇಳಿ ಅವನ ಒಂದು ಹಣತೆಯಂತೆ ಎಲ್ಲವೂ ಕೂಡ ಆಗ್ತಾ ಇರುತ್ತೆ ಅಂತ ಹೇಳಿ ಹೇಳ್ತಾನೆ. ಅದಾದ್ಮೇಲೆ ಕುಬೇರ ತನ್ನ ಅವರಿಗೆ ಸತ್ಕಾರ್ಯಗಳನ್ನೆಲ್ಲ ಮಾಡಿ ಅಲ್ಲಿ ಇರಿಸ್ಕೊಂಡು ಮತ್ತೆ ಹೊರಡ್ತಾರೆ ಎಲ್ರುನು. ಆಗ ಧರ್ಮರಾಯ ಬಂದು ಧೌಮ್ಯರ ಹತ್ರ ಹೇಳ್ತಾನೆ, ಏನಂದ್ರೆ ನಾವು ಈ ಒಂದು ಪ್ಲೇಸ್ ಬಂದು ಈ ರೀತಿ ಅನೇಕ ಯಕ್ಷ ರಾಕ್ಷಸರನ್ನ ಕೊಂದ್ಬಿಟ್ನಲ್ಲ, ನಮ್ಮಿಂದ ಎಷ್ಟೆಲ್ಲಾ ತಪ್ಪಾಗ್ತಿದೆ ಅಂತೆಲ್ಲಾ ಹೇಳಿದಾಗ ಆಗ ಧೌಮ್ಯರು ತಮ್ಮ ಒಂದು ತಪಶಕ್ತಿಯಿಂದ ಎಲ್ಲಾ ಲೋಕಗಳನ್ನ ಅವನಿಗೆ ಧರ್ಮರಾಯನ್ ತೋರಿಸ್ತಿರ್ತಾರೆ. ಮೇಲ್ ನೋಡು ಧರ್ಮರಾಯ ನೀನು ಅಂತ ಹೇಳ್ಬಿಟ್ಟು ಎಲ್ಲಾ ಲೋಕಗಳನ್ನ ಅಂದ್ರೆ ಅವನಿಗೆ ದರ್ಶನ ಆಗೋ ರೀತಿ ತೋರಿಸ್ತಾ ಇರ್ತಾರೆ. ಈ ಕಡೆ ಇರೋದು ಬ್ರಹ್ಮಲೋಕ, ಇಲ್ಲಿರೋದು ಇಂಥ ಲೋಕ ಅಂತ ಹೇಳಿ ಮೇಲಿನ ಲೋಕಗಳನ್ನೆಲ್ಲ ತೋರಿಸ್ತಾ ಇರ್ತಾರೆ. ಆಗ ಬ್ರಹ್ಮಲೋಕಕ್ಕೂ ಇನ್ನ ಎತ್ತರದ ಸ್ಥಾನದಲ್ಲಿ ಇರ್ತಕ್ಕಂತಹ ಲೋಕ ಇದೆಯಲ್ಲ, ಹೇಗೆ ಒಂದು ಸುವರ್ಣದ ವರ್ಣದಿಂದ ಕೂಡಿದ್ಯೋ, ಒಂದು ಹಿರಣ್ಯ ಅಂದ್ರೇನೆ ಚಿನ್ನ, ಆ ಚಿನ್ನದ ವರ್ಣದಿಂದ ಕೂಡಿರ್ತಕ್ಕಂತಹ ಆ ಲೋಕ, ಅದ್ರೊಳಗಡೆ ಇರ್ತಕ್ಕಂಥವನು ಸಾಕ್ಷಾತ್ ಭಗವಂತ, ಆ ವೈಕುಂಠ ಲೋಕದಲ್ಲಿ ಇರ್ತಕ್ಕಂಥವನು. ಅವನೇ ಇದಕ್ಕೆಲ್ಲ ಸೂತ್ರಧಾರಿ. ಅವನ ಇಚ್ಛೆ ಏನಿರುತ್ತೋ ಆ ರೀತಿ ನೀವೆಲ್ರೂ ಮಾಡ್ತಿದಿರೋ ಹೊರತು ನೀವಿಲ್ಲಿ ನಿಮಿತ್ತ ಮಾತ್ರ ಅನ್ನೋದನ್ನ ಧೌಮ್ಯರು ಅವರಿಗೆ ಹೇಳ್ತಾರೆ. ಹಾಗಾಗಿ ವಾಸಸ್ಥಳ ಅಂತಾನೆ ತಗೊಳ್ಬಹುದು ಇಲ್ಲಿ. ಹಿರಣ್ಯ ಗರ್ಭ ಅಂತಂದ್ರೆ ಅವನ್ ಇರ್ತಕ್ಕಂತಹ ವೈಕುಂಠ ಚಿನ್ನದಿಂದ ಆದದ್ದು, ಚಿನ್ನದಂತಹ ವೈಕುಂಠದಲ್ಲಿ ಅವನು ವಾಸ ಮಾಡ್ತಿದ್ದಾನೆ ಅಂತಂದ್ರೆ ಅವನು ಅದ್ರೊಳಗಡೆ ಇದ್ದಾನೆ, ಅಲ್ಲಿ ವಾಸ ಮಾಡ್ತಿದ್ದಾನೆ. ಹಾಗಾಗಿ ಅವನನ್ನ ಹಿರಣ್ಯ ಗರ್ಭ ಅಂತ ಹೇಳ್ತಾರೆ. ಈ ಅರ್ಥವನ್ನು ಕೂಡ ನಾವು ಇಲ್ಲಿ ನೋಡ್ಬಹುದು. ಒಂದು ಹಿರಣ್ಯ ಗರ್ಭ ಅಂದ್ರೆ ಎಲ್ಲ ಇಡೀ ಬ್ರಹ್ಮಾಂಡ ಸಹಿತ ಎಲ್ರೂ ಕೂಡ ಅವನ ಉದರದಲ್ಲಿ ಸ್ಥೂಲ ರೂಪದಿಂದ ಸೂಕ್ಷ್ಮ ರೂಪವಾಗಿ ಅವನ ಗರ್ಭದಲ್ಲೇ ಇರೋದ್ರಿಂದಾಗಿ ಹಿರಣ್ಯ ಗರ್ಭ ಅಂತ ಹೇಳ್ತಾರೆ. ಮತ್ತೊಂದು ಅವನು ಆ ಚಿನ್ನದಂತಹ ಒಂದು ವೈಕುಂಠದಲ್ಲಿ ಅವನು ವಾಸ ಮಾಡೋದ್ರಿಂದಾಗಿ ಅವನನ್ನ
ಹಿರಣ್ಯಗರ್ಭ ಅಂತ ಹೇಳ್ತಾರೆ. ಮುಂದಿನ ನಾಮವನ್ನ ನೋಡೋಣ. ಧನ್ಯವಾದ ಭಗಿನಿ. ಎಲ್ಲರೂ ಯಾರ್ಯಾರ ಕೈಲಿ ಆಗುತ್ತೋ ಅವ್ರು ಅಟ್ಲೀಸ್ಟ್ ವಿಡಿಯೋ ಆನ್ ಮಾಡ್ಕೊಂಡ್ರೆ ನಾನು ನಿಮ್ಗೆ ಹತ್ರ ಇಂಟ್ರಾಕ್ಟ್ ಮಾಡ್ತಿದ್ದೀನಿ ಅನ್ನೋ ಒಂದು ಭಾವ ಬರುತ್ತೆ ನನಗೆ. ಅದಕ್ಕೋಸ್ಕರ ಅಷ್ಟೇ, ಸಾಧ್ಯ ಆದ್ರೆ ಮಾತ್ರ. ಬಿಕಾಸ್ ನಿಮ್ಗಳ ಎಕ್ಸ್ಪ್ರೆಷನ್ ಯಾವ ರೀತಿ ಇರುತ್ತೆ ಕತೆಗಳಿಗೆ ಅನ್ನೋದು ಕೂಡ ನನಗೆ ಒಂದು ಮೋಟಿವೇಟಿಂಗ್ ಫ್ಯಾಕ್ಟರ್ ಆಗುತ್ತೆ. ಆ ಕಾರಣದಿಂದ ಅಷ್ಟೇ, ಸಾಧ್ಯ ಆದ್ರೆ ವಿಡಿಯೋಗಳನ್ನ ಆನ್ ಮಾಡ್ಕೊಳ್ಳಿ. ಸೊ ದಟ್ ಒಂದು ಬಹಳ ಒಂದು ನನಗೆ ತುಂಬಾ ಇಷ್ಟವಾದಂತಹ ಕತೆ ಈ ಒಂದು ನಾಮಕ್ಕೆ ನಾನು ಇವತ್ತು ಹೇಳಕ್ ಹೊರಟಿರೋದು. ಭೂಗರ್ಭ ಅನ್ನೋ ನಾಮಕ್ಕೆ ಹೇಗೆ ವಿಷ್ಣು ಭೂದೇವಿಯನ್ನ ಮದುವೆ ಆದ ಅನ್ನುವಂಥ ಕತೆ ಸಾಮಾನ್ಯವಾಗಿ ಇದು ಇಲ್ಲೂ ಕೇಳ್ರಿ ಇಲ್ಲ ಅಂತ ಭಾವಿಸ್ತೀನಿ. ಅಂತಹ ಒಂದು ಕಥೆಯನ್ನ ನಾನು ಇವತ್ತು ನಿಮ್ ಮುಂದೆ ಇಡ್ತಾ ಇದ್ದೀನಿ. ಮೊದಲಿಗೆ ಶಂಕರರು ಏನು ಹೇಳ್ತಾರೆ ಈ ಒಂದು ವಿಷ್ಣು ನಾಮದ ಬಗ್ಗೆ ಅಂತ ತಿಳ್ಕೊಳ್ಳೋಣ. ಭೂಗರ್ಭ ಅಂತ ಅಂದ್ರೆ ಅದೇ ಶಂಕರರು ಬರೀತಾರೆ, ಭೂಗರ್ಭೆ ಯಸ್ಯ ಸಹ ಭೂಗರ್ಭ ಅಂದ್ರೆ ಯಾರು ಭೂಮಿಯನ್ನ ತನ್ನ ಗರ್ಭದಲ್ಲಿ ಯಾರು ಧರಿಸಿದಾನೋ ಅವನಿಗೆ ಭೂಗರ್ಭ ಅಂತ ಕರೀತಾರೆ. ನಾವೆಲ್ಲರೂ ಕೂಡ ಅವಲೇ ಭಗಿನಿ ಹೇಳಿದಾಗ ಹಿರಣ್ಯ ಗರ್ಭ ಅಂತ ಹೇಳಿದ್ರಲ್ವ, ಸುವರ್ಣಮಯವಾದಂತಹ ಒಂದು ಅಂಡ ಅಥವಾ ಸುವರ್ಣಮಯವಾದಂತಹ ಒಂದು ಮೊಟ್ಟೆಯ ರೂಪದಲ್ಲಿ ಏನು ಈ ಸೃಷ್ಟಿಗೆ ಮೊದಲು ಇತ್ತು ಅದು ಹಿರಣ್ಯ ಗರ್ಭವಾಗಿತ್ತು. ಸೊ ಆ ಗರ್ಭ ಎಲ್ಲಿಂದ ಬಂತು ಅಂತಂದ್ರೆ ಅದನ್ನು ಹೊತ್ತಿರೋನು, ಆ ಗರ್ಭವನ್ನ ಧರಿಸಿರೋನು ಬೇರೆ ಇನ್ಯಾರೂ ಇಲ್ಲ, ಆ ಸೃಷ್ಟಿಕರ್ತನಾದಂತಹ ಬ್ರಹ್ಮನಿಗೆ. ಆ ಬ್ರಹ್ಮನನ್ನ ಸೃಷ್ಟಿ ಮಾಡಿದವನು ಯಾರು? ವಿಷ್ಣು. ಅದಕ್ಕೋಸ್ಕರ ವಿಷ್ಣುಗೆ ನಾವು ಭೂಗರ್ಭ ಅಂತಲೂ ಕೂಡ ಕರಿತೀವಿ. ಇಲ್ಲಿ ಭೂ ಅಂತ ಬಂದ ತಕ್ಷಣ ಭೂಮಿ ಅನ್ನೋದು ಬರುತ್ತಲ್ಲ, ಭೂಮಿಯನ್ನ ತನ್ನ ಗರ್ಭದಲ್ಲಿ ಧರಿಸಿರುವಂತವನು. ಹಾಗೆ ಭೂದೇವಿಯನ್ನು ಕೂಡ ಅವನು ಮದುವೆ ಆಗಿರೋನು ಅಲ್ವಾ. ವಿಷ್ಣುವಿಗೆ ಲಕ್ಷ್ಮಿ ಮತ್ತೆ ಭೂದೇವಿ ಇಬ್ರು ಕೂಡ ಸತಿಯರು ಅಂತ ನಾವು ಹೇಳ್ತೀವಿ. ನನಗೆ ಈ ಒಂದು ಪುಸ್ತಕವನ್ನ ಪರ್ಚೇಸ್ ಮಾಡಿ ಈ ಒಂದು ಕಥೆಯನ್ನ ಓದ್ಬೇಕಂದ್ರೆ ಪೀಠಿಕಾ ರೂಪದಲ್ಲಿ ಇದೊಂದು ಹೇಳಿದ್ರು. ಯಾರು ಭೂಮಿಯನ್ನ ಏನಾದ್ರು ಪರ್ಚೇಸ್ ಮಾಡ್ಬೇಕು ಅಂತ ಯಾರಾದ್ರೂ ಇದ್ರೆ ಅಥವಾ ಮನೆಯಲ್ಲಿ ಏನೋ ಸೈಟ್ ತಗೋಬೇಕು ಅಂತ ಇದ್ರೆ ಈ ಒಂದು ಕಥೆಯನ್ನ ಕೇಳಬೇಕು ಅಂತ ಇದ್ದಾರೆ. ಅದೆಷ್ಟು ಮಟ್ಟಿಗೆ ನಂಬಬಹುದು ಇಲ್ಲ ಅನ್ನೋದು ತಮ್ಮ ಒಂದು ಆಲೋಚನೆಗೆ ಬಿಟ್ಟಿದ್ದು. ಹಾಗೆ ಇತ್ತು. ಯಾರು ಈ ಒಂದು ಕಥೆಯನ್ನ ಕೇಳ್ತಾರೆ ಅವರಿಗೆ ಒಂದು ಇದರ ಒಂದು ಲಾಭ ಕೂಡ ದೊರೆಯುತ್ತೆ ಅಂತ. ಬಹಳ ರೋಚಕವಾದಂತಹ ಕತೆ. ಈ ರೀತಿ ಇರತ್ತೆ ಆ ಕತೆ. ಮೊದಲಿಗೆ ಭೂದೇವಿ ಬಂದು ವಿಷ್ಣುನ ಕೇಳ್ಕೊಂತಾಳೆ. ಇದು ಈಗ ನಾನು ಕತೆ ಹೇಳ್ತಾ ಇರುವಂತ ಕತೆ ಯಾವುದೇ ಯುಗದಲ್ಲ, ಇದು ಕಲಿಯುಗದ ಒಂದು ಕಥೆ ನಾನು ಹೇಳ್ತಾ ಇರುವಂತದ್ದು. ಕಲಿಯುಗದಲ್ಲೇನೆ ಭೂದೇವಿ ಕಲಿಯ ಪ್ರಭಾವ ಜಾಸ್ತಿ ಆಗಿದೆ. ಕೆಟ್ಟತನ ಅಥವಾ ಅಧರ್ಮ ಅನ್ನೋದು ಬಹಳ ಇದಾಗಿ ಅಧರ್ಮಿಗಳ ಅಥವಾ ಇದರ ತೂಕ ತುಂಬಾ ಜಾಸ್ತಿ ಆಗಿದೆ ನನಗೆ ಅಂದ್ಬಿಟ್ಟು ಹೋಗಿ ವಿಷ್ಣು ಅನ್ನ ಒಂದು ಮೊರೆಯನ್ನ ಹೋಗ್ತಾಳೆ, ಈ ಭೂಗರ್ಭದ ಒಂದು ಇದನ್ನ ನನಗೆ ಕಮ್ಮಿ ಮಾಡುವ ಅಂತ. ಅದಕ್ಕೆ ವಿಷ್ಣು ಹೇಳ್ತಾನೆ, ಕಲ್ಕಿಯ ಒಂದು ಅವತಾರ ಇನ್ನೂ ತುಂಬಾ ಆಗೋದು ತುಂಬಾ ಲೇಟ್ ಇದೆ. ಅಂದ್ರೆ ಇನ್ನೂ ಒಂದು ಆ ಎಕ್ಸ್ಟೆಂಟ್ ತನಕ ಇನ್ನೂ ಬಂದಿಲ್ಲ, ನಾನು ಅವತಾರ ಮಾಡುವಂತಹ ಎಕ್ಸ್ಟೆಂಟ್ ಇನ್ನೂ ಬಂದಿಲ್ಲ. ಕಲಿಯುಗದ ಪ್ರವೇಶ ಕಲಿಕೆಯಾಗಿ ನಾನು ಬರುವಂತಹ ಇದು ತುಂಬಾ ಕಮ್ಮಿ ಇರೋದ್ರಿಂದ ಅಥವಾ ಇನ್ನು ತುಂಬಾ ಜಾಸ್ತಿ ಇರೋದ್ರಿಂದ ದಿನ ನೀನೇ ಮತ್ತೆ ಅವತಾರ ಮಾಡಿ ನಿನಗೆ ನಿನ್ನ ಅವತಾರದಿಂದನೇ ನಿನ್ನ ಭೂಭಾರವನ್ನ ಕಮ್ಮಿ ಮಾಡೋ ತರ ನಾನು ಮಾಡ್ತೀನಿ ಅಂತ ಒಂದು ಆಶ್ವಾಸನೆಯನ್ನ ಕೊಟ್ಟು ಭೂದೇವಿನ ಕಳಿಸ್ತಾನೆ. ಈ ಒಂದು ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಕೂಡ ವಿಷ್ಣುವಿನ ಹತ್ರ ಕೇಳ್ತಾಳೆ, ಬಹಳ ದಿನಗಳಿಂದ ನಮ್ಮ ಜೊತೆನೆ ಇರುವಂತಹ ಅಥವಾ ನಮಗೆ ವಾಹನ ಆಗಿರುವಂತಹ ಈ ವರಾಹ ಇದಾನಲ್ಲ, ಗರುಡ ಇದಾನಲ್ಲ, ಆ ಗರುಡನ್ಗೆ ಯಾಕೆ ನೀವು ಈ ಒಂದು ನಿಮ್ಮ ನಾಟಕದಲ್ಲಿ ಅಥವಾ ಈ ಒಂದು ಪಾಠಲ್ಲಿ ನೀವು ಇದ್ಕೊಡ್ಬಾರ್ದು, ನೀವೇನೋ ಒಂದು ಮಿರಾಕಲ್ನ ಮಾಡ್ತೀರಾ ಅನ್ನೋದು ನನಗೂ ಗೊತ್ತಿರುವಂತ ವಿಚಾರನೆ. ಆದ್ರೆ ಗರುಡನ್ನ ಯಾಕೆ ಈ ಒಂದು ನಾಟಕಕ್ಕೆ ನೀವೇನು ಮಾಡ್ಬೇಕು ಅಂತ ಇದ್ದೀರಲ್ಲ ಅಥವಾ ನಿಮ್ಮ ಒಂದು ಲೀಲೆಗಳನ್ನ ಮಾಡ್ಬೇಕು ಅಂತ ಇದ್ದೀರಲ್ಲ, ಅದಕ್ಕೆ ಗರುಡನ್ನ ಯಾಕೆ ನೀವು ಯೂಸ್ ಮಾಡ್ಕೊಬಾರ್ದು ಅಂತ ಲಕ್ಷ್ಮಿ ಒಂದು ಉಪಾಯವನ್ನ ವಿಷ್ಣು ಕೊಡ್ತಾಳೆ ಅಂತ. ಹಾಗೆ ಲಕ್ಷ್ಮಿ ಮತ್ತೆ ವಿಷ್ಣು ಗರುಡನ್ನ ಕರೆದು ಕೇಳ್ತಾರೆ, ಬಹಳ ವರ್ಷಗಳಿಂದ ನಾನು ಎಲ್ಲೇ ಹೋದ್ರು ಕೂಡ ನನ್ನ ಜೊತೆ ನೀನಿದ್ಯಾ, ನಿನ್ನ ಮೇಲೆ ಕೂತ್ಕೊಂಡು ನಾವು ಸವಾರಿ ಮಾಡ್ತಾ ಇದೀವಿ, ನಮ್ಮನ್ನ ಕರ್ಕೊಂಡೋಗಿ ಬಹಳ ಸುರಕ್ಷಿತವಾಗಿ ಎಲ್ಲಾ ಕಡೆ ತಿರುಗಾಡ್ಕೊಂಡು ಬರೋ ತುಂಬಾ ನಿಷ್ಠಾವಂತನಾಗಿ ನಮ್ಮ ಜೊತೆ ತುಂಬಾ ವರ್ಷಗಳಿಂದ ಇದೆಯಾ, ನಾನ್ ನಿಮ್ಗೆ ಒಂದು ವರವನ್ನ ಕೊಡ್ಬೇಕು ಅಂತ ಇಚ್ಛಿಸ್ತಾ ಇದ್ದೀನಿ, ಏನಾದ್ರೂ ನಿಂಗೆ ವರ ಬೇಕಂದ್ರೆ ಕೇಳು ಅಂತ ವಿಷ್ಣು ಕೇಳ್ತಾರಂತೆ, ವಿಷ್ಣು ಮತ್ತೆ ಮಹಾಲಕ್ಷ್ಮಿ. ಅದಕ್ಕೆ ಗರುಡ ಹೇಳ್ತಾರಂತೆ, ಸ್ವಾಮಿ ನಿನ್ನ ಪಾದ ಕಮಲಗಳನ್ನ ಹೊರುವಂತಹ ಅದೃಷ್ಟ ನನಗೆ ಸಿಕ್ಕಿದೆ ಅಂತಂದ್ರೆ ಅದಕ್ಕಿಂತ ಇನ್ನೂ ಅದೃಷ್ಟವಾದದ್ದು ನನ್ಗೆ ಈ ಪ್ರಪಂಚದಲ್ಲಿ ಬೇರೆ ಇನ್ನೇನೂ ಇಲ್ಲ. ನೀನಾದ್ರೂ ವರವಾಗಿ ನನಗೆ ಕೇಳುವಂತ ನನ್ನ ಮನಸ್ಸಿಗೆ ಏನೂ ಕೂಡ ತೋರಿಸ್ತಾ ಇಲ್ಲ. ಇವಾಗ ಏನು ನನಗೆ ಕೆಲಸ ಕೊಟ್ಟಿದೆಯಲ್ಲ ಕಾರ್ಯ, ಇದೇ ಕಾರ್ಯವನ್ನ ಸತತವಾಗಿ ನಿಷ್ಠೆಯಿಂದ ಯಾವುದೇ ರೀತಿಯ ಅಹಂಕಾರವನ್ನು ಪಡೆದಲೆ ಮಾಡುವಂತಹ ಒಂದು ಸೌಭಾಗ್ಯವನ್ನು ಕೊಟ್ರೆ ಸಾಕಪ್ಪ, ನನಗೆ ಬೇರೆ ಇನ್ನೇನು ಅವಶ್ಯಕತೆ ಇಲ್ಲ ಅಂತ ಗರುಡ ಕೇಳ್ತಾರಂತೆ.
ಇದರಿಂದ ನಾವು ಆಕ್ಚುಲಿ ತಿಳ್ಕೊಬೇಕಾದಂತ ವಿಚಾರಗಳು ಅಷ್ಟೇ. ಬರೀ ಕಥೆಯನ್ನ ನಾವು ಕೇಳುವಂಥದ್ದಲ್ಲ, ಆ ಒಂದು ಆಟಿಟ್ಯೂಡ್ ಅಂತಾನೆ ಏನ್ ಹೇಳ್ತೀವಿ, ಆ ಒಂದು ಡಿಸಿಪ್ಲಿನ್ ಅನ್ನೋದು ನಾವೆಲ್ಲರೂ ಕೂಡ ನಾವೊಂದು ಕಂಪ್ನಿಲಿ ಕೆಲಸ ಮಾಡ್ತೀವಿ ಅಂದ್ರೂ ಕೂಡ ಮೊನಾಟನಸ್ ಆಗಿ ನಾನು ಮ್ಯಾನೇಜರ್ ಅಂದ್ರೆ ಮಾಡಿದ ಕೆಲಸನೇ ಮಾಡ್ತಾ ಇರುವಂತಂದ್ರೆ ನನ್ಗೆ ಎಲ್ಲೋ ಒಂದ್ ಕಡೆ ನಾನೇ ನನ್ನ ಮ್ಯಾನೇಜರ್ ಬಗ್ಗೆ ಹೇಳ್ತೀನಿ, ಸರ್ ಪ್ರತಿ ತಿಂಗಳು ಮಾಡ್ತಾ ಇರೋಂಥ ಕೆಲಸನೇ ಮಾಡಿ, ನನಗೇನೋ ಡಿಫ್ರೆಂಟ್ ಆಗಿ ಕೊಡಿ ಅಥವಾ ಸಂಬಳ ಜಾಸ್ತಿ ಮಾಡಿ ಅಥವಾ ಪ್ರಮೋಷನ್ ಕೊಡಿ ಅಂತ. ಆದ್ರೆ ಇಲ್ಲಿ ಗರುಡ ಆತರ ಏನೂ ಅಪೇಕ್ಷೆ ಪಡೋದಿಲ್ಲ, ಸಮತ್ವ ಬುದ್ಧಿ ಅಂತ ಅದಕ್ಕೆ ಹೇಳೋದು. ಏನು ಇದೆ ನಮ್ಗೆ ಭಗವಂತ ಏನ್ ಕೊಡ್ಬೇಕು ಏನ್ ಕೊಡಬಾರದು ಎನ್ನುವುದು ಎಲ್ಲ ಅವನಿಗೆ ಗೊತ್ತಿರುತ್ತೆ. ಅವನು ಆಡ್ಸಂಕೆ ಆಡುವಂತಹ ಪಾತ್ರಧಾರಿಗಳು ನಾವು ಅನ್ನುವಂತಹ ಮನಸ್ಥಿತಿ ಯಾರಿಗಿರುತ್ತೆ, ಅವ್ರು ಯಾವ್ದು ಕೂಡ ಏನೋ ಡಿಮ್ಯಾಂಡ್ ಮಾಡಲ್ಲ. ಇಲ್ಲಿ ನೀನು ವರವನ್ನೇ ಕೇಳು ಅಂತ ವಿಷ್ಣು ಕೇಳಿದ್ರು ಕೂಡ ನನಗೆ ಇದೇ ಕೆಲಸವನ್ನ ಕಂಟಿನ್ಯೂ ಮಾಡ್ಕೊಡುವಂತಹ ಕಾರ್ಯದಲ್ಲಿ ಕೊಟ್ರೆ ಸಾಕಪ್ಪ ಅಂತ ಗರುಡ ಹೇಳ್ತಾನಂತೆ. ಸೊ ಆ ರೀತಿ ನಮ್ಮ ಮನಸ್ಸು ಕೂಡ ನಾವು ಪರಿವರ್ತನೆ ಮಾಡ್ಕೊಬೇಕು. ದೇವ್ರ ಹತ್ರ ಏನಾದ್ರು ಕೇಳ್ಬೇಕಂದ್ರೆ ನೀನು ಹೆಂಗೆ ಇಟ್ಟಿದ್ಯೋ, ಕಷ್ಟ ಕೊಟ್ರೆ ಕೊಡಪ್ಪ ಪರವಾಗಿಲ್ಲ, ಆದ್ರೆ ಕಷ್ಟನ ಸಹಿಸುವಂತಹ ಶಕ್ತಿ ಕೊಡು ಅಂತ ನಾವು ಕೇಳ್ಕೊಬೇಕಂತೆ. ಕಷ್ಟ ಕೊಡಬೇಡ ಅಂತ ನಾವು ದೇವ್ರ ಹತ್ರ ಕೇಳ್ಕೊಬೇಕಂತ. ಸೊ ಮತ್ತೆ ಕತೆಗೆ ವಾಪಸ್ ಬರೋಣ. ಸೊ ಆ ರೀತಿ ಕೇಳಿದಾಗ ಗರುಡ ತುಂಬಾ ಯೋಚನೆ ಮಾಡಿ ಒಂದು ವರವನ್ನ ಕೇಳ್ತಾನಂತೆ. ಏನು ಆ ವರ ಅಂತ ಅಂದ್ರೆ, ನನಗೆ ಒಂದು ಮಗಳು ಜನನ ಆಗ್ಬೇಕು ಅಥವಾ ನನಗೆ ಒಂದು ಮಗಳಾಗ್ಬೇಕು, ಆ ಮಗಳನ್ನ ನಿನಗೆ ಕೊಟ್ಟು ನಾನು ಮದುವೆ ಮಾಡ್ಬೇಕು, ನಿನ್ನಿಂದ ಅಂದ್ರೆ ನಿನ್ನ ಬಾಯಿನಲ್ಲಿ ನನ್ನನ್ನ ಮಾವ ಅಂತ ಕರ್ಸ್ಕೊಬೇಕು, ಇಂತಹ ಒಂದು ಸಣ್ಣ ಆಸೆ ಇದೆ ಅಂತ ಗರುಡ ಹೇಳ್ತಾನಂತ. ಅದಕ್ಕೆ ವಿಷ್ಣು ನಕ್ಬಿಟ್ಟು ಆಯ್ತಪ್ಪ ಆಗ್ಲಿ, ನಿನ್ನ ಮಗಳನ್ನ ನಾನು ಮದುವೆ ಆಗ್ತೀನಿ, ನಿನ್ನ ನನ್ನ ಮಾವ ಅಂತ ಕರೆಯುವಂತಹ ಒಂದು ನಾಟಕವನ್ನ ಕ್ರಿಯೇಟ್ ಮಾಡ್ತೀನಿ ಅಂತ ವಿಷ್ಣು ಕೂಡ ಆಶ್ವಾಸನೆಯನ್ನ ಕೊಡ್ತಾನಂತ. ಆಶ್ವಾಸನೆ ಕೊಟ್ಟ ಮೇಲೆ ಮತ್ತೆ ಗರುಡನ ಪಾತ್ರ ಕೂಡ ಚೇಂಜ್ ಆಗ್ಬೇಕಲ್ವಾ. ಗರುಡನು ಭೂಲೋಕದಲ್ಲಿ ವಿಷ್ಣು ಚಿತ್ತ ಅನ್ನುವಂತಹ ಒಂದು ಮನುಷ್ಯ ರೂಪದಲ್ಲಿ ಒಂದು ಜನನವನ್ನ ಹೊಂತಾನಂತೆ. ಈ ವಿಷ್ಣು ಚಿತ್ತನ ಒಂದು ಮೆಂಟಾಲಿಟಿ ಅಥವಾ ಅವನ ಹವ್ಯಾಸ ಅಥವಾ ಮನಸ್ಸು ಏನಂತ ಅಂದ್ರೆ, ವಿಷ್ಣುವನ್ನ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡುವಂಥದ್ದು. ಅಂದ್ರೆ ಅವನು ಬ್ರಾಹ್ಮಣನ ಒಂದು ಯೋನಿನಲ್ಲಿ ಜನ್ಮವನ್ನ ತಾಳ್ತಾನೆ. ಅವನ ಚಿಕ್ಕ ವಯಸ್ಸಿಂದನೂ ವಿಷ್ಣು ಕಂಡ್ರೆ ಬಹಳ ಪ್ರೀತಿ, ವಿಷ್ಣು ಕಂಡ್ರೆ. ಮತ್ತೆ ವಿಷ್ಣುವಿನಲ್ಲಿ ಅಲಂಕಾರ ಅಂದ್ರೆ ಹೂವಿನಲ್ಲಿ ಅಲಂಕಾರ ಮಾಡಬಹುದು, ಅಥವಾ ವಿಷ್ಣುವಿಗೆ ಚಂದ್ರದಲ್ಲಿ ಅಲಂಕಾರ ಮಾಡಬಹುದು, ಅಥವಾ ಎಲ್ಲದರಲ್ಲೂ ಕೂಡ ವಿಷ್ಣುವಿನ ಅಲಂಕಾರ ಏನಾದ್ರು ಮಾಡಬೇಕು ಆ ಒಂದು ಊರಿನಲ್ಲಿ ಅಂತಂದ್ರೆ ವಿಷ್ಣು ಚಿತ್ರನ ಕರೀರಿ ಅನ್ನುವಂಥ ಮಟ್ಟಿಗೆ ಅಷ್ಟು ಚೆನ್ನಾಗಿ ಒಂದು ದೇವಸ್ಥಾನದಲ್ಲಿ ವಿಷ್ಣುವಿನ ಅಲಂಕಾರವನ್ನು ಮಾಡುವಂತಹ ಒಂದು ಚಾಕಚಕ್ಯತೆಯನ್ನ ಅವನು ಓದಿದ್ನಂತೆ. ಈ ರೀತಿ ಸಹಜವಾಗಿ ಏನಾಗುತ್ತೆ, ಯಾರಾದ್ರೂ ಒಬ್ರು ತುಂಬಾ ಚೆನ್ನಾಗಿ ಏನಾದ್ರು ಮಾಡ್ತಿದ್ದಾರೆ ಅಂದಾಗ ಅಲ್ಲಿದ್ದವ್ರಿಗೆಲ್ಲ ಸ್ವಲ್ಪ ಜಲಸ್ ಉಂಟಾಗತ್ತಲ್ವಾ. ಹಾಗೆ ಅಲ್ಲಿದ್ದ ಅರ್ಚಕರು ಎಲ್ಲರೂ ಕೂಡ ವಿಷ್ಣು ಚಿತ್ರನನ್ನ ಕಂಡ್ರೆ ಏನೋ ಒಂಥರ ಒಂದು ಮಾತ್ಸರ್ಯ, ಎಲ್ಲರೂ ಇವನ್ನ ಇಷ್ಟಪಡ್ತಾರಲ್ಲ, ನಮ್ಮನ್ನ ಯಾರನ್ನೂ ಹೊಗಳೋದಿಲ್ವಲ್ಲ, ನಮ್ಮನ್ನ ಯಾರನ್ನೂ ಇದ್ ಮಾಡೋಲ್ವಲ್ಲ ಅನ್ನೋದು ಒಂದ್ ಸ್ವಲ್ಪ ಜಲಸ್ಸು ಕೂಡ ಅಲ್ಲಿ ಕಾಡ್ತಾ ಇತ್ತಂತೆ. ಸೊ ಕತೆ ಮುಂದುವರಿಬೇಕಲ್ವಾ. ಆ ಒಂದು ನಿಟ್ಟಿನಲ್ಲಿ ಏನಾಗುತ್ತೆ, ಒಂದಿನ ಆ ಒಂದು ಊರಿನಲ್ಲಿ ಅಖಂಡ ಜ್ಯೋತಿ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಇವಳು ಕೂಡ ನಮ್ಮ ಸರ್ವೇ ಸಾಮಾನ್ಯವಾಗಿದೆ. ಅಂದ್ರೆ ಒಂದು ಊರಿನಲ್ಲಿ ಒಂದು ಜ್ಯೋತಿಯ ಮುಖಾಂತರ ಒಂದು ಅಖಂಡವಾಗಿ ಉರಿತಾನೆ ಇರುತ್ತೆ. ಅಂದ್ರೆ ಯಾವತ್ತೂ ಕೂಡ ಆರದೇ ಇರುವಂತಹ ಒಂದು ಪದ್ಧತಿ ಸುಮಾರು ಊರುಗಳಲ್ಲಿ ಅದು ಮಾಡ್ಕೊಂಡ್ ಬಂದಿರುತ್ತೆ. ಒಂದು ಕಡೆ ಒಂದು ಜ್ಯೋತಿಯನ್ನು ಅಂಟಿಸಿದ್ರೆ ಅದು ಯಾವತ್ತೂ ಕೂಡ ಆರಬಾರ್ದು ಅಂತ. ಎಸ್ಪೆಷಲಿ ದೇವಾಲಯಗಳಲ್ಲಿ ಅದನ್ನ ಹೇಳ್ತಾರೆ, ಅಖಂಡ ಜ್ಯೋತಿ ಅಂತ. ಅದನ್ನ ಮಾಡಿದಾಗ ಅದೇನಾದ್ರೂ ಆರ್ತು ಅಂದ್ರೆ ಅಲ್ಲಿ ಏನೋ ಆ ಊರಿಗೆ ಏನೋ ಕಂಟಕ ಕಾದಿದೆ ಅಥವಾ ನಮಗೇನೋ ತೊಂದರೆ ಆಗತ್ತೆ ಅನ್ನುವಂಥ ಒಂದು ಸೂಚನೆ ಕೊಡುತ್ತೆ ಅದು ಅನ್ನುವಂಥ ಒಂದು ಪರಿಕಲ್ಪನೆ ಇದೆ. ಸೊ ಹಾಗೆ ಅವತ್ತೇನಾಗತ್ತೆ, ಅಖಂಡ ಜ್ಯೋತಿ ಅನ್ನೋದು ಆ ಊರಲ್ಲಿ ಆರತ್ತೆ. ಅವಾಗ ಎಲ್ಲರೂ ಕೂಡ ದಿಗ್ಭ್ರಮೆ ಆಗ್ತಾರೆ, ಏನೋ ಅನಿಷ್ಟ ಕಾದಿದೆ ನಮ್ಗೆ, ಅಖಂಡ ಜ್ಯೋತಿ ಅನ್ನುವಂಥ ಒಂದು ಜ್ಯೋತಿ ನಮ್ಗೆ ಆರಿದೆ, ಏನೋ ಕಾದಿದೆ ಅಂತ. ನಾನು ಅವಲ್ಲಿ ಹೇಳ್ದಂಗೆ ಈ ವಿಷ್ಣು ಚಿತ್ತನೆಗೆ ಅಲ್ಲಿದ್ದ ಅರ್ಚಕರೆಲ್ಲರೂ ಕೂಡ ಸ್ವಲ್ಪ ಜಲಸಿತ್ತಲ್ಲ, ಅವಾಗ ಎಲ್ಲರೂ ಕೂಡ ಇವ್ದು ಒಳ್ಳೆ ಸಮಯ ವಿಷ್ಣು ಚಿತ್ರನ ಊರಿಂದ ಹೊರಗಡೆ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ತೀರ್ಮಾನವನ್ನು ಮಾಡ್ತಾರೆ. ಹಾಗೆ ಒಬ್ಬ ವೃದ್ಧ ಬ್ರಾಹ್ಮಣ, ಅದು ವಿಷ್ಣುವನ ಸ್ವರೂಪನೇ ಅಂತ ಹೇಳ್ತಾರೆ, ವಿಷ್ಣು ಒಂದು ವೃದ್ಧ ಬ್ರಾಹ್ಮಣನಾಗಿ ಬಂದು ಆ ಊರಿಗೆ ಕೇಳ್ತಾನೆ ಏನಾಯ್ತು ಅಂತ. ಅವಾಗ ಅಲ್ಲಿ ಅವನು ವೃದ್ಧಾಪ್ಯವನ್ನ ಕಂಡು ಎಲ್ಲರೂ ಕೂಡ ಅವನ ಮೊರೆ ಹೋಗ್ತಾರೆ. ಈ ರೀತಿ ನಮ್ಮ ಹಳ್ಳಿನಲ್ಲಿ ಈ ತರ ಜ್ಯೋತಿ ಆರೋಗಿದೆ, ಏನೋ ಕಂಟಕ ಕಾದಿದೆ ಅನ್ಸುತ್ತೆ, ಅದಕ್ಕೆ ನೀವೇ ಪರಿಹಾರವನ್ನ ಹೇಳ್ಬೇಕು ಅಂತ ಕೇಳಿದಾಗ ಆ ಒಂದು ಬ್ರಾಹ್ಮಣ ರೂಪಿ ಅಂದ್ರೆ ವಿಷ್ಣು ಬ್ರಾಹ್ಮಣ ರೂಪಿಯಾಗಿ ಬಂದಿರ್ತಾನಲ್ಲ ಅವನು ಸ್ಪೆಸಿಫಿಕ್ ಆಗಿ ಈ ವಿಷ್ಣು ಚಿತ್ತನನ್ನ ಕರೀತಾರಂತೆ. ನೀನೇನ ದೇವಸ್ಥಾನಕ್ಕೆ ಅಲಂಕಾರವನ್ನೆಲ್ಲ ಮಾಡೋದು, ನೀನೇನ ಎಲ್ಲ ದೇವಸ್ಥಾನದ ಒಂದು ಕೈಕಂಡ್ಯಗಳೆಲ್ಲ ಮಾಡೋದು ಅಂತ. ಅದಕ್ಕೆ ಅವನು ಹೌದು ಅಂತ ಒಪ್ಕೊಂತಾನಂತೆ. ನೀನು ಬ್ರಹ್ಮಚಾರಿನ ಅಂತ ಹೇಳ್ತಾನೆ. ಹೌದು, ನಾನು ಬ್ರಹ್ಮಚಾರಿ ಆಗಿದ್ದೀನಿ ಅಂತ ಹೇಳ್ತಾನಂತ. ಆಕ್ಚುಲಿ ಇಲ್ಲಿ ವಿಷ್ಣು ಚಿತ್ತನ ಮದುವೆ ಆಗ್ಬೇಕು. ಆ ಮದುವೆ ಆಗೋದಕ್ಕೆ ಪೀಠಿಕೆ ರೂಪವಾಗಿ ಬ್ರಾಹ್ಮಣ ರೂಪದಲ್ಲಿ ಬಂದು ಇವೆಲ್ಲವನ್ನು ಕೂಡ ಮಾಡ್ತಾ ಇರುವಂತದ್ದು. ಅವನು ಹೇಳ್ತಾನಂತೆ, ಬ್ರಾಹ್ಮಣ ರೂಪಿಯಾಗಿ ನೀನು ಅಲಂಕಾರವನ್ನ ನಮ್ಮ ರಂಗನಾಥ ಅಂದ್ರೆ ರಂಗನಾಥನ ದೇವಸ್ಥಾನ ಅಂತ ರಂಗನಾಥ ಸ್ವೀಕಾರ ಮಾಡೋದಿಲ್ಲ, ನೀನು ಮದುವೆ ಆಗ್ಬೇಕು ಅಂತ ಆಜ್ಞೆಯನ್ನ ಹೇಳ್ತಾರಂತೆ.
ಅದಕ್ಕೆ ವಿಷ್ಣು ಚಿತ್ತ ಹೇಳ್ತಾನಂತೆ, ಇಲ್ಲ ನಾನು ಅಜನ್ಮ ಬ್ರಹ್ಮಚಾರಿಯಾಗಿರ್ಬೇಕು ಅಂತ ನಾನು ಇಷ್ಟಪಡ್ತೀನಿ. ನನಗೆ ವೈವಾಹಿಕ ಜೀವನ ಖಂಡಿತ ಇಷ್ಟ ಇಲ್ಲ. ಸದಾ ನಾನು ವಿಷ್ಣುವಿನ ಧ್ಯಾನವನ್ನು ಮಾಡಿಕೊಂಡು ವಿಷ್ಣುವಿನ ಅಲಂಕಾರವನ್ನು ಮಾಡಿಕೊಂಡು ಅವನಲ್ಲೇ ನಾನು ಇರಬೇಕು ಅಂತ ಇಷ್ಟಪಡ್ತೀನಿ ಅಂತ ಹೇಳಿದ್ರು ಕೂಡ ಹೇಳ್ತಾನಂತೆ. ಕಡೆಗೆ ಈ ಆ ಒಂದು ಹಳ್ಳಿಯ ಜನರು ಅವನ ಬಹಿಷ್ಕಾರವನ್ನು ಮಾಡ್ತಾರೆ. ಬಹಿಷ್ಕಾರ ಅಂದ್ರೆ ಊರಿಂದ ಹೊರಗಡೆ ಇರ್ತಾರೆ. ಒಂದು ಕಾಡಲ್ಲಿ ಹೋಗಿರು ನೀನು, ನಿನ್ನಿಂದನೇ ಈ ಅಖಂಡ ಜ್ಯೋತಿ ಅನ್ನೋದು ಆರಿದೆ ಅಂತ ಒಂದು ಇದನ್ನ ಹೇಳ್ತಾರೆ. ಅಂದ್ರೆ ಇದೊಂದು ಸ್ವಲ್ಪ ಕತೆ ಉದ್ದ ಇದೆ, ಸಾವಧಾನದಿಂದ ಕೇಳಿಸ್ಕೊಳ್ಳಿ. ಭೂದೇವಿ ಹೇಗೆ ವಿಷ್ಣುವಿನ ಮದುವೆ ಆಗ್ತಾಳೆ ಅನ್ನೋದೇ ಈ ಒಂದು ಕಥೆಯ ಒಂದು ಸಾರಾಂಶ. ಸ್ವಲ್ಪ ಎಳೆಯಾಗಿ ವಿಸ್ತಾರವಾಗಿ ಹೇಳುವಂತ ಪ್ರಯತ್ನವನ್ನ ಮಾಡ್ತಿದ್ದೀನಿ. ನಂತರದಲ್ಲಿ ಕಾಡಿಗೆ ಹೋಗ್ತಾನೆ. ಕಾಡಿನಲ್ಲಿ ಒಂದು ಹೆಣ್ಣು ಮಗು ಅಳುವಂತ ಧ್ವನಿಯನ್ನ ವಿಷ್ಣು ಚಿತ್ತ ನೋಡ್ತಾನೆ. ಯಾವುದೋ ಒಂದು ಹೆಣ್ಣು ಮಗು ಅಳುವಂತಹ ಒಂದು ಶಬ್ದ ಕೇಳಿಸ್ತಾ ಇದೆಯಲ್ಲ ಅಂದ್ಬಿಟ್ಟು ಹೋಗ್ತಾನೆ. ಅಲ್ಲಿ ಯಾರು ಕೂಡ ಎಲ್ಲ ಒಂದು ಹೆಣ್ಣು ಮಗು ಅಳ್ತಾ ಇರುತ್ತೆ. ಮತ್ತೆ ನಾಟಕಕ್ಕೆ ಪೂರಕವಾಗಿ ಇರುವಂತದ್ದು ವಿಷ್ಣುವಿನ ಒಂದು ಲೀಲೆಗಳಿವೆಲ್ಲವೂ ಕೂಡ. ಒಂದು ಹೆಣ್ಮಗು ಅಳ್ತಾ ಇರುತ್ತೆ. ಆ ಹೆಣ್ಣು ಮಗುವನ್ನ ಅವನು ಎತ್ಕೊಂಡು ಎಲ್ಲರನ್ನೂ ಕೇಳ್ತಾನೆ, ಯಾರು ಇದರ ಘಾತಕರು, ಯಾರು ಇದರ ಜನ್ಮಕ್ಕೆ ಕಾರಣವಾದವ್ರು, ಯಾರು ಈ ಮಗುವನ್ನ ಬಿಟ್ಟು ಹೋಗಿದ್ದಾರೆ ಅಂತ ಎಲ್ಲ ಮನೆಗಳಿಗೂ ಹೋಗಿ ಕೇಳ್ತಾನೆ, ಈ ಮಗು ನಿಮ್ದ ನನ್ ಕಾಡಲ್ಲಿ ಸಿಕ್ತು ಈ ಮಗು ಅಂತ. ಯಾರು ಕೂಡ ಈ ಮಗು ನನ್ನದು ಅಂತ ಒಪ್ಕೊಳ್ಳೋದಕ್ಕೆ ಯಾರು ಕೂಡ ರೆಡಿ ಇರೋದಿಲ್ಲ ಅಂತ. ಕಡೆಗೆ ಅವ್ನು ಡಿಸೈಡ್ ಮಾಡ್ತಾನೆ, ರಂಗನಾಥನ ದೇವಸ್ಥಾನಕ್ಕೆ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಆ ಮಗುವನ್ನು ಇಟ್ಕೊಂಡು ಅವನ ಒಂದು ಕಾಲನ್ನ ಒಳಗಡೆ ಇಡ್ತಾನಂತೆ ದೇವಸ್ಥಾನಕ್ಕೆ. ಥಟ್ ಅಂತ ಅಖಂಡ ಜ್ಯೋತಿ ಅನ್ನೋದು ಮತ್ತೆ ಪ್ರಜ್ವಲಿಸಕ್ಕೆ ಸ್ಟಾರ್ಟ್ ಆಯ್ತಂತೆ. ಮತ್ತೆ ಈ ವಿಲೇಜ್ ಅವ್ರು ಅಂದ್ರೆ ಈ ಊರಿನ ಜನರೆಲ್ಲರೂ ಕೂಡ ಅನ್ಕೊಂಡಿರುತ್ತೆ, ಓ ಈ ಮಗುವಿನ ಆಗಮನದಿಂದ ಮತ್ತೆ ಜ್ಯೋತಿ ಉರಿಯೋದಕ್ಕೆ ಸ್ಟಾರ್ಟ್ ಆಯ್ತು. ಅಂದ್ರೆ ಈ ಹೆಣ್ಮಗು ನಮ್ಮ ಒಂದು ಊರಿಗೆ ಒಂದು ಶ್ರೇಯಸ್ಕರವಾದಂತಹ ಒಂದು ಸೂಚನೆಯನ್ನ ಕೊಡ್ತಾ ಇದೆ ಅಂತ. ಮತ್ತೆ ಅವಾಗ ವಿಷ್ಣು ಚಿತ್ತ ಆ ಒಂದು ಹಳ್ಳಿಗೆ ಬರುವಂತ ಅಥವಾ ಊರಿಗೆ ಬರುವಂತಹ ಒಂದು ಅನುಮತಿ ಅವನಿಗೆ ಸಿಗತ್ತೆ. ನಂತರದಲ್ಲಿ ಏನಾಗತ್ತೆ, ಮತ್ತೆ ವಿಷ್ಣುವಿನ ಅಲಂಕಾರ ಮಾಡುವಂಥದ್ದು, ಮತ್ತೆ ವಿಷ್ಣುವಿನ ಪೂಜೆ ಮಾಡುವಂಥದ್ದು. ವಿಷ್ಣು ಚಿತ್ತ ಮಾತಾಡ್ತಿದ್ನಂತೆ ವಿಷ್ಣು ಹತ್ರ, ನೀನು ಈ ಮಗುವನ್ನ ಕೊಟ್ಟಿದ್ಯಾ, ಈ ಮಗು ಘಾತಕರಂತೆ ಯಾರು ಇಲ್ಲ, ಈ ಮಗುವನ್ನ ನಾನೇ ಮಗಳಾಗಿ ಸ್ವೀಕಾರ ಮಾಡಿ ಮಗಳಾಗಿ ನಾನು ಸಾಕ್ತೀನಿ, ನನ್ನ ಮಗಳಾಗಿ ನೋಡ್ಕೊಂತೀನಿ ಅಂತ ವಿಷ್ಣು ಚಿತ್ತ ಮಾಡಿ ಅವಳಿಗೆ ಗೋದಾದೇವಿ ಅಂತ ಹೆಸರನ್ನ ಇಡ್ತಾಳಂತೆ. ಎಲ್ಲರೂ ಕೂಡ ಇವತ್ತಿಗೂ ಕೂಡ ಸ್ವಲ್ಪ ಜನ ಹೆಸರಿಟ್ಕೊಂಡ್ರೆ ಗೋದಾ ಅಂತ. ನಮ್ಮ ವಿಷ್ಣು ಸಹಸ್ರನಾಮ ತಂಡದಲ್ಲಿ ಯಾರೋ ಒಬ್ರು ಇದ್ದಾರೆ ಗೋದಾದೇವಿ ಅಂತ. ಸೊ ಗೋದಾದೇವಿ ಬಂದು ಕೃಷ್ಣನಿಗೆ ತುಂಬಾ ಪ್ರಿಯವಾದಂತಹ ಭಕ್ತೆ ಗೋದಾದೇವಿ ಅಂತ. ಸೊ ಅವರು ಬಂದು ವಿಷ್ಣು ಚಿತ್ತನ ಮಗಳು. ಸೊ ಹೀಗೆ ಗೋದಾದೇವಿ ಅಂತ ಹೆಸರನ್ನ ಇಟ್ಟು ಆ ಒಂದು ಮಗುವನ್ನ ಸಾಕೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಮಗು ಕೂಡ ಚೆನ್ನಾಗಿ ಬೆಳೆಯುತ್ತೆ, ವಯಸ್ಸಿಗೆ ಬರುತ್ತೆ. ತಂದೆಯ ತರನೇ ಇವಳು ಕೂಡ ಕೃಷ್ಣನ ಕಂಡ್ರೆ ಅಪಾರವಾದಂತಹ ಪ್ರೀತಿ, ವಿಷ್ಣುವನ್ನ ಕಂಡ್ರೆ ಅಪಾರವಾದಂತಹ ಪ್ರೀತಿ. ಎಷ್ಟರ ಮಟ್ಟಿಗೆ ಅವಳ ಪ್ರೀತಿ ಇತ್ತು ಅಂತ ಅಂದ್ರೆ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಆ ಮಗುನ ಎತ್ಕೊಂಡು ಅಳ್ತಾ ಇರ್ಬೇಕಂದ್ರೆ ಯಾರಾದ್ರೂ ವಿಷ್ಣುವಿನ ಕತೆ, ಕೃಷ್ಣನ ಕತೆ ಹೇಳ್ತಾ ಇದಾರೆ ಅಂದ್ರೆ ತಕ್ಷಣ ಅದು ಅಳುನ ನಿಲ್ಲಿಸ್ಬಿಡ್ತಾ ಇತ್ತಂತೆ. ಅವಾಗ ಅವ್ರ ತಂದೆ ಗೊತ್ತಾಗ್ತಿತ್ತಂತೆ, ಓ ಇವಳಿಗೆ ಕೃಷ್ಣನ ಕಂಡ್ರೆ ತುಂಬಾ ಇಷ್ಟ, ಅಥವಾ ಓದ್ ಜನ್ಮದಲ್ಲಿ ಇವಳಿಗೆ ಕೃಷ್ಣನ ಒಂದು ಸಂಪರ್ಕ ಅಂದ್ರೆ ಕೃಷ್ಣನ ಒಂದು ಇದಿತ್ತು, ಅದಕ್ಕೋಸ್ಕರ ಇವಳು ಅಳೋದ್ ನಿಲ್ಲಿಸ್ತಾಳೆ ಅಂತ. ಆ ಮಟ್ಟಿಗೆ ಆ ಒಂದು ಸ್ನೇಹ ಗೋದಾದೇವಿಗೆ ಇತ್ತಂತೆ. ಹಾಗೆ ಬೆಳೀತಾ ಎಲ್ಲವೂ ಕೂಡ ಕೃಷ್ಣನ ಲೀಲೆಗಳನ್ನ, ಭಾಗವತದ ಕಥೆಗಳನ್ನ ಎಲ್ಲನೂ ಕೂಡ ಕೇಳ್ಕೊಂಡು ಬೆಳೆದು ಅವಳ ಮನಸ್ಸು ಯಾವ ರೀತಿ ಹೋಗಿತ್ತು ಅಂತ ಅಂದ್ರೆ, ಅವಳು ಯಾರ ಜೊತೆನೂ ಮಾತಾಡ್ತಾ ಇರಲ್ವಂತೆ, ಯಾರ ಒಂದು ಸಂಪರ್ಕದಲ್ಲೂ ಇರ್ತಾ ಇರುವಂತೆ. ಮನಸ್ಸಲ್ಲಿ ಬರೀ ಕೃಷ್ಣ ಕೃಷ್ಣ ಕೃಷ್ಣ, ಅವಳ ಕೃಷ್ಣನ ಜೊತೆನೆ ಮಾತಾಡುವಂಥದ್ದು, ಅಥವಾ ಕೃಷ್ಣನಲ್ಲೇ ಲೀನವಾಗಿರುವಂಥದ್ದು, ಅಥವಾ ಕೃಷ್ಣನ್ನೇ ಸ್ಮರಿಸುವಂಥದ್ದು. ಅಷ್ಟು ಆಳವಾಗಿ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ನಾವೇನ್ ಹೇಳ್ತೀವಲ್ಲ, ಅಷ್ಟು ಆಳವಾಗಿ ವಿಷ್ಣುವನ್ನ ಪ್ರೀತಿಸುವಂತಹ ಒಂದು ಮನಸ್ಥಿತಿನ ಹೊಂದ್ಕೊಂಡ್ಬಿಡ್ತಾನಂತೆ. ಆ ಒಂದು ಭಕ್ತಿಗೆ ಮೆಚ್ಚಿ ಕೃಷ್ಣ ಆ ಒಂದು ವಯಸ್ಸಿಗೆ ಬಂದೆ, ಅಂದ್ರೆ ಅವಳು ಒಂದು 16 ವರ್ಷ ವಯಸ್ಸಿದ್ರೆ 16 ವರ್ಷದ ಒಂದು ರೂಪದಲ್ಲೇ ಕೃಷ್ಣ ಬಂದು ಆ ಗೋದಾದೇವಿ ಜೊತೆ ಆಟವನ್ನ ಆಡ್ತಿದ್ನಂತೆ, ಅಳುಗುಳಿ ಮನೆಯನ್ನ ಆಡ್ತಿದ್ನಂತೆ, ಅಥವಾ ಉಯ್ಯಾಲೆಯನ್ನ ಆಡ್ತಿದ್ನಂತೆ. ಆದ್ರೆ ಬೇರೆಯವ್ರಿಗೆ ಯಾರು ಕೂಡ ಗೋಚರ ಆಗ್ತಿರಲ್ಲ. ಬೇರೆಯವ್ರಿಗೆ ಏನ್ ಗೋಚರ ಆಗ್ತಿತ್ತು ಅಂದ್ರೆ, ಗೋದಾದೇವಿ ಒಬ್ಳೆ ಆಟ ಆಡ್ತಿದ್ದಾಳೆ, ಗೋದಾದೇವಿ ಒಬ್ಬೊಬ್ಳೆ ಮಾತಾಡ್ತಾ ಇದ್ದಾಳೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಎಲ್ಲರೂ ನಡೀತಾ ಇತ್ತು. ಎಲ್ಲರೂ ಕೂಡ ಸ್ವಲ್ಪ ಇವಳು ಹುಚ್ಚಿ ತರ ಹಾಡ್ತಿದ್ದಾಳೆ, ಇವಳಿಗೇನೋ ಸ್ವಲ್ಪ ಭ್ರಮೆ ಆಗಿದೆ, ಅವಳು ಕೃಷ್ಣ ಅಂತಿರ್ತಾಳೆ, ಏನೋ ಕೃಷ್ಣನ್ ಹಾಡು ಹೇಳ್ತಿರ್ತಾಳೆ ಅನ್ನುವಂತಹ ಒಂದು ಮನಸ್ಥಿತಿ ಇಡೀ ಊರಲ್ಲೇ ವ್ಯಾಪಿಸ್ಕೊಂಡಿತ್ತಂತೆ. ತಂದೆ ಕೂಡ ಒಂದ್ಸತಿ ಬಂದು ಕೇಳ್ತಾನಂತೆ, ಏನೋ ಚಿಕ್ಕ ಹುಡುಗಿ ಇದ್ದಾಗ ಕೃಷ್ಣ ಅಂದ್ಬಿಟ್ಟು ತುಂಬಾ ಇದ್ ಮಾಡ್ತಿದ್ದೆ, ಕಥೆಗಳನ್ನ ಕೇಳ್ತಿದ್ದೆ, ಮನರಂಜನೆ ಆಗಿರ್ತಿತ್ತು. ಈಗ ನೀನು ವಯಸ್ಸಿಗೆ ಬರ್ತಾ ಇದೆಯಾ, ದೊಡ್ಡೋಳು ಆಗ್ತಾ ಇದೆಯಾ, ಇವಳು ಕೂಡ ನೀನು ಈ ಭ್ರಮೆಯ ಒಂದು ಲೋಕದಲ್ಲಿ ಇದ್ರೆ ಹೇಗೆ ಮಗಳೇ, ಇದು ಸರಿ ಇಲ್ಲ ಅಂತ ಎಷ್ಟೋ ಸತಿ ವಿಷ್ಣು ಚಿತ್ತ ಹೇಳಿದ್ರು ಕೂಡ
ಅವಳು ಓಪನ್ ಆಗಿ ಹೇಳ್ಕೊಂತಾಳಂತೆ, ಇಲ್ಲಪ್ಪ ಕೃಷ್ಣ ಬಂದಿದ್ದ, ಇವಾಗ ಬರ್ತೀನಿ ಬಂದ್ಬಿಟ್ಟು ಬೆಣ್ಣೆ ತಿನ್ಬಿಟ್ಟು ಹೋದ ನನ್ ಜೊತೆ, ಇವಾಗ ತಾನೇ ನನ್ ಜೊತೆ ಆಟ ಆಡ್ಬಿಟ್ಟು ಹೋದ, ನನಗೋಸ್ಕರ ಕೊಳಲು ನುಡಿಸ್ದ, ಈ ತರ ಕಥೆಗಳನ್ನ ತಂದೆ ಹೇಳ್ತಾನೆ ಇಲ್ಲ ಅಂದ್ರೆ ಆ ತಂದೆ ನಂಬೋದಕ್ಕೆ ಅಸಾಧ್ಯ. ಅದ್ ಹೇಗಾಗ್ತಿತ್ತಂದ್ರೆ ಗೋದಾದೇವಿ ಮತ್ತೆ ಕೃಷ್ಣ ಆಟವನ್ನು ಹಾಡ್ತಿರ್ತಾರ ಮನೆಯಲ್ಲಿ, ಇನ್ನೇನ್ ಅವ್ರ ತಂದೆ ಎಂಟ್ರಿ ಕೊಟ್ರು ಅಂದ ತಕ್ಷಣ ಕೃಷ್ಣ ಅದೃಶ್ಯನಾಗಿ ಓಡ್ತಿದ್ದ, ಬರೀ ಅವಳು ಮಾತ್ರ ಇರ್ತಾ ಇದ್ಲು. ಇದು ನಾನು ಹೇಳ್ತಾ ಇರೋವಂಥದ್ದು ನಿಜವಾದ ನೈಜ ಕತೆ ಆಗಿರುವಂಥದ್ದು, ಬೇರೆ ಯಾವ್ದು ಕಾಲ್ಪನಿಕ ಅಲ್ಲ ಅಥವಾ ಶಾಸ್ತ್ರದಲ್ಲೇ ಇರುವಂತಹ ಕತೆ ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇರುವಂಥದ್ದು. ಸೊ ಈ ರೀತಿ ನಡೀತಾ ಇತ್ತಂತೆ. ಅದು ಎಷ್ಟರ ಮಟ್ಟಿಗೆ ಅತಿರೇಕಕ್ಕೆ ಹೋಯ್ತು ಅಂತಂದ್ರೆ ಇಡೀ ಊರಲ್ಲಿ ಗೋದಾದೇವಿ ಬಂದು ಏನೋ ಒಂದು ಮೆಂಟಲಿ ಇದಾಗದೆ ಇರೋದು ಅಥವಾ ಏನೋ ಆ ಒಂದು ಮಟ್ಟದಲ್ಲಿ ಅವಳನ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರಂತೆ. ಎಷ್ಟೋ ಸತಿ ಅವರ ತಂದೆನೂ ಕೂಡ ಎಷ್ಟೋ ಜನ ಪಂಡಿತರನ್ನ ಹೋಗಿ ವಿಚಾರಿಸ್ರಂತೆ, ಈ ರೀತಿ ನನ್ನ ಮಗಳು ಏಕಾಂಗಿಯಾಗಿ ಮಾತಾಡ್ತಿರ್ತಾಳೆ, ಒಬ್ಬೊಬ್ಳೆ ಮಾತಾಡ್ತಿರ್ತಾಳೆ, ಅದಕ್ಕೇನಾದ್ರು ಪರಿಹಾರ ಇದೆಯಾ ಅಂತ ಎಲ್ಲರೂ ಕೂಡ ಕೇಳುವಂತ ಒಂದು ಪರಿಸ್ಥಿತಿಗೆ ಹೋಗಿದ್ರಂತೆ. ಆದ್ರೆ ಇಲ್ಲಿ ಗೋದಾದೇವಿ ಇನ್ನೊಂದು ಏನ್ ಮಾಡ್ತಿದ್ಲ ಅಂತ ಅಂದ್ರೆ ಕೃಷ್ಣನ್ನ ಪ್ರೀತಿಸೋದಕ್ಕೆ ಪ್ರಾರಂಭ ಮಾಡ್ಬಿಟ್ಟಿದ್ಲು. ಅಂದ್ರೆ ಅವಳೇ ನನ್ನ ಗಂಡ ಅನ್ನುವಂತಹ ಸ್ವೀಕಾರ ಮಾಡುವಂತ ಒಂದು ಮಟ್ಟಕ್ಕೆ, ಯಾಕಂದ್ರೆ ಅವಳು ಕೂಡ ಅವಾಗ ಯೌವನ ಬಂದಿತ್ತು, ಆ ಒಂದು ಲೆವೆಲ್ಗೆ ಹೋಗಿ ಅವಳ ಒಂದು ಕುಲದಲ್ಲಿ ಯಾರಾದ್ರೂ ಮೊದಲಿಗೆ ಸೀರೆಯನ್ನ ಉಟ್ಕೊಬೇಕಾಗಿತ್ತಂದ್ರೆ ಮದುವೆ ಆದಾಗ ಮಾತ್ರ ಯಾರ ಸೀರೆನ ಉಟ್ಕುವಂತ ಒಂದು ಪದ್ಧತಿ ಇತ್ತಂತೆ. ಇವಳು ಕೃಷ್ಣನೇ ನನ್ನ ಗಂಡ ಅಂತ ಸ್ವೀಕಾರ ಮಾಡಿ ಸೀರೆನ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ಲಂತೆ. ಯಾರಾದ್ರೂ ಕೇಳಿದ್ರೆ ಸೀರೆನ ಯಾಕೆ ಉಟ್ಕೊಂಡಿದ್ಯಾ ಅಂದ್ರೆ ನನ್ಗೆ ಆಲ್ರೆಡಿ ಮದುವೆ ಆಗಿದೆ, ಕೃಷ್ಣನೇ ನನ್ನ ಗಂಡ ಅನ್ನುವಂತಹ ಒಂದು ಮಾತುಗಳನ್ನ ಹಾಡ್ತಾ ಇದ್ಲಂತೆ. ಅವಳ ಪ್ರೀತಿ ಅಥವಾ ಅವಳ ಅನುರಾಗ ಎಷ್ಟರ ಮಟ್ಟಿಗಿತ್ತು ಅಂತ ಅಂದ್ರೆ ಅವಳೇ ಹೂವನ್ನ ಪೋಣಿಸಿ ಅವಳೇ ಹಾರವನ್ನ ಮಾಡಿ ಅವಳೇ ಅದನ್ನ ಧರಿಸ್ಕೊಂಡು, ಇದು ನಾನು ಧರಿಸಿರುವಂತಹ ಹಾರ, ನೀನು ನನ್ನ ಪ್ರಿಯ ಅಂದ್ರೆ ಪ್ರಿಯಕರವಾದವನು, ನಾನು ಧರಿಸಿರುವಂತಹ ಹಾರ ನೀನ್ ಧರಿಸ್ಬೇಕು ಅಂದ್ಬಿಟ್ಟು ಅವಳು ಧರಿಸ್ಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ರಂಗನಾಥನಿಗೆ ಆ ಒಂದು ಹಾರವನ್ನ ಕೊಡ್ತಾ ಇದ್ಲಂತೆ. ಇದು ಕಂಟಿನ್ಯೂಸ್ ಆಗಿ ನಡೀತಾ ಇತ್ತು. ಜನಗಳಿಗೆ ಗೊತ್ತಿತ್ತು ಗೋದಾದೇವಿಗೆ ಏನೋ ಪ್ರಾಬ್ಲಮ್ ಇದೆ ಈ ತರ ಅಂತ. ಒಂದು ದಿನ ಏನಾಗತ್ತೆ, ಅರ್ಚಕರು ಆ ಒಂದು ಹೂವಿನ ಹಾರದಲ್ಲಿ ಒಂದು ಕೂದಲನ್ನ ಕಂಡುಹಿಡಿತಾರೆ, ಅಂದ್ರೆ ಕೂದಲು ಸಿಗುತ್ತೆ ಅವಳಿಗೆ. ಅವಾಗೂ ಕೂಡ ಎಚ್ಚರಿಸ್ತಾರೆ ಅವರ ತಂದೆಯನ್ನ, ವಿಷ್ಣು ಚಿತ್ತನನ್ನ, ನಿಮ್ಮ ಮಗಳ ಒಂದು ವಿಕೋಪ ಜಾಸ್ತಿ ಆಗಿದೆ, ಅವಳು ಧರಿಸಿದ್ದ ಹೂವನ್ನ ಸನ್ನಿಧಿಗೆ ಕೊಡ್ತಾ ಇದ್ದಾಳೆ, ಅಂದ್ರೆ ದೇವರ ಒಂದು ಸನ್ನಿಧಿಗೆ ಕೊಡ್ತಾ ಇದ್ದಾಳೆ, ಇದು ಬಹಳ ಘೋರವಾದಂತಹ ಒಂದು ಪಾಪ ಇದು ಅಂತ ಅಂದ್ಬಿಟ್ಟು ಎಲ್ಲಾ ಅರ್ಚಕರು ಡಿಸೈಡ್ ಮಾಡಿ ವಿಷ್ಣು ಚಿತ್ತನನ್ನ ಮತ್ತೆ ಅವಮಾನವನ್ನ ಮಾಡ್ತಾರೆ. ಕಡೆಗೆ ವಿಷ್ಣು ಚಿತ್ತನು ಬಂದು ಹೇಳ್ತಾನೆ, ಮಗಳಿಗೆ ಯಾಕಮ್ಮ ಮಗಳ ಈ ತರ ಮಾಡ್ತಿದ್ಯಾ, ನೀನು ಧರಿಸಿದಂತಹ ಹಾರವನ್ನ ಯಾಕೆ ಮತ್ತೆ ನೀನು ರಂಗನಾಥನಿಗೆ ಧರಿಸ್ತಾ ಇದೆಯಾ, ಅದು ತಪ್ಪಲ್ವಾ? ರಂಗನಾಥ ಬಂದು ದೇವರು, ಅವನಿಗೆ ಪರಿಶುದ್ಧವಾದಂತಹ ಮಡಿಯಲ್ಲಿ ಮಾಡಿರುವಂತಹ ಹಾರವನ್ನ ಧರಿಸ್ಬೇಕು, ನೀನ್ ಧರಿಸುವಂತಹ ಹಾರವನ್ನ ರಂಗನಾಥನ ಕೊಡ್ತಾ ಇದೀಯ ಅಂತ ಎಷ್ಟೋ ಹೇಳಿದ್ರು ಕೂಡ ಅವಳು ಅದೇ ಹೇಳ್ತಾ ಇಲ್ಲಂತೆ. ಕೃಷ್ಣ ನನ್ನ ಒಂದು ಬಾಯ್ ಫ್ರೆಂಡು ಅಥವಾ ಕೃಷ್ಣ ನನಗೆ ತುಂಬಾ ಪ್ರಿಯವಾದವನು, ಹೇಗೆ ನಾವು ಮದುವೆನಲ್ಲಿ ಹಾರವನ್ನ ಬದಲಾಯಿಸ್ತೀವೋ ಹಾಗೆ ಅವನು ಬಂದು ಹಾರ ಬದಲಾಯಿಸೋದಿಲ್ಲ, ನಾನು ಹಾಕಿದ ಹಾರವನ್ನ ಅವನಿಗೆ ಹಾಕ್ತೀನಿ, ಆವಾಗ ನಮ್ಮ ಒಂದು ಪ್ರೇಮ ಅಜರಾಮರವಾಗಿರುತ್ತೆ, ನಮ್ಮ ಒಂದು ಅನುರಾಗ ಅಜರಾಮರವಾಗಿರುತ್ತೆ ಅಂತ ಹೇಳ್ತಾ ಇದ್ದಂತೆ. ಅವಳು ಇದ್ದಂತಹ ಗುರುಕುಲದಲ್ಲೂ ಕೂಡ ಅವಳು ಒಬ್ಬೊಬ್ಳೆ ಮಾತಾಡ್ತಿದ್ದಂತೆ, ಕೃಷ್ಣನ್ನ ಹಾಡಿ ಹೊಗಳ್ತಾ ಇದ್ದಂತೆ, ಇದೇ ರೀತಿ ಎಲ್ಲ ನಡೀತಾ ಇತ್ತು. ಆದ್ರೆ ಒಂದು ದಿನ ಏನಾಗುತ್ತೆ, ಆ ದೇವಸ್ಥಾನದ ಅರ್ಚಕರು ಇದು ಯಾಕೋ ತುಂಬಾ ಅತಿರೇಕಕ್ಕೆ ಹೋಗ್ತಾ ಇದೆ, ನಿನ್ನನ್ನ ಬಹಿಷ್ಕಾರ ಮಾಡ್ಬೇಕಾಗತ್ತೆ, ಇದೇ ರೀತಿ ಅಂದ್ರೆ ಅವಳು ಧರಿಸಿದಂತಹ ಹಾರವನ್ನ ಮತ್ತೆ ನಾವು ರಂಗನಾಥನಿಗೆ ಹಾಕೋದಕ್ಕೆ ನಾವು ಇಷ್ಟಪಡೋದಿಲ್ಲ, ನೀನು ಊರಿಂದ ಆಚೆನೇ ಇರಬೇಕು ಅಂತ ಮತ್ತೆ ಬಹಿಷ್ಕಾರವನ್ನ ಮಾಡ್ತಾರೆ. ಯಾರಿಗೆ? ವಿಷ್ಣು ಚಿತ್ತ ಮತ್ತೆ ಗೋದಾದೇವಿ ಇಬ್ರು ಕೂಡ ಊರಲ್ಲಿ ಇರುವಂತಹ ಅಥವಾ ದೇವಸ್ಥಾನಕ್ಕೆ ಬರುವಂತಹ ಅರ್ಹತೆ ನಿಮ್ಗಿಲ್ಲ ಅಂತ ಒಂದು ಷರತ್ತನ್ನ ವಿಧಿಸ್ತಾರೆ. ತದನಂತರದಲ್ಲಿ ಅಂದ್ರೆ ಅದರ ನೆಕ್ಸ್ಟ್ ಡೇ ಏನಾಯ್ತು ಅಂತ ಅಂದ್ರೆ, ಆ ವಿಷ್ಣುವಿನ ಮೂರ್ತಿ ಏನಿದೆ, ಐಡಲ್ ಏನಿದೆ, ಅದು ಬಹಳ ಒಂದು ಹೊಗೆ ಮುಖಾಂತರ ಒಂದು ಮುಟ್ಟಿದ್ರೆ ಯಾರು ವಿಗ್ರಹವನ್ನು ಮುಟ್ಟೋದಕ್ಕೆ ಆಗ್ತಿಲ್ಲ, ಅಷ್ಟು ಬಿಸಿಯಿಂದ ಅದು ಆಗ್ತಿದೆ. ಏನಾದ್ರು ಹೂವಿನ ಹಾರ ಹಾಕಿದ್ರಿ ಅಥವಾ ಏನೇ ಹಾಕಿದ್ರು ಅದು ಬಾಡಿ ಒಣಗಿ ಹೋಗ್ತಾ ಇತ್ತಂತೆ. ಆ ಒಂದು ಮಟ್ಟಕ್ಕೆ ಆ ಒಂದು ವಿಗ್ರಹ ತುಂಬಾ ಬಿಸಿ ಆಗ್ತದೆ. ಇದನ್ನ ಕಂಡ ಊರಿಗೆಲ್ಲರಿಗೂ ಕೂಡ ಅನುಮಾನ ಬರ್ತದೆ, ನಾವು ವಿಷ್ಣು ಚಿತ್ತನವನ್ನ ಬಹಿಷ್ಕಾರ ಮಾಡಿದೀವಿ, ಊರಿಂದ ಆಚೆ ಇರಿಸಿದೀವಿ, ಅದಕ್ಕೋಸ್ಕರನೇ ಈ ತರ ಆಗ್ತಿದೆ ಅಂತ ಅಂದ್ಬಿಟ್ಟು ಮತ್ತೆ ವಿಷ್ಣು ಚಿತ್ತನ ಹತ್ರ ಬರ್ತಾರಂತೆ. ಆ ಟೈಮ್ಗೆ ತಂದೆಗೆ ಗೊತ್ತಾಗಿರುತ್ತೆ ಈ ಒಂದು ಚಮತ್ಕಾರಗಳೆಲ್ಲ ನಡೀತಾ ಇದೆ ಅಂದಾಗ, ನಿಜವಾಗ್ಲೂ ಗೋದಾದೇವಿಯ ಅನುರಾಗ ಕೃಷ್ಣನ ಮೇಲೆ ಏನಿದೆ ಅದು ನಿಜವಾಗ್ಲೂ ಪವಿತ್ರವಾದದ್ದು, ಇದು ಭ್ರಮೆಯಲ್ಲ, ಇದು ನಿಜವಾಗ್ಲೂ ಒಂದು ಅನುರಾಗ ಇದ್ರಲ್ಲೂ ಕೂಡ ಇದೆ. ಕೃಷ್ಣ ಸ್ವತಃ ಬಂದು ನನ್ನ ಮಗಳ ಜೊತೆ ಸರಸವನ್ನ ಆಡಿ ಹೋಗ್ತಾ ಇದ್ದಾನೆ, ಅನುರಾಗವನ್ನ ಇಟ್ಕೊಂಡಿದ್ದಾನೆ ಅನ್ನೋದು ತಂದೆಗೆ ಗೊತ್ತಾಗತ್ತೆ. ಆಕ್ಚುಲಿ ಕೃಷ್ಣ ಒಂದು ಕಡೆ ಹೇಳ್ತಾರೆ, ಕೃಷ್ಣನೇ ಪ್ರತ್ಯಕ್ಷ ಆಗಿ ಅವನ ತಂದೆಗೆ ಹೇಳ್ತಾರಂತೆ, ನಿನ್ನ ಮಗಳನ್ನ ನಾನು ಸ್ವೀಕಾರ ಮಾಡಿದ್ದೀನಿ,
ಅವಳನ್ನ ನಾನು ವಿವಾಹ ಆಗ್ತೀನಿ ಅನ್ನೋ ಅಂತ. ಮತ್ತೆ ಈ ವಿಲೇಜ್ ಮತ್ತೆ ಊರಿನ ಜನರಲ್ಲೂ ಕೂಡ ಬಂದು ವಿಷ್ಣು ಚಿತ್ರನ ಕೋರ್ಕೊಂತಾರೆ, ನಾವು ಮಾಡಿ ತಪ್ಪಾಯ್ತು, ದಯವಿಟ್ಟು ಬಂದು ಈ ವಿಗ್ರಹ ಈ ತರ ಆಗ್ತಾ ಇದೆ, ಹೊಗೆ ಬರ್ತಾ ಇದೆ ವಿಗ್ರಹದಿಂದ, ನೀವು ದಯಮಾಡಿ ಬಂದು ಈ ಒಂದು ಅದಕ್ಕೆ ಪರಿಹಾರ ಕೊಡಬೇಕು ಅಂತ. ಆಗ ವಿಷ್ಣು ಚಿತ್ತ ಮತ್ತೆ ಅವಳ ಮಗಳು ಗೋದಾದೇವಿ ಇಬ್ರು ಬಂದು ಆ ದೇವಸ್ಥಾನ ಸನ್ನಿಧಿಯ ಸಮಕ್ಷಮದಲ್ಲಿ ಅವಳು ಆ ಒಂದು ಹಾರವನ್ನ ಧರಿಸಿ, ಅವಳೇ ಒಂದು ಹಾರವನ್ನ ಕಟ್ಟಿ, ಇವಳು ಕೂಡ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಗೋದಾದೇವಿ ಅಂತ, ಒಂದು ಹಾರದ ಒಂದು ಗಾರ್ಲ್ಯಾಂಡ್ ನಿಮ್ಗೆ ಸಿಗ್ತಾ ಹೋಗುತ್ತೆ ನಿಮ್ಮ ಗೂಗಲ್ ಪಿಕ್ಚರ್ ಅಲ್ಲಿ. ಅವಳೇ ಒಂದು ಹಾರವನ್ನ ಮಾಡಿ ಅದನ್ನ ಅವಳು ಧರಿಸಿ ಆ ಹಾರವನ್ನ ಆ ಒಂದು ವಿಗ್ರಹಕ್ಕೆ ತೊಡಸಲಾಗುತ್ತೆ. ಆಗ್ಲಿಂದ ಆ ವಿಗ್ರಹ ಬಂದು ಮತ್ತೆ ನಾರ್ಮಲ್ ಆಗಿ ಹೇಗೆ ಸ್ವೀಕಾರ ಮಾಡ್ತಿದ್ರೋ ಹಾಗೆ ತಾಪ ಎಲ್ಲ ಕಮ್ಮಿಯಾಗಿ ನಾರ್ಮಲ್ ಆಗಾಯ್ತಂತೆ ಹೈಡಲ್ಲಿ. ಅದು ಹಾಗಾಗಿ ಗೋದಾದೇವಿ ಬಂದು ಅಂದ್ರೆ ಭೂದೇವಿಯ ಒಂದು ಅವತಾರ ಗೋದಾದೇವಿ ಅಂತ ಹೇಳ್ತಾರೆ. ಮತ್ತೆ ಗರುಡನ ಒಂದು ಅವತಾರ ವಿಷ್ಣು ಚಿತ್ತ ಅಂತ ಹೇಳ್ತಾರೆ. ನಾನು ಹೇಳಿದ ಕತೆಗೂ ಭೂಭಾರಕ್ಕೂ ಏನಪ್ಪಾ ಸಂಬಂಧ ಅಂತ ನೀವೆಲ್ಲರೂ ಕೂಡ ಕೇಳ್ಬೋದು. ಈ ಒಂದು ಲೀಲೆಗಳೆಲ್ಲ ಏನಿದೆ, ನಿಜವಾದ ಇದು ಕಲಿಯುಗದಲ್ಲಿ ಒಂದು ವಿಗ್ರಹ ಅಲ್ಲಿಂದ ಹೊಗೆ ಬರುತ್ತೆ ಅಥವಾ ಹಾಕಿದ ಹಾರ ಕಮ್ಮಿ ಆಗತ್ತೆ ಅಂದ್ರಾಗ ಎಲ್ಲರೂ ಕೂಡ ವಿಷ್ಣು ಚಿತ್ತನ ಒಂದು ಪ್ರೇಮ ಅಥವಾ ವಿಷ್ಣು ಚಿತ್ತನ ಒಂದು ಭಕ್ತಿ ಎಷ್ಟು ಮಟ್ಟಿಗೆ ಇತ್ತು ಅಲಂಕಾರದಲ್ಲಿ, ಅಥವಾ ಗೋದಾದೇವಿಯ ಒಂದು ಅನುರಾಗ ಕೃಷ್ಣನ ಮೇಲೆ ಯಾವ ತರ ಇತ್ತು ಅಥವಾ ವಿಷ್ಣು ಮೇಲೆ ಯಾವ ತರ ಇತ್ತು ಅನ್ನೋದನ್ನ ಜನಗಳಿಗೆ ಪರಿಚಯ ಮಾಡಿಸಿ, ಧರ್ಮವನ್ನ ಅಂದ್ರೆ ಎಲ್ಲೋ ಒಂದ್ ಕಡೆ ಯಾರು ದೇವರನ್ನ ನಂಬದೇ ಇರುವಂತವ್ರು ಅಥವಾ ಈ ರೀತಿಯ ನಿದರ್ಶನಗಳಿಂದ ದೇವರ ಬಗ್ಗೆ ಇನ್ನೂ ಜಾಸ್ತಿ ಭಕ್ತಿಯನ್ನ ಉಂಟು ಮಾಡುವಂತಹ ಒಂದು ಕಾರ್ಯ ಆಗ್ಲಿ ಅನ್ನುವಂತಕ್ಕೋಸ್ಕರನೇ ಕಲಿಯುಗದಲ್ಲಿ ಗೋದಾದೇವಿ ಮತ್ತೆ ವಿಷ್ಣು ಚಿತ್ತನ ಅವತಾರದಲ್ಲಿ ಈ ಒಂದು ಮಿರಾಕಲ್ ಆಯ್ತು ಅನ್ನೋದು ಒಂದು ಕತೆ. ಸೊ ಹೀಗೆ ಭೂಗರ್ಭ ಅನ್ನುವಂತಹ ನಮಗೆ ಭೂದೇವಿ ಗೋದಾದೇವಿಯಾಗಿ ಅವತಾರನ್ನ ತಾಳಿ ವಿಷ್ಣುವನ್ನ ಹೇಗೆ ಸಂಧಿಸಿದ್ಲು ಅಥವಾ ವಿಷ್ಣುನ ಹೇಗೆ ತನ್ನ ಅನುರಾಗದಿಂದ, ನಾವೆಲ್ಲರೂ ಕೂಡ ಗಂಡು ಹೆಣ್ಣು ನೋಡಿ ಮದುವೆ ಮಾಡ್ತೀವಿ ಅಥವಾ ಮಾತಾಡಿ ಮದುವೆ ಮಾಡ್ತೀವಿ, ಇವಳು ತನ್ನ ಅಂತರಾಳದಲ್ಲೇ ತನ್ನ ಸಬ್ ಕಾನ್ಶಿಯಸ್ ನಲ್ಲೇನೆ ಹೇಗೆ ಕೃಷ್ಣನ ಹೋಲಿಸ್ಕೊಂಡ್ಲು, ಹೇಗೆ ಅವಳ ಜೊತೆ ಆಟ ಆಡ್ತಾ ಇದ್ಲು, ಹೇಗೆ ಅವಳ ಜೊತೆ ಸರಸವನ್ನ ಮಾಡ್ತಾ ಇದ್ಲು ಅನ್ನೋದಕ್ಕೆ ಈ ಒಂದು ನಾಮಕ ಸಾಕ್ಷಿ ಆಗತ್ತೆ. ಇವೆಲ್ಲವೂ ಯಾರು ಈ ಭೂಮಿಯನ್ನ ಗರ್ಭದಲ್ಲಿ ಧರಿಸಿರ್ತಾನೋ ಆ ಮಹಾನ್ ವಿಷ್ಣುನೇ ಇವೆಲ್ಲ ಒಂದು ಅವತಾರಗಳಿಗೆ ಅಥವಾ ಲೀಲೆಗಳಿಗೆ ಕಾರಣಕರ್ತನಾಗ್ತಾನೆ ಅಂತ. in one the one in whose womb the earth is called as ಭೂಗರ್ಭ ಅಂತ. ಇಡೀ ಭೂಮಿಯನ್ನ ತನ್ನ ಗರ್ಭದಲ್ಲಿ ಇಟ್ಕೊಂಡು, ಅದು ಸುವರ್ಣ ಗರ್ಭ ಆಗಿರ್ಬೋದು ಅಥವಾ ಹಿರಣ್ಯ ಗರ್ಭ ಆಗಿರ್ಬೋದು, ಅಂದ್ರೆ ಸುವರ್ಣ ಖಚಿತವಾದಂತಹ ಗರ್ಭ ಆಗಿರ್ಬೋದು ಅಥವಾ ಭೂಲೋಕ ಆಗಿರ್ಬೋದು, ಎಲ್ಲವನ್ನೂ ಕೂಡ ಮಾಡಿ ಅವನು ನಮ್ಮ ಕಾನ್ಶಿಯಸ್ ನಲ್ಲಿ ಸಬ್ ಕಾನ್ಶಿಯಸ್ ನಲ್ಲಿ ಆಟ ಆಡಿ ಅವನೊಂದು ಇದನ್ನ ನಮ್ಮ ಚಿತ್ತವನ್ನ ಸೆಳೆಯುವಂತವನ ಅನ್ನುವಂತಹ ಒಂದು ಇದೇನಾದ್ರೂ ಇದೆ ಅಂದ್ರೆ ಅದು ನಮ್ಮ ಮಹಾನ್ ವಿಷ್ಣುಗೆ ಮಾತ್ರ ಇದೆ. ಅದಕ್ಕೆ ಅವನಿಗೆ ಭೂಗರ್ಭ ಅಂತಲೂ ಕೂಡ ಅವನ ಹೆಸರಿದೆ. ಸೊ ಇದು ಗೋದಾದೇವಿಯ ಒಂದು ಕತೆ ಆಗಿತ್ತು. ಮುಂದಿನ ನಾಮಕ್ಕೆ ಹೋಗೋಣ, ಮಾಧವ ಅಂತ. ಓಕೆ, ಮಾಧವ ಅಂತಂದ್ರೆ ತಮಗೆಲ್ರಿಗೂ ಗೊತ್ತೇ ಇದೆ. ಮಾ ಅಂದ್ರೆ ಮಾತೆ ಲಕ್ಷ್ಮಿ, ಧವ ಅಂತಂದ್ರೆ ಲಕ್ಷ್ಮೀಪತಿ. ಅಂದ್ರೆ ಯಾರು ಲಕ್ಷ್ಮೀಪತಿ ಆಗಿದ್ದಾನೋ ಅವನೇ ಮಾಧವ ಅಂತಂದ್ರೆ ಭಗವಂತ ಇಲ್ಲಿ ಸರ್ವಗುಣ ಸಂಪನ್ನ, ಐಶ್ವರ್ಯ ಮತ್ತೆ ಐಶ್ವರ್ಯಾದಿ ಸಮಗ್ರ ಸಂಪತ್ತುಗಳೇನಿದಾವೆ ಎಲ್ಲವನ್ನು ಕೂಡ ಹೊಂದಿರ್ತಕ್ಕಂಥವನು ಅಂತ ಹೇಳ್ತೀವಿ. ಮತ್ತೆ ಈ ಲಕ್ಷ್ಮೀ ಸಹಸ್ರನಾಮದಲ್ಲೂ ಕೂಡ ಲಕ್ಷ್ಮಿಗೆ ಅದೇ ರೀತಿ ಹೇಳ್ತಾರೆ, ಐಶ್ವರ್ಯಾದಿ ಷಡ್ಗುಣಗಳನ್ನು ಕೂಡ ಹೊಂದಿರ್ತಕ್ಕಂಥವಳು ಮಾತೆ ಲಕ್ಷ್ಮಿ ಅಂದ್ಬಿಟ್ಟು. ಹಾಗಾಗಿ ಆ ಲಕ್ಷ್ಮಿಯ ಪತಿ ಯಾರೋ ಅವನೇ ಮಾಧವ ಅಂತ ಹೇಳ್ತಾರೆ. ಮತ್ತೆ ಈ ಒಂದು ಲೌಕಿಕ ಪ್ರಪಂಚದಲ್ಲೂ ಕೂಡ ಅನೇಕ ಜನರು ಅಂದ್ರೆ ಐಶ್ವರ್ಯಗಳನ್ನ ಹೊಂದಿರಬಹುದು, ಸಂಪತ್ತನ್ನ ಹೊಂದಿರಬಹುದು, ಆದ್ರೆ ಅವ್ರೆಲ್ರನ್ನೂ ಕೂಡ ಲಕ್ಷ್ಮೀಪತಿ ಅಂತ ಹೇಳಲಿಕ್ಕಾಗಲ್ಲ. ಅವ್ರೆಲ್ರೂ ಲಕ್ಷ್ಮೀ ಪುತ್ರರು ಅಂತ ಹೇಳ್ಬಹುದು, ಆದ್ರೆ ಲಕ್ಷ್ಮೀಪತಿ ಅಂತ ಹೇಳಿಸ್ಕೊಂಡವನು ಭಗವಂತ ಮಾತ್ರನೇ. ಅದಕ್ಕೆ ಮಾಧವ ಅಂತ ಹೇಳಿ ಕರೀತಾರೆ. ಮಾ ಅಂದ್ರೆ ಲಕ್ಷ್ಮಿ, ಧವ ಅಂದ್ರೆ ಪತಿ ಅಂತ, ಲಕ್ಷ್ಮಿಯ ಪತಿ ಅವನೇ ಮಾಧವ ಅಂತ. ಇನ್ನು ಮತ್ತೊಂದು ಮಹಾಭಾರತದಲ್ಲಿ ಏನು ಅರ್ಥ ಹೇಳ್ತಾರೆ ಅಂತಂದ್ರೆ, ಮಧು ವಿದ್ಯಾದವಬೋಧ್ಯತ್ವಾದ್ವ ಮೌನ ಧ್ಯಾನಾಶ್ಚ ಯೋಗಾಶ್ಚ ವಿಧಿ ಭಾರತ ಮಾಧವಂ ಅಂತ. ಅಂದ್ರೆ ಮೌನ, ಧ್ಯಾನ, ಯೋಗ ಮತ್ತೆ ಮಧುವಿದ್ಯೆ ಅಂತಂದ್ರೆ ಉಪನಿಷತ್ನಲ್ಲಿ ಬ್ರಹ್ಮ ವಿದ್ಯೆಯನ್ನ ಮಧುವಿದ್ಯೆ ಅಂತ ಹೇಳ್ತಾರೆ.
ಮಧು ಅಂದ್ರೆ ಆ ಜೇನು ಅಂತ ಅಲ್ವಾ, ಸಿಹಿ ಅಂದ್ಬಿಟ್ಟು ಮಧು ವಿದ್ಯೆ ಅಂತ ಹೇಳ್ತಾರೆ. ಈ ಒಂದು ವಿದ್ಯೆಯಿಂದ, ಯೋಗದಿಂದ, ಧ್ಯಾನದಿಂದ ಮತ್ತೆ ಮೌನದಿಂದ, ಈ ಎಲ್ಲಾ ವಿದ್ಯೆಗಳಿಂದ ಯಾರನ್ನ ನಾವು ಪಡ್ಕೊಳ್ತೀವೋ, ಯಾರನ್ನ ನಾವು ಪಡ್ಕೋಬೇಕು ಅಂತ ಆ ಸಾಧನೆಯನ್ನ ಮಾಡ್ತೀವೋ ಅಂತವನೇ ಮಾಧವ ಅಂತ. ಇನ್ನು ಮತ್ತೊಂದು ಅರ್ಥ ನೋಡೋದಾದ್ರೆ, ಮಾ ಅಂದ್ರೆ ಜ್ಞಾನ, ಧವ ಅಂದ್ರೆ ಒಡೆಯ. ಯಾರು ಅಂದ್ರೆ ಜ್ಞಾನಕ್ಕೆ ಒಡೆಯನಾಗಿರ್ತಕ್ಕಂಥವನು ಯಾರೋ ಅವನೇ ಮಾಧವ ಅಂತ ಹೇಳ್ತಾರೆ. ಇನ್ನು ಮತ್ತೊಂದು ಅರ್ಥವನ್ನ ನೋಡೋದಾದ್ರೆ, ಮಾ ಧವಃ ಅಂತಂದ್ರೆ ಆ ಯಾರು, ಮಾ ಅಂದ್ರೆ ಇಲ್ದೇ ಇರ್ತಕ್ಕಂಥದ್ದು, ಧವ ಅಂದ್ರೆ ಒಡೆಯ, ಮಾಧವಃ ಅಂತ ಹೇಳಿ ಅಂದ್ರೆ ಯಾರಿಗೆ ಒಡೆಯನೇ ಇಲ್ಲವೋ, ಯಾಕಂದ್ರೆ ಸಮಸ್ತ ಲೋಕಗಳಿಗೂ ಕೂಡ ಒಡೆಯನಾಗಿರ್ತಕ್ಕಂಥವನು ಭಗವಂತ. ಅವನಿಗೆ ಒಡೆಯ ಯಾರು ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವನನ್ನ ಮಾಧವ ಅಂತ ಹೇಳ್ತಾರೆ. ಇನ್ನು ಇದೇ ರೀತಿ ಒಂದು ಕಥೆಯನ್ನ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಥೆಯನ್ನ ನೋಡೋದಾದ್ರೆ, ತಮಗೆಲ್ರಿಗೂ ಗೊತ್ತಿರುವಂತಹ ಕಥೆನೇ ಇದು. ಅದೇನಂದ್ರೆ ರುಕ್ಮಿಣಿ ಮತ್ತೆ ಕೃಷ್ಣನ ಒಂದು ವಿವಾಹದ ಪ್ರಸಂಗ. ಈಗಾಗ್ಲೇ ಹೇಳಿದ್ದಾಗಿದೆ ಇದನ್ನ, ಅದ್ರಲ್ಲಿ ಒಂದು ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಅದೇನಂದ್ರೆ, ತಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಭೀಷ್ಮಕ ಎಂಬಂತಹ ರಾಜನ ಮಗಳೇ ಈ ರುಕ್ಮಿಣಿ. ಕೃಷ್ಣ ಕೂಡ ಹುಟ್ಟಿದಾಗ ರುಕ್ಮಿಣಿ ಕೂಡ ಕೃಷ್ಣನಿಗಾಗೆ ಹುಟ್ಟಿರ್ತಾಳೆ. ಮತ್ತೆ ಕೃಷ್ಣನ ಬಗ್ಗೆ ಎಲ್ಲ ಅಂದ್ರೆ ಏನು ಅಲ್ಲಿಗೆ ಯಾರು ಭೀಷ್ಮಕ ವಿದರ್ಭ ರಾಜ್ಯಕ್ಕೆ ಬರ್ತಾರೆ, ಅಲ್ಲಿ ಬಂದಂತವ್ರು ಎಲ್ರ ಬಗ್ಗೆನೂ ಕೂಡ, ರಾಜನ ಆಸ್ಥಾನಕ್ಕೆ ಬಂದವರು ಕೃಷ್ಣನ ಬಗ್ಗೆ ಎಲ್ಲ ಹೇಳ್ತಿರ್ತಾರಲ್ವಾ, ಅದನ್ನೆಲ್ಲ ಕೇಳಿ ಇವನನ್ನೇ ನಾನು ಪತಿಯಾಗಿ ಪಡಿಬೇಕು ಅನ್ನೋ ಆಸೆ ರುಕ್ಮಿಣಿಗಿರುತ್ತೆ. ಅದೇ ರೀತಿ ಅವಳು ಕೃಷ್ಣನನ್ನೇ ತನ್ನ ಪತಿಯಾಗಿ ಮನಸಾರೆ ಸ್ವೀಕಾರ ಮಾಡಿ ಅವನೇ ನನ್ನ ಗಂಡನಾಗ್ಬೇಕು ಅಂತ ಬಯಸಿರ್ತಾಳೆ. ಸೊ ಈ ವಿಷಯವನ್ನ ಇದು ಭೀಷ್ಮಕನಿಗೂ ಕೂಡ ಗೊತ್ತಿರುತ್ತೆ. ಈ ರೀತಿ ತನ್ನ ಮಗಳು ಕೃಷ್ಣನನ್ನೇ ಬಯಸ್ತಿದ್ದಾಳೆ ಅನ್ನೋದು, ಅವನನ್ನ ಪ್ರೀತಿಸ್ತಿದ್ದಾಳೆ ಅಂತ ಅನ್ನೋದು ಭೀಷ್ಮಕನಿಗೂ ಕೂಡ ಗೊತ್ತಿರುತ್ತೆ. ಅವನ ಒಪ್ಪಿಗೆ ಕೂಡ ಇರುತ್ತೆ. ಯಾಕಂದ್ರೆ ಕೃಷ್ಣನಿಗಿಂತ ಅಷ್ಟೊಂದು ಅತ್ಯುತ್ತಮವಾದಂತಹ ವರ ಇನ್ಯಾರನ್ನ ಪಡೆಯೋದಿಕ್ಕೆ ಸಾಧ್ಯ ಈಕೆ ಅಂತ ಹೇಳಿ ಅವನಿಗೂ ಕೂಡ ಒಪ್ಪಿಗೆ ಇರುತ್ತೆ. ಆದ್ರೆ ಇದು ರುಕ್ಮಿಗೆ ಇಷ್ಟ ಇರೋದಿಲ್ಲ. ಯಾರು ರುಕ್ಮಿಣಿಯ ಸಹೋದರ ಇರ್ತಾನಲ್ವಾ ರುಕ್ಮಿ, ಅವನಿಗೆ ಇಷ್ಟ ಇರೋದಿಲ್ಲ. ಅವನೇನ್ ಮಾಡ್ತಾನೆ, ಇವಳಿಗೆ ನಾನು ಅನ್ಕೊಂಡ್ ಹಾಗೇನೆ ಮದ್ವೆ ಮಾಡ್ಬೇಕು ಅಂತ ಹೇಳಿ ಅವಳ ಜಾತಕವನ್ನ ತಗೊಂಡ್ ಹೋಗ್ಬಿಟ್ಟು ಒಬ್ಬ ಜ್ಯೋತಿಷ್ಯರ ಹತ್ರ ತೋರಿಸ್ತಾನೆ. ಅವರು ಅವಾಗ ಆ ಜ್ಯೋತಿಷ್ಯರು ಎಲ್ಲವನ್ನ ತಾಳೆ ಹಾಕಿ ನೋಡಿ ಕೊನೆಗೆ 3 ಹಿಂಟನ್ನ ಕೊಡ್ತಾರೆ. ಯಾರಿಗೆ, ರುಕ್ಮಿಗೆ. ನಿನ್ನ ತಂಗಿಯನ್ನ, ನಿನ್ನ ಸಹೋದರಿಯನ್ನ ಮದುವೆ ಆಗೋದಕ್ಕೆ ಬರ್ತಕ್ಕಂತಹ ವ್ಯಕ್ತಿ ಏನು 3 ಒಂದು ಸೂಚನೆಗಳನ್ನ ಕೊಡ್ತೀನಿ, ಆ ರೀತಿ ಇರ್ತಾನೆ ಅಂತ ಹೇಳಿ 3 ಸೂಚನೆಗಳನ್ನ ಕೊಡ್ತಾರೆ. ಅದೇನಂದ್ರೆ, ಮೊದಲನೇದು, ಆತನಿಗೆ ಹುಟ್ಟಬೇಕಾದ್ರೇನೆ 4 ಕೈಗಳಿಂದ ಹುಟ್ಟಿರ್ತಾನೆ ಅನ್ನೋದು ಮೊದಲನೇ ಸೂಚನೆ. ಆಯ್ತಾ, ಹುಟ್ಟುವಾಗ 4 ಕೈಗಳನ್ನ ಉಳ್ಳವನಾಗಿ ಹುಟ್ಟಿರ್ತಾನೆ ಅಂತ. ಅದೇ ರೀತಿ ಎರಡನೇದಾಗಿ, ಅವನ ಹೆಸರು ಏನಿದೆ, ಅವನ ಹೆಸರು ಕೊನೆಯಲ್ಲಿ ಪಾಲ ಎಂಬಂತಹ ಅಕ್ಷರದಿಂದ, ಅಂದ್ರೆ ಆ ಒಂದು ಪದದಿಂದ ಎಂಡ್ ಆಗತ್ತೆ ಅನ್ನೋದು ಎರಡನೇ ಸೂಚನೆ. ಮತ್ತೆ ಅವನ ಹೆಸರಿನಲ್ಲಿ ಧ ಮತ್ತೆ ಮಾ ಮತ್ತೆ ಧ ಎಂಬಂತಹ ಅಕ್ಷರಗಳಿದಾವೆ ಅಂತ ಅನ್ನೋದು ಮೂರನೇ ಸೂಚನೆ. ಆಯ್ತಾ, ಮೊದಲನೇದಾಗಿ ಅವನು ಹುಟ್ಟಬೇಕಾದ್ರೆ 4 ಕೈಗಳನ್ನ ಹೊಂದಿದ್ದ ಅನ್ನೋದು ಮೊದಲನೇ ಸೂಚನೆ ಆದ್ರೆ, ಮತ್ತೆ ಎರಡನೇದು ಅವನ ಹೆಸರಿನಲ್ಲಿ ಪಾಲ ಎಂಬುದರಿಂದ ಅವನ ಹೆಸರು ಎಂಡ್ ಆಗತ್ತೆ ಅನ್ನೋದು ಎರಡನೇದಾಗಿತ್ತು. ಮತ್ತೆ ಅವನ ಹೆಸರಿನಲ್ಲಿ 2 ಅಕ್ಷರಗಳಿರುತ್ತೆ, ಅದೇನಂದ್ರೆ ಮಾ ಮತ್ತೆ ಧ ಎಂಬಂತಹ ಅಕ್ಷರಗಳು ಅನ್ನೋದು ಮೂರನೇ ಒಂದು ಸೂಚನೆ ಆಗಿತ್ತು. ಸರಿ, ಈ ರೀತಿ ರುಕ್ಮಿ ಕೇಳ್ಬಿಟ್ಟು ಇವಾಗ ಯಾರು ನನ್ನ ತಂಗಿಗೆ ಸರಿಯಾದವರ, ಈ ರೀತಿ ಜ್ಯೋತಿಷ್ಯರು ಹೇಳ್ಬಿಟ್ರಲ್ಲ ಅಂತ ಹೇಳಿ ಯೋಚಿಸ್ತಾ ಇರ್ತಾನೆ. ಆ ವಿಷಯವನ್ನ ಬಂದು ಜರಾಸಂಧನಿಗೆ ಹೇಳ್ತಾನೆ. ಜರಾಸಂಧನ, ಅವನಿಗೂ ಕೂಡ ಗೆಳೆಯ ಅಲ್ವಾ ಇವನು, ಯಾಕಂದ್ರೆ ಎಲ್ಲಾ ಕೆಟ್ಟವರೇ ಆಗಿರ್ತಾರೆ ಜರಾಸಂಧ ಅವನು ಎಲ್ರೂನು ಕೂಡ. ಹಾಗಾಗಿ ಜರಾಸಂಧನಿಗೆ ಬಂದು ಹೇಳ್ತಾರೆ, ಈ ರೀತಿ ಜ್ಯೋತಿಷ್ಯರು ಹೇಳಿದ್ದಾರೆ, ಇದ್ರ ಅರ್ಥ ಏನು ಅಂತ ಹೇಳಿ ಕೇಳ್ತಾನೆ ಬಂದು, ಏನಿದ್ರ ಅರ್ಥ ಅಂತಂದ್ಬಿಟ್ಟು. ಅವಾಗ ಜರಾಸಂಧ ಹೇಳ್ತಾನೆ, ಸುಮ್ನೆ ನಗ್ತಾ ಇರ್ತಾನೆ ಜರಾಸಂಧ. ತುಂಬಾ ಖುಷಿಯಾಗಿ ನಗ್ತಿರ್ತಾನೆ. ಏನಾಯ್ತು, ಏನ್ ಗೊತ್ತಾಯ್ತು ನಿನಗೆ, ಯಾಕೆ ಹೀಗ್ ನಗ್ತಿದ್ಯಾ ಅಂತ ಹೇಳಿ ರುಕ್ಮಿ ಕೇಳಿದಾಗ ಅವನು ಹೇಳ್ತಾನೆ, ನೀನು ಹುಡುಕ್ತಿರ್ತಕ್ಕಂತಹ ವರ ಬೇರೆ ಯಾರು ಅಲ್ಲ, ಅವ್ನು ನಿನಗೂ ಗೊತ್ತಿರ್ತಕ್ಕಂತಹ ನಿನ್ನ ಗೆಳೆಯನೇ ಆಗಿದ್ದಾನೆ ಅಂತ ಹೇಳ್ತಾನೆ. ಹೌದಾ, ಯಾರದು ಅಂತ ಕೇಳಿದಾಗ ಅವಾಗ ಅವ್ನು ಹೇಳ್ತಾನೆ, ನೋಡು, ಆ ಜ್ಯೋತಿಷ್ಯರು ಕೊಟ್ಟಿರುವಂತಹ ಸೂಚನೆ ಏನಿದೆ,
ನೀನು ಅವನು ಹುಟ್ಟಬೇಕಾದ್ರೆ 4 ಕೈ ಇರುತ್ತೆ ಅಂತ ಹೇಳಿದ್ರಲ್ವಾ? ಹಾಗಾಗಿ ಶಿಶುಪಾಲನಿಗೆ ಹುಟ್ಟಬೇಕಾದ್ರೇನೆ 4 ಕೈ 3 ಕಣ್ಣಿತ್ತು. ಯಾವಾಗ ಕೃಷ್ಣ ಬಂದು ಅವನನ್ನ ಎತ್ಕೊಂಡು ಅವಾಗ ಅದು ಮಾಯ ಆಯ್ತು. ಅಯ್ಯೋ! ಎಲ್ಲಿಗ್ ನಿಲ್ತು ಅಂತಾನೆ ಗೊತ್ತಿಲ್ಲ. ಮ್ಯೂಟ್ ಆಗ್ಬಿಟ್ಟಿದೆ, ಕ್ಷಮ್ಸಿ. ಎಲ್ಲಿಂದ ಹೇಳ್ಬೇಕು ಇಲ್ಲ ಇಲ್ಲ ಅಂತಾನೆ ಇಲ್ಲ ಗೊತ್ತಾಗ್ತಿಲ್ಲ. ಇವಾಗಲೇ ಮ್ಯೂಟ್ ಆಗಿದ್ದು, ಹಾಗೆ ತೊಂದರೆ ಇಲ್ಲ. ಓ, ಜಸ್ಟ್ ಆಗಿದ್ದಾ? ಓಕೆ. ನಾನ್ ಗಮನಿಸ್ಕೊಳ್ಳಿಲ್ಲ. ಹ್ಮ್. ಹಾಗಾಗಿ ಅಲ್ಲಿ ಹೇಳ್ತಾನವನು, ಶಿಶುಪಾಲನಿಗೆ 4 ಕೈ ಹುಟ್ಟಬೇಕಾದ್ರೆ ಇರ್ತಲ್ವಾ, ಕೃಷ್ಣ ಎತ್ಕೊಂಡಾಗ ಮಾಯ ಆಯ್ತಲ್ವಾ, ಅದು ಮೊದಲನೇ ಸೂಚನೆ ತರ ಶಿಶುಪಾಲನೆ ನಿನ್ನ ತಂಗಿಗೆ ವರವಾಗಿ ಬರೋ ಅಂತದ್ದು. ಇನ್ನು 2ನೇ ಸೂಚನೆ ಏನ್ ಕೊಟ್ಟಿದ್ರು? ಪಾಲ ಅನ್ನೋ 2 ಅಕ್ಷರಗಳಿಂದ ಎಂಡ್ ಆಗತ್ತೆ ಅಂತ. ಅಂದ್ರೆ ಶಿಶುಪಾಲ. ಹಾಗಿದ್ರೆ 2ನೇ ಸೂಚನೆನೂ ಅದಕ್ ಮ್ಯಾಚ್ ಆಗ್ತಿದೆಯಲ್ಲ. ಮತ್ತೆ 3ನೇ ಸೂಚನೆ ಏನಾಗಿತ್ತು ಅಂದ್ರೆ ಮಾ ಮತ್ತೆ ಧಾ ಅನ್ನೋ 2 ಅಕ್ಷರಗಳಿರತ್ತೆ ಅಂತ. ಅದಕ್ಕೆ ಅವನ್ ಹೇಳ್ತಾನೆ, ಶಿಶುಪಾಲನಿಗೆ ಮತ್ತೊಂದು ಹೆಸರಿದೆ. ಅವನನ್ನ ಮಾಗಧ ಅಂತ ಕೂಡ ಕರೀತಾರೆ. ಹಾಗಾಗಿ ಅಲ್ಲಿ 2 ಅಕ್ಷರಗಳು ಕೂಡ ಅವನ ಹೆಸರಲ್ಲಿ ಬಂತಲ್ವಾ? ಇವಾಗ ಶಿಶುಪಾಲನೆ ನಿನ್ನ ತಂಗಿಗೆ ಸರಿಯಾದಂತಹ ವರ. ಹಾಗಾಗಿ ನೀನು ನಿರ್ಭಯವಾಗಿ ಹೋಗ್ಬಿಟ್ಟು ಶಿಶುಪಾಲನ ಜೊತೆ ನಿನ್ನ ತಂಗಿಯ ವಿವಾಹವನ್ನ ಮಾಡಬಹುದು ಅಂತ ಹೇಳಿ ಕಳಿಸ್ತಾನೆ ಜರಾಸಂಧ. ಸರಿ, ರುಕ್ಮಿ ಹೋಗ್ಬಿಟ್ಟು ಅವರ ತಂದೆಯ ಹತ್ರ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾನೆ. ಆಗ ಭೀಷ್ಮಕ ಅವನಿಗೆ ಇಷ್ಟ ಇರೋದಿಲ್ಲ. ಅವನು ಹೇಳ್ತಾನೆ, ಜರಾಸಂಧ ಎಷ್ಟು ಕೆಟ್ಟವನು ಅನ್ನೋದು ಕೂಡ ಅವನಿಗೆ ಗೊತ್ತಿರುತ್ತೆ. ಅನೇಕ ರಾಜರನ್ನ, ಸಾವಿರಾರು ಜನ ರಾಜರನ್ನ ಕರ್ಕೊಂಡ್ ಬಂದು ಅವರನ್ನ ಬಲಿ ಕೊಡ್ಲಿಕ್ಕಾಗಿ ಇಟ್ಟಂತವನು ಜರಾಸಂಧ. ಅಂತಹವನ್ ಮಾತನ್ನ ಈ ಶಿಶುಪಾಲನಾದ್ರೂ ಇಡೀ ಒಂದು ಅವನ ಜೀವನವನ್ನೇ ಕೃಷ್ಣನಿಗೆ ಒಂದು ದುಷ್ಕೃತ್ಯಗಳನ್ನ ಮಾಡ್ಕೊಂಡು ಕೃಷ್ಣನನ್ನ ತೆಗೆದುಕೊಂಡೇನೆ ಅವನನ್ನ ನಿಂದನೆ ಮಾಡ್ತಾನೆ ಬದುಕ್ತಿರ್ತಕ್ಕಂಥವನು ಶಿಶುಪಾಲ. ಅಂತಹ ನೀಚನಿಗೆ ಹೋಗ್ಬಿಟ್ಟು ನೀನು ನನ್ನ ಮಗಳನ್ನ ಕೊಡ್ತೀನಿ ಅಂತ ಹೇಳ್ತಿದ್ಯಲ್ಲ ಅಂತ ಹೇಳ್ತಾನೆ. ಆದ್ರೂ ಕೂಡ ಯಾರ ಮಾತನ್ನು ಕೇಳ್ದೇನೆ ರುಕ್ಮಿಣಿಗೆ ಮತ್ತೆ ಶಿಶುಪಾಲನಿಗೆ ಮದ್ವೆಯನ್ನ ನಿಶ್ಚಯ ಮಾಡ್ತಾನೆ. ಆ ಮದ್ವೆ ನಿಶ್ಚಯ ಆದ್ಮೇಲೆ ಅಲ್ಲಿ ಅವಳು ರುಕ್ಮಿಣಿ ಕೂಡ ಆ ಮದುವೆ ಇಷ್ಟ ಇಲ್ದೇನೆ ಅಲ್ಲಿ ಇರ್ತಕ್ಕಂತಹ ಒಬ್ಬರಿಂದಾಗಿ ಪತ್ರ ಬರೆದು ಕೃಷ್ಣನ ಕೈಯಲ್ಲಿ ಸೇರೋ ರೀತಿ ಮಾಡ್ತಾಳೆ, ನೀನೇ ನನಗೆ ಪತಿಯಾಗಿ ಬರ್ಬೇಕು ಅಂತ ಹೇಳಿ. ಹಾಗಾಗಿ ಕೃಷ್ಣ ಕೂಡ ಬಂದು ರುಕ್ಮಿಣಿಯನ್ನ ಕರ್ಕೊಂಡ್ ಹೋಗ್ತಾನೆ. ಅದು ಕತೆ ಈಗಾಗ್ಲೇ ಹೇಳಿದ್ವಿ ನಾವು ಹಿಂದಿನ ಕ್ಲಾಸಲ್ಲಿ, ಈ ಕಥೆಯನ್ನ ಕೇಳಿದ್ರಿ ಅಲ್ವಾ? ಸೊ ಹಾಗ್ ಹೋಗ್ಬೇಕಾದ್ರೆ ಮದ್ವೆ ಆಗಿ ಅವಳನ್ನ ಅಪಹರಿಸ್ಕೊಂಡು ಎತ್ಕೊಂಡ್ ಹೋಗ್ಬೇಕಾದ್ರೆ ರಥದಲ್ಲಿ ಕೂರಿಸ್ಕೊಂಡು ಕೃಷ್ಣ ಒಂದು ಚೀಟಿಯನ್ನ ಕೊಟ್ಟು ಹೋಗ್ತಾನೆ ಜರಾಸಂಧನ ಕೈಯಲ್ಲಿ. ಅದೇನಂದ್ರೆ ರುಕ್ಮಿ ಮತ್ತೆ ಜರಾಸಂಧ ಇಬ್ರು ಇರ್ತಾರಲ್ವಾ, ನೋಡು ನಾನು ಅಂತಂದ್ರೆ ಇವಾಗ ನೀವು ಜ್ಯೋತಿಷ್ಯರು ಕೊಟ್ಟಂತಹ ಸೂಚನೆಗಳ ಪ್ರಕಾರ ಶಿಶುಪಾಲನೆ ಈಕೆಗೆ ಮದುವೆಗೆ ಅವನ ಒಂದು ಮದುಮಗನಾಗಿ ಬರಬೇಕು ಅಂತ ಹೇಳಿ ನೀವ್ ಅನ್ಕೊಂಡಿದ್ರಿ ಅಲ್ವಾ? ಅವ್ರು ಕೊಟ್ಟಿರುವಂತಹ ಸೂಚನೆಗಳೇನು ಅಂತ ಹೇಳಿ ಮತ್ತೊಮ್ಮೆ ನೋಡು ನೀನು. ಮೊದಲನೇ ಸೂಚನೆ ಬಂದು ಹುಟ್ಟಬೇಕಾದ್ರೇನೆ 4 ಕೈಗಳಿತ್ತು ಅಂತ. ನಾನು ಸಾಕ್ಷಾತ್ ಚತುರ್ಬಾಹುಗಳನ್ನ ಇಟ್ಕೊಂಡೇ ನಾನು ಹುಟ್ಟಿದ್ದು. ಮತ್ತೆ ಪಾಲ ಅನ್ನೋ ಅಂತಹ ಒಂದು 2 ಅಕ್ಷರಗಳಿತ್ತು ನನ್ನ ಹೆಸರಿನ ಕೊನೆಯಲ್ಲಿ, ಅಂದ್ರೆ ನನ್ನ ಗೋಪಾಲ ಅಂತ ಹೇಳ್ತಾರೆ. ಹಾಗೆ ಹೆಸರಿನಲ್ಲಿ ಮಾ ಮತ್ತೆ ಧಾ ಅಕ್ಷರಗಳಿತ್ತು ಅಂತ ಹೇಳಿದ್ರಲ್ವಾ, ಅದೇ ನಾನೇ ಮಾಧವ ಅಂತ ಹೇಳ್ತಾನೆ. ಹಾಗಾಗಿ ಈ ರುಕ್ಮಿಣಿ ನನಗೇ ಸೇರ್ಬೇಕು ಅಂತ. ಇಲ್ಲಿ ಮಾಧವ ಅಂತಂದ್ರೆ ಲಕ್ಷ್ಮೀಪತಿ, ಅಂದ್ರೆ ರುಕ್ಮಿಣಿ ಕೂಡ ಸಾಕ್ಷಾತ್ ಲಕ್ಷ್ಮಿನೇ, ಮಹಾಲಕ್ಷ್ಮಿನೇ ಅಲ್ವಾ? ಹಾಗಾಗಿ ಎಲ್ಲ ಅವತಾರಗಳಲ್ಲೂ ಕೂಡ ಕೃಷ್ಣ ಹೇಗೆ ರಾಮನಾಗಿ ಬಂದಾಗ ಲಕ್ಷ್ಮಿ ಸೀತೆಯಾಗಿ ಬರ್ತಾಳೆ, ಮತ್ತೆ ಅಮೃತ ಮಥನ ಮಾಡ್ಬೇಕಾದ್ರೆ ಲಕ್ಷ್ಮಿ ಆ ಒಂದು ಸಮುದ್ರದಿಂದ ಉದ್ಭವಳಾಗ್ತಾಳಲ್ಲ ಅಮೃತ ಮಥನ ಸಮಯದಲ್ಲಿ, ಅವಾಗ ಲಕ್ಷ್ಮಿಯ ಜೊತೆಲೇ ಕೂಡ ಸ್ವಯಂವರ ಆಗತ್ತೆ ಭಗವಂತ ನಾರಾಯಣನಿಗೆ. ಅವನನ್ನೇ ಕೂಡ ಅವಳು ಒಪ್ಕೊಳ್ತಾಳೆ ಆ ಒಂದು ಸಂದರ್ಭದಲ್ಲೂ ಕೂಡ. ಹಾಗೆ ಇಲ್ಲೂ ಕೂಡ ಕೃಷ್ಣನಾಗಿ ಬಂದಾಗ ತಾಯಿ ಮಾತೆ ಲಕ್ಷ್ಮಿನೇ ಇಲ್ಲೂ ಕೂಡ ರುಕ್ಮಿಣಿಯಾಗಿ ಬಂದು ಅವನನ್ನ ವರಿಸ್ತಿದ್ದಾಳೆ. ಹಾಗಾಗಿ ಪ್ರತಿಯೊಂದು ಜನ್ಮದಲ್ಲೂ ಕೂಡ ಯಾವಾಗ್ಲೂನು ಮಾತೆ ಲಕ್ಷ್ಮಿನೇ ಅವನ ಪತ್ನಿಯಾಗಿ, ನಾರಾಯಣನ ಪತ್ನಿಯಾಗಿ ಬರೋ ಅಂತದ್ದು. ಹಾಗಾಗಿ ಅವನನ್ನ ಮಾಧವ ಅಂತ ಹೇಳ್ತಾರೆ. ಅಷ್ಟು. ಮುಂದಿನ ನಾಮ ನೆಕ್ಸ್ಟ್. ಮಾಧವ ಅಂತ ಯಾಕೆ ಬಂತು ಅಂತ ಇವತ್ತು ಸುಮಾರು ಜನಕ್ಕೆ ಅರ್ಥ ಆಗಿರುತ್ತೆ ಅನ್ಸುತ್ತೆ. ಮಾಧವ ಒಂದೊಂದು ಅಕ್ಷರಕ್ಕೂ ಅದರದೇ ಆದಂತಹ ಒಂದು ಇಂಪಾರ್ಟೆನ್ಸ್ ಇರುತ್ತೆ ಅನ್ನೋದು ನಮ್ಮ ಈ ತರದ ಒಂದು ಕ್ಲಾಸಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗೆ ಇನ್ನೊಂದು ಮಾ ಇಂದನೇ ಶುರುವಾಗುವಂತಹ ಇನ್ನೊಂದು ನಾಮ ಮಧುಸೂದನ ಅಂತ. ನಾವು ಕೃಷ್ಣನನ್ನ ಎಲ್ಲಾ ಹೆಸರುಗಳಂತ ಕರಿತೀವಲ್ವಾ, ಇವನು ಮಧುಸೂದನ, ಮಾಧವ, ಕೃಷ್ಣ, ಕೇಶವ, ನಾರಾಯಣ ಅಂತ. ಸೊ ಇವತ್ತು ಮಧುಸೂದನ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಶಂಕರರು ಏನು ಹೇಳ್ತಾರೆ ಅಂದ್ರೆ, ಮಧುನಾಂ ಅಸುರಾನಾಂ ಸುಧಿತವಾನ್ ಇತಿ ಮಧುಸೂದನ ಅಂತ. ಏನಂಗಂದ್ರೆ
ಯಾರು ಮಧು ಅನ್ನುವಂತಹ ರಾಕ್ಷಸನನ್ನ ಸಂಹಾರ ಮಾಡಿದ್ನಲ್ಲ ಅವನಿಗೆ ಮಧುಸೂದನ ಅಂತ ಹೆಸರು ಬಂತು. ಯಾರು ಈ ಮಧು? ನಿಮಗೆ ಮಧುಕೈಟಭ ಅನ್ನುವಂಥ ರಾಕ್ಷಸರ ಒಂದು ಹೆಸರು ನಿಮ್ಮೆಲ್ಲರೂ ಕೂಡ ಸಾಮಾನ್ಯವಾಗಿ ಕೇಳಿರ್ತೀರ. ಮಧುಕೈಟಭ ಅನ್ನೋರು ಇಬ್ರು ರಾಕ್ಷಸರು. ಆ ಕಥೆಯನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನೂ ಸ್ವಲ್ಪ ಮಧುಸೂದನ ಏನು ಅದನ್ನ ಶಂಕರರು ಏನು ಹೇಳಿದ್ರು ಅದನ್ನ ಅರ್ಥ ಮಾಡ್ಕೊಬೇಕಾದ್ರೆ, ಈ ಮಧುಸೂದನ ಅನ್ನುವಂಥ ಹೆಸರು ನಮ್ಮ ಜೀವನದಲ್ಲೂ ಕೂಡ ಅಜ್ಞಾನ ಮತ್ತು ದುರ್ಮಾರ್ಗಗಳ ಒಂದು ನಾಶದ ಒಂದು ಸಂಕೇತವಾಗಿದೆ ಅಂತ. ನಮ್ಮಲ್ಲೂ ಕೂಡ ಮಧುಸೂದನರು ಇದ್ದಾರೆ ಅಂತ. ಮಧು ಅಂದ್ರೆ ಮಧುಕೈಟಭ ಅಂತ. ಹಾಗೆ ನಮ್ಮಲ್ಲೂ ಕೂಡ ಅಜ್ಞಾನ ಅನ್ನೋದು ಕೂಡ ಒಂದು ನಮಗೆ ಇರುವಂತಹ ಒಂದು ವೈರಿ ಅಥವಾ ವ್ಯಸನಗಳು, ಚಟಗಳೇನಿದೆ ಅದು ಕೂಡ ಒಂದು ರಾಕ್ಷಸರ ರೂಪದಲ್ಲಿ ಇರುವಂತಹ ಒಂದು ವೈರಿ. ಇದರ ಸಂಕೇತವಾಗಿ ಮಧುಸೂದನ ಅಂದ್ರೆ ಆ ಒಂದು ಅಜ್ಞಾನವನ್ನ ಅಥವಾ ದುರ್ಮಾರ್ಗಗಳನ್ನ ನಾಶ ಮಾಡುವಂತಹ ಶಕ್ತಿ ಏನಾದ್ರೂ ಇದೆ, ಅಥವಾ ದುಃಖವನ್ನ ಅಥವಾ ಅಪರಾಧಗಳನ್ನ ಮನ್ನಿಸುವಂತ ಶಕ್ತಿ ಏನಾದ್ರೂ ಇದೆ ಅಂತಂದ್ರೆ ಅದು ಪರಮಾತ್ಮ ಮಧುಸೂದನಿಗೆ ಮಾತ್ರ ಇದೆ ಅನ್ನೋದು. ನಾವು ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಭಕ್ತಿಯಿಂದ ಆ ಮಧುಸೂದನಿಗೆ ಶರಣಾಗತರಾಗಬೇಕು. ಅವಾಗ ಈ ಅಜ್ಞಾನ, ದುರ್ಮಾರ್ಗ ಅಥವಾ ನಮ್ಮ ನೆಗೆಟಿವ್ ವೈಬ್ಸ್ ಏನಿದೆ ಅವೆಲ್ಲವೂ ಕೂಡ ನಾಶ ಆಗತ್ತೆ ಅಂತ. ಆಕ್ಚುಲಿ ಮಧುಸೂದನದ ಒಂದು ಶ್ಲೋಕನೂ ಕೂಡ ಇದೆ. ಜ್ಞಾನ ತೇಜೋಮಯಂ ದೇವಂ ಸರ್ವ ಪಾಪ ಪ್ರಣಾಶನಂ ಮಧುಸೂದನಮಿಮಂ ಸಂಪ್ರಾಪ್ತಂ ಶರಣಮಹಂ ಅಂತ ಒಂದು ಶ್ಲೋಕ ಮಧುಸೂದನದ ಬಗ್ಗೆ ಹೇಳ್ತಾರೆ. ಸಾಮಾನ್ಯವಾಗಿ ಜ್ಞಾನವನ್ನು, ತೇಜಸ್ಸನ್ನ, ಜ್ಞಾನವನ್ನ, ದೈವತ್ವವನ್ನ ನಮಗೆ ಕರುಣಿಸಪ್ಪ ನಿಮ್ಮ ಮಧುಸೂದನ, ನಾನು ಇಲ್ಲಿಗೆ ಶರಣಾಗತಿ ಆಗ್ತೀನಿ ಅಂತ ಹೇಳುವಂತಹ ಒಂದು ಶ್ಲೋಕ ಮಧುಸೂದನ ಶ್ಲೋಕ ಅಂತ ಕೂಡ ಅದಕ್ಕೆ ಸಾಮಾನ್ಯವಾಗಿ ಕರೀತಾರೆ. ಸೊ ಶಂಕರರು ಹೇಳಿದಾಗೆ ನಮ್ಮಲ್ಲಿರುವಂತಹ ಅಜ್ಞಾನ ಅಥವಾ ಮಧುಕೈಟಭ ಅಂತ ನಾವೇನ್ ಹೇಳ್ತೇವಲ್ಲ, ಮಧು ಅನ್ನೋಂಥ ದೊಡ್ಡ ರಾಕ್ಷಸನನ್ನ ಸಂಹಾರ ಮಾಡಿದಕ್ಕೆ ಅವನಿಗೆ ಮಧುಸೂದನ ಅಂತ ಹೆಸರು ಬಂತು ಅಂತ. ಸೊ ಈ ರಾಕ್ಷಸರ ಒಂದು ಹೆಸರನ್ನೇ ಅಥವಾ ಸ್ಟೋರಿಯನ್ನೇ ನಾವು ಇವತ್ತು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಗೊತ್ತಿರುತ್ತೆ ಅನ್ಸುತ್ತೆ ಸ್ವಲ್ಪ ಜನಕ್ಕೆ, ಆದ್ರೂ ಕೂಡ ಇನ್ನೊಂದ್ಸತಿ ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡೋಣ. ಈ ಮಧುಕೈಟಭ ಅನ್ನುವಂಥವ್ರು ನಾವೇನು ಈ ಪ್ರಳಯ ಕಾಲ ಅಂತ ಹೇಳ್ತೀವಲ್ಲ, ಪ್ರತಿ ಒಂದು ಕಲ್ಪ, ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ಕಲ್ಪ ಅಂದ್ರೆ ಏನು ಅಂತ. ಆಕ್ಚುಲಿ ಈ ಒಂದು ಕ್ಯಾಲ್ಕುಲೇಷನ್ಸ್ ನ ಕೂಡ ನಾನು ಹಿಂದಿನ ಕ್ಲಾಸಲ್ಲಿ ವಿತ್ ಒಂದು ಕಲ್ಪದಲ್ಲಿ ಎಷ್ಟು ವರ್ಷಗಳಿರ್ತವೆ ಮತ್ತೆ ಎಷ್ಟು ಯುಗಗಳಿರ್ತವೆ ಅನ್ನೋದನ್ನ ಕ್ಯಾಲ್ಕುಲೇಷನ್ ಕೂಡ ನಾನು ಗ್ರೂಪಲ್ಲಿ ಒಂದ್ಸತಿ ಶೇರ್ ಮಾಡಿದ್ದೆ ನಿಮ್ಗೆಲ್ಲರೂ ಕೂಡ. ಸೊ ಒಂದು ಕಲ್ಪ ಅಂತ ಅಂದ್ರೆ ಒಂದು ಪ್ರಳಯ ಕಾಲಕ್ಕೆ ಒಂದು ಕಲ್ಪ ಅಂತ ಕರೀತಾರೆ. ಸೊ ಒಂದು ಕಲ್ಪದ ನಂತರದಲ್ಲಿ ಮತ್ತೆ ಆ ಪ್ರಳಯ ಕಾಲಕ್ಕೆ ಬಂದಾಗ ವಿಷ್ಣು ಎಲ್ಲವನ್ನೂ ಪ್ರಳಯವನ್ನ ಮಾಡಿ ಮತ್ತೆ ಸ್ವಲ್ಪ ಹೊತ್ತು ನಿದ್ರಾವಸ್ಥೆಗೆ ಹೋಗ್ತಾನೆ ಅನ್ನೋದನ್ನ ನಾವು ಅದನ್ನು ಕೂಡ ಕಥೆಯ ರೂಪದಲ್ಲಿ ನಾವು ಮುಂಚೆ ತಿಳ್ಕೊಂಡಿದ್ದೀವಿ. ಸೊ ಹಾಗೆ ನಿದ್ರಾವಸ್ಥೆಯಲ್ಲಿ ಹೋಗಿ ಮತ್ತೆ ಅವನ ಎಚ್ಚರಿಕೆ ಆದಾಗ ಅವನಿಗೆ ಇಬ್ರು ರಾಕ್ಷಸರು ಕಣ್ಣಿಗೆ ಕಾಣ್ತಾರೆ ಅಂತ. ಅಂದ್ರೆ ಅದಕ್ಕಿಂತ ಮುಂಚೆ ಪ್ರತಿ ಸತಿ ನಾನು ಹೇಳಿದಾಗೆ ಹೊಸ ಬ್ರಹ್ಮನನ್ನ ಒಂದು ಸೃಷ್ಟಿ ಆಗತ್ತೆ. ಇವಾಗ ಏನು ಈ ಒಂದು ಕಲ್ಪದಲ್ಲಿ ಏನು ಬ್ರಹ್ಮ ಇದ್ದಾನೆ ಆ ಬ್ರಹ್ಮನೇ ಕಂಟಿನ್ಯೂ ಆಗಲ್ಲ. ಅವನ ಒಂದು ವಿನಾಶ ಆಗಿ ಮತ್ತೆ ಇನ್ನೊಬ್ಬ ಬ್ರಹ್ಮ ತನ್ನ ಒಕ್ಕಳಿಂದ ಮತ್ತೆ ಜನ್ಮವನ್ನ ತಾಳಿ ಒಂದು ಹೊಸ ಬ್ರಹ್ಮನ ಒಂದು ಸೃಷ್ಟಿ ಆಗತ್ತೆ. ಮತ್ತೆ ಆ ಬ್ರಹ್ಮನಿಂದ ಇಡೀ ಸೃಷ್ಟಿ ಆಗತ್ತೆ. ಮತ್ತೆ ಯಥಾಕಾಲ ಇವುಗಳು ಸೃಷ್ಟಿ ಆಗತ್ತೆ, ಪ್ರಾಣಿ ಜಂತು ಎಲ್ಲವೂ ಕೂಡ ಸೃಷ್ಟಿ ಆಗತ್ತೆ. ಈ ಒಂದು ಟೈಮಲ್ಲಿ ಅಂದ್ರೆ ಆ ಸೃಷ್ಟಿಯ ಒಂದು ಟೈಮಲ್ಲಿ ಇಬ್ರು ರಾಕ್ಷಸರು ತಂತಾನಾಗಿ ಉದ್ಭವ ಆಗ್ತಾರಂತೆ. ಅವರೇ ಮಧುಕೈಟಭರು ಅಂತ. ಅದನ್ನ ಬ್ರಹ್ಮ ಆ ಇಬ್ಬರನ್ನ ನೋಡ್ಬಿಟ್ಟು ಅವನಿಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಅವ್ನಿಗೆ ಏನು ಐಡಿಯಾ ಇಲ್ಲ, ಏನ್ ಸೃಷ್ಟಿ ಮಾಡ್ಬೇಕು, ಯಾರು ಸೃಷ್ಟಿ ಮಾಡ್ಬೇಕು, ಏನು ಐಡಿಯಾ ಇಲ್ಲ. ಆದ್ರೆ ಇಬ್ರು ಆಲ್ರೆಡಿ ಸೃಷ್ಟಿ ಆಗ್ಬಿಟ್ಟಿದ್ದಾರೆ. ಸೊ ಅವ್ರು ಹೇಗ್ ಸೃಷ್ಟಿ ಆದ್ರು ಅಂತ ಏನಾದ್ರು ತಿಳ್ಕೊಬೇಕು ಅಂತಂದ್ರೆ, ಈ ವಿಷ್ಣು ಶಯನದಲ್ಲಿ ಇದ್ನಲ್ಲ, ಮಲಗಿದ್ನಲ್ಲ ಸ್ವಲ್ಪ ಕಾಲದಲ್ಲಿ, ಅಂದ್ರೆ ಒಂದು ಯುಗದ ಪ್ರಳಯ ಆಗಿ ಇನ್ನೊಂದು ಯುಗ ಮಾಡ್ಬೇಕು ಅಂದ್ರೆ ಸ್ವಲ್ಪ ರೆಸ್ಟ್ ಬೇಕಲ್ವಾ ವಿಷ್ಣುಗೂ ಕೂಡ. ಆ ಟೈಮಲ್ಲಿ ಅವನ ಕಿವಿ ಒಂದು ಗುಗ್ಗೆ ಅಂತ ನಾವೇನ್ ಹೇಳ್ತೇವೆ, ಅದು ಕಿವಿಯ ಒಂದು ವ್ಯಾಕ್ಸ್ ಅಂತ ನಾವೇನ್ ಹೇಳ್ತೇವೆ, ಸಾಮಾನ್ಯವಾಗಿ ಅದೇ ನಮ್ಮ ಕಿವಿಯಲ್ಲಿ ಹುಟ್ಟು ಬರುತ್ತೆ. ಆ ಒಂದು ಗುಗ್ಗೆ, ಅದು ಕಿವಿಯ ಒಂದು ಗುಗ್ಗೆಯಿಂದ ಈ ಎರಡು ರಾಕ್ಷಸರ ಒಂದು ಜನನ ಆಯ್ತು ಅನ್ನೋದು. ನಮ್ಮ ಕಿವಿನಲ್ಲಿ ತಂತಾನಾಗಿ ಉದ್ಭವ ಆಗುವಂತ ಬಗ್ಗೆ ನಮ್ಗೆ ಗೊತ್ತಾಗೋದಿಲ್ಲ, ಅದೆಲ್ಲೋ ಕಿವಿಯಿಂದ ಉದುರಿದಾಗ ಮಾತ್ರ ಗೊತ್ತಾಗುತ್ತೆ. ಸೊ ಈ ಒಂದು ಸೃಷ್ಟಿಯ ಒಂದು ಕಾಲದಲ್ಲಿ ಆ ಗುಗ್ಗೆಯ ರೂಪದಲ್ಲಿ ಇರುವಂತಹ ಒಂದು ಇದೇನಿದೆ ಸತ್ವ, ಅದು ಮಧುಕೈಟಭರಾಗಿ ಅಂದ್ರೆ ಇಬ್ಬರು ರಾಕ್ಷಸರಾಗಿ ಜನ್ಮವನ್ನ ತಾಳ್ತಾರೆ. ಅದನ್ನು ನೋಡಿ ವಿಷ್ಣು ಗೊತ್ತಾಗತ್ತೆ, ಓಕೆ ಇದು ನನ್ನ ಒಂದು ಈ ಜನನೇ ಅಥವಾ ನನ್ನ ಒಂದು ಕಾರಣದಿಂದಾನೆ ಜನನ ಆಗಿರೋದು ಅಂತ. ಅದಾದ್ಮೇಲೆ ವಿಷ್ಣು ಕೇಳ್ತಾರಂತೆ ಆ ಇಬ್ರು ರಾಕ್ಷಸರನ್ನ, ಯಾಕೆ ರಾಕ್ಷಸರು ಅಂತ ಕರೀತಾರೆ ಅಂತಂದ್ರೆ ಅದು ರಜೋಗುಣದಿಂದ ಅವರ ಒಂದು ಜನ್ಮ ಆಗಿರುವಂತದ್ದು. ಅಂದ್ರೆ ರಜೋಗುಣ ಮತ್ತೆ ತಮೋಗುಣ ಎರಡೂ ಸೇರಿ ಆ ಒಂದು ಜೀವಿಗಳು ಉದ್ಭವ ಆದ್ರು ಅನ್ನೋದಕ್ಕೋಸ್ಕರ ಅವ್ರಿಗೆ ರಾಕ್ಷಸರು ಅಂತಲೂ ಕೂಡ ನಾವು ಕರೀತೀವಿ. ಯಾಕೆಂದ್ರೆ
ನಾವು ನಮ್ಮ ದೇಹದಲ್ಲಿ ಏನೇನು ತಂತಾನಾಗಿ ಹೋಗ್ತಾನೆ ಇರುತ್ತೆ. ಅದು ನಾವು ಬೆವರಿರ್ಬೋದು ಅಥವಾ ಬೇರೆ ಏನಾದ್ರೂ ನಮಗೆ ಅರಿವಿಲ್ದರೆ ನಮ್ಮ ದೇಹದಿಂದ ಏನೋ ಒಂದು ಹೋಗ್ತಾ ಇರುತ್ತೆ. ಒಂದು ಕೂದಲಿರ್ಬೋದು ಅಥವಾ ಕಿವಿಲಿರೋ ಗುಗ್ಗೆ ಇರ್ಬೋದು, ಅವೆಲ್ಲವೂ ಕೂಡ ರಜೋಗುಣ ಅಥವಾ ತಮೋಗುಣದ ಒಂದು ಅಂಶಗಳೇ ಆಗಿರ್ತವೆ. ಯಾವುದು ಅದಕ್ಕೆ ತುಂಬಾ ಸಾತ್ವಿಕವಾದಂತಹ ಒಂದು ಪ್ರಾಧಾನ್ಯವನ್ನು ನಾವು ಕೊಡೋದಿಲ್ಲ. ಸೊ ಹಾಗೆ ಹುಟ್ಟಿದವರು ಆದ್ದರಿಂದ ಇವ್ರಿಗೆ ಬದುಕೈಟವರಿಗೆ ಅವರು ರಜೋ ಮತ್ತು ತಮೋಗುಣದಿಂದ ಜನಿಸಿದವ್ರಿಗೋಸ್ಕರ ಇವ್ರಿಗೆ ರಾಕ್ಷಸೀಯ ಗುಣಗಳಿದೆ ಅಂತ ನಾವು ಶಾಸ್ತ್ರ ಹೇಳುತ್ತೆ. ಸೊ ಹಾಗೆ ಜನನವಾದವ್ರಿಗೆ ತುಂಬಾ ಬಲಶಾಲಿಗರಾಗಿರ್ತಾರಂತೆ. ಅವರು ವಿಷ್ಣುಗೆ ಚಾಲೆಂಜ್ ಮಾಡ್ತಾರಂತೆ, ನಾವೆಷ್ಟು ಬಲಶಾಲಿಗಳಿದ್ರೆ ನನ್ನ ಜೊತೆ ನೀನು ಯುದ್ಧ ಮಾಡಿ ನೋಡು, ಯಾರು ಗೆಲ್ತಾರೆ ನೋಡೋಣ ಅಂತ. ವಿಷ್ಣುವಿನಿಂದನೇ ಹುಟ್ಟಿದ್ರು ಕೂಡ ಅವರೆಷ್ಟು ಅಹಂಕಾರಿಗಳು ಅಥವಾ ಅವರ ಮನಸ್ಥಿತಿ ಯಾವ ಮಟ್ಟಕ್ಕೆ ಇತ್ತಂತಂದ್ರೆ ವಿಷ್ಣುವನ್ನೇ ಆಹ್ವಾನ ಮಾಡ್ತಾರೆ ಅಂತ ಯುದ್ಧಕ್ಕೆ. ಅವನು ಸ್ವಲ್ಪ ಗೇಮ್ ಆಡ್ಬೇಕಲ್ಲ, ಅವಾಗ ಸುಮ್ಮನೆ ಮಲ್ಕೊಂಡೇ ಇದ್ರೆ ಏನ್ ಚೆನ್ನಾಗಿರುತ್ತೆ, ಆಯ್ತು ಆಡೋಣ ಅಂತಂದ್ಬಿಟ್ಟು ಒಂದ್ ಸ್ವಲ್ಪ ಕಾಲ ಯುದ್ಧವನ್ನ ಮಾಡ್ತಾರಂತೆ ಇಬ್ಬರು ರಾಕ್ಷಸರ. ಮಧುಕೈಟಭರ ಇಬ್ಬರ ಜೊತೆನೂ ವಿಷ್ಣು ಸ್ವಲ್ಪ ಕಾಲ ಯುದ್ಧವನ್ನ ಮಾಡ್ತಾನಂತೆ. ವಿಷ್ಣು ಕೂಡ ಒಂದು ಮಟ್ಟಿಗೆ ಮೆಚ್ಚುಗೆ ಆಗೋಗ್ಬಿಡುತ್ತಂತೆ, ಎಷ್ಟು ಬಲಶಾಲಿಗಳಿದ್ದಾರೆ ಇವರಿಬ್ರು ಕೂಡ, ನನ್ನ ಜೊತೆ ಯುದ್ಧ ಮಾಡಿದ್ರು ಅಂದ್ರೆ ನಾವ್ ಏನಾದ್ರು ಒಂದು ಗೇಮ್ ಆಡಿದಾಗ ಅನ್ಸುತ್ತಲ್ಲ, ಯಾರೋ ಚೆನ್ನಾಗಿ ಆಡ್ರೆ ಎಷ್ಟು ಚೆನ್ನಾಗಿ ಕ್ರಿಕೆಟ್ ಆಡ್ತಾನಪ್ಪ ಇವನು, ಎಷ್ಟು ಚೆನ್ನಾಗಿ ಬ್ಯಾಡ್ಮಿಂಟನ್ ಆಡ್ತಾನ, ನನಗೆ ಸರಿಸಮನಾಗಿ ನಾನು ಆಟ ಆಡ್ತಾನಲ್ಲ ಅಂತ ಅನ್ಸುತ್ತಲ್ಲ, ಆ ರೀತಿ ವಿಷ್ಣು ಕೂಡ ಸ್ವಲ್ಪ ಇಷ್ಟ ಆಯ್ತಂತೆ. ಆದಾಗ ಕೇಳ್ದಂತೆ, ನಾನು ತುಂಬಾ ನಿಮ್ಮ ಒಂದು ಇದಕ್ಕೆ ಕಲೆಗೆ, ನಿಮ್ಮ ಒಂದು ಶಕ್ತಿಗೆ ನಾನು ತುಂಬಾ ಮೆಚ್ಕೊಂಡ್ಬಿಟ್ಟಿದೀನಿ, ನಿಮ್ಗೆ ಏನ್ ವರ ಬೇಕು ಕೇಳಿ ಅಂತ. ಅದಕ್ಕೆ ಮಧುಕೈಟಭರು ಹೇಳ್ತಾರಂತೆ, ನೀನೇನ್ ನನಗೆ ವರ ಕೊಡೋದು, ನಾನೇ ನಿನ್ಗೆ ವರ ಕೊಡ್ತೀನಿ, ನಿನ್ಗೇನ್ ಬೇಕು ಕೇಳು ಅಂತ ಕೇಳ್ತಾರೆ. ಅದಕ್ಕೆ ವಿಷ್ಣು ಹೇಳ್ತಾರಂತೆ, ಆಯ್ತು ನೀವೇ ನನಗೆ ವರ ಕೊಡಿವಂತೆ, ತೊಂದರೆ ಇಲ್ಲ, ನನ್ನ ಒಂದು ಕೋರಿಕೆ ಏನಂತ ಅಂದ್ರೆ ನೀವು ನನ್ನ ಕೈಯಿಂದನೇ ಸಾಯ್ಬೇಕು, ಇದು ನನ್ನ ವರ ಆಗಿದೆ ಅಂತ. ಕಡೆಗೆ ಅವ್ರಿಗೆ ಗೊತ್ತಾಗತ್ತೆ, ನಾನು ಅವರ ಒಂದು ಅಂಶದಿಂದ ಅವರ ಕಿವಿಯ ಒಂದು ಏನಂತಾರೆ ಆ ಸತ್ವದಿಂದನೇ ನಮ್ಮ ಜನನ ಆಗಿರೋದು. ಸೊ ನಮ್ಮ ತಂದೆ ಬಂದು ವಿಷ್ಣುನೇ ಆಗಿರೋದ್ರಿಂದ ಅವನಿಗೆ ಏನ್ ವರ ಕೇಳ್ತಾನೆ ಕೊಡೋಣ ಅಂತ ಅಂದ್ಬಿಟ್ಟು ಅವರು ಕೂಡ ಒಂದು ಕಂಡೀಷನ್ ಆಗ್ತಾರಂತೆ. ಏನ್ ಕಂಡೀಷನ್ ಆಗ್ತಾರೆ ಅಂತಂದ್ರೆ, ಇಲ್ಲಿ ಜಲ ಇರೋದಿಲ್ವೋ, ಇಲ್ಲಿ ಸ್ಪೇಸ್ ಅಂದ್ರೆ ಎಲ್ಲೆಲ್ಲೂ ಕೂಡ ವಿಷ್ಣು ತತ್ವನೇ ತುಂಬಿದೆ ಅಲ್ವಾ. ಈ ಗಾಳಿ ಇಲ್ಲಿ ನನ್ನ ಕಣ್ಮುಂದೆ ಏನು ನಡೀತಾ ಇದೆ, ಗಾಳಿ ಓಡ್ತಿದೆ ಅಂದ್ರೆ ಅಲ್ಲೂ ಕೂಡ ವಿಷ್ಣು ತತ್ವ ಇದೆ. ಎಲ್ಲಿ ನಿನ್ನ ಒಂದು ತತ್ವ ಇರಲ್ಲ ಅಥವಾ ಇಲ್ಲಿ ಜಲ ಇರೋದಿಲ್ಲ, ಅಲ್ಲಿ ನಮ್ಮ ಸಾವಾಗ್ಬೇಕು ಅಂತ. ಆಗ ವಿಷ್ಣು ತಮ್ಮ ಒಂದು ಇಡೀ ಬೃಹದಾಕಾರವಾದಂತಹ ವಿಷ್ಣು ರೂಪವನ್ನ ತೋರಿಸಿ ಅವನ ತೊಡೆಯ ಒಂದು ಜಾಗವನ್ನ ಕೊಟ್ಟು, ಅಲ್ಲಿ ನಿಮ್ಮ ಒಂದು ಸಂಹಾರವನ್ನು ನಾನು ಮಾಡ್ತೀನಿ ಅಥವಾ ಅಲ್ಲಿ ನಿಮ್ಮನ್ನ ಹೊಸ್ಕಾಕ್ತೀನಿ ಅಂತ ವಿಷ್ಣು ಸಂಕಲ್ಪವನ್ನು ಮಾಡ್ತಾರಂತೆ. ಹಾಗೆ ವಿಷ್ಣುವಿನ ತೊಡೆಯ ಜಾಗದಲ್ಲಿ ಆ ಕೈಟಭರನ್ನ ನಾಶ ಮಾಡ್ತಾರೆ. ಹೇಗೆ ಅಂದ್ರೆ ನಾವು ಸಾಮಾನ್ಯವಾಗಿ ಈ ರೀತಿ ಅರ್ಥೈಸ್ಕೊಬಹುದು, ಏನೋ ಒಂದು ಕೆಟ್ಟ ಹುಳು ನಮ್ಮ ಕಣ್ಣಿಗೆ ಬೀಳುತ್ತೆ, ಸೊ ಸೊಳ್ಳೆ ಅಂತಾನೆ ಅನ್ಕೊಳ್ಳಿ. ನಾವು ಯೂಶ್ವಲಿ ಸಾಮಾನ್ಯವಾಗಿ ನಾವ್ ಏನ್ ಮಾಡ್ತೀವಿ, ಸೊಳ್ಳೆ ಕಡ್ದಾಗ ಒಂದು ಕೈ ಮೇಲೆ ಕೂದ್ರೆ ತಪ್ಪಂತ ಹೊಡೆದು ಸಾಯಿಸ್ತೀವಲ್ಲ, ಹಾಗೆ ವಿಷ್ಣು ಕೂಡ ಇದು ಯಾವುದೋ ಒಂದು ಜಂತು ಇದು ಅಥವಾ ಯಾವುದೋ ಒಂದು ಇನ್ಸೆಕ್ಟ್ ಇದು, ಅದನ್ನ ತೊಡೆಯ ಮೇಲೆ ಕೂತಿರುತ್ತೆ ಅಥವಾ ತೊಡೆ ಮೇಲೆ ಅದನ್ನ ನಾಶ ಮಾಡಲ್ಲ ಅನ್ನುವಂತ ರೀತಿನಲ್ಲಿ ಒಂದು ಸಣ್ಣ ಕಥೆಯಾಗಿ ಅದು ಮಧುಕೈಟಭರು ಅಂತ ಇಬ್ಬರು ರಾಕ್ಷಸರ ಒಂದು ಇದಾಗತ್ತೆ. ಆ ಮಧು ಅನ್ನುವಂತಹ ಒಂದು ರಾಕ್ಷಸನನ್ನ ಹತ್ಯೆ ಮಾಡಿದ್ದಕ್ಕೆ ಅವನಿಗೆ ಮಧುಸೂದನ ಅಂತಲೂ ಕೂಡ ಹೆಸರು. ಸೊ ಅವರಿಬ್ಬರ ಅಂದ್ರೆ ಮಧು ಅನ್ನುವಂತಹ ರಾಕ್ಷಸರನ್ನ ಅಂದ್ರೆ ಅಂತ ಬಲಶಾಲಿಯಾದಂತಹ ರಾಕ್ಷಸರನ್ನ ಅವನು ಸಾಯಿಸೋದಕ್ಕೆ ಅವನಿಗೆ ಮಧುಸೂದನ ಅಂತಲೂ ಕೂಡ ಹೆಸರು ಬರ್ತಾರೆ. ಅದಕ್ಕೆ ಶಂಕರರು ಅದೇ ರೀತಿಯ ಕಮೆಂಟ್ರಿ ಕೊಟ್ಟರು, ಮಧುನಾಂ ಅಸುರಾನಾಂ ಸುರಿತವಾನ್ ಇತಿ ಮಧುಸೂದನ. ಅಂದ್ರೆ ಮಧು ಅನ್ನುವಂತಹ ರಾಕ್ಷಸರನ್ನ ಸಂಹಾರ ಮಾಡಿದವನಿಗೆ ಮಧುಸೂದನ ಹೆಸರು ಬಂತು ಅಂತ. ಮಧುಸೂದನ ಹೆಸರು ಹೇಗೆ ಜನ್ಮ ತಾಳ್ತು ಅನ್ನೋದಕ್ಕೆ ಮಧುಕೈಟಭ ಅನ್ನೋ ಋಷಿಗಳ ಒಂದು ಸಾಕ್ಷಿಯಾಗಿದೆ. ನಾವು ಪಾರಾಯಣ ಮಾಡೋಣ ಅನ್ಕೊಂಡೆ, ನನ್ಗೇನೋ ಇವತ್ತು 5:30 ಆಯ್ತು ಅಂತ ನಿಜವೂ ಅನ್ಸ್ತಾನೆ ಇಲ್ಲ. ಯಾಕೆಂದ್ರೆ ಕತೆ ಬರೀ 4 ನಾಮನ ಹೇಳಿದ್ ನಾವು ಅಂತ ಅನಿಸ್ತದೆ ನನಗೆ. ಗೊತ್ತು ಭಗಿನಿ ಕೂಡ ಅದೇ ರೀತಿ ಅನಿಸ್ತಾ ಇರುತ್ತೆ. ನಮ್ಗೆ ಕ್ಲಾಸ್ ಇನ್ನೂ ಕಂಟಿನ್ಯೂ ಮಾಡ್ಬೇಕು ಅಂತಾನೆ ಇದೆ. ಹೇಮ ಭಗಿನಿ ಮಾಡ್ತೀರಾ ಇನ್ನು ಕಂಟಿನ್ಯೂ ಅಥವಾ ಪಾರಾಯಣ ಮಾಡಿಸ್ತೀರಾ, ಹೇಗ್ ಮಾಡ್ತೀರಾ? ಪಾರಾಯಣ ಮಾಡಿಸೋಣ. ಪಾರಾಯಣ ಮಾಡಿಸ್ತೀರಾ? ಓಕೆ. ನಂತರದಲ್ಲಿ ಇನ್ನೊಂದು ಅನೌನ್ಸ್ಮೆಂಟ್ ಇದೆ, ದಯವಿಟ್ಟು ಎಲ್ಲರೂ ಯಾರು ಹೇಳಿ ಮಹೋದಯ. ಮಧುನಾಂ ಪ್ಲಸ್ ಅಸುರಾನಾಂ ನಾನು ಅದು ಗ್ರೂಪ್ ಅಲ್ಲಿ ಕಳಿಸ್ತೀನಿ. ಮಧುನಾಂ ಅಸುರಾನಾಂ ಸುಧಿತವಾನ್ ಅಂದ್ರೆ ಸಾಯಿಸೋದಕ್ಕೆ ಇತಿ ಮಧುಸೂದನ. ಮಧು ಅನ್ನುವಂತಹ ಅಂದ್ರೆ ಆಸುರಿ ಗುಣವನ್ನುವಂತಹ ರಾಕ್ಷಸನನ್ನ ಯಾರು ಸಂಹಾರ ಮಾಡಿದ್ರೋ ಅವನಿಗೆ ಮಧುಸೂದನ ಅಂತ ಕರೀತಾರೆ. ಮೊದಲಿಗೆ ಪಾರಾಯಣವನ್ನು ಮಾಡೋಣ. ಒಂದು 10 ನಿಮಿಷದ ಕಾಲ ಎಲ್ಲರೂ ಕೂಡ ಭಾಗವಹಿಸಿ, ಎಲ್ಲರೂ ಕೂಡ ರೈಸ್ ಹ್ಯಾಂಡ್ ಮಾಡಿ ಯಾರ್ಯಾರು ಪಾರಾಯಣ ಮಾಡಕ್ಕೆ ಇಷ್ಟಪಡ್ತೀರಾ ಅಂತ. ಕ್ರಮವಾಗಿ ಅವ್ರ ಹೆಸರನ್ನ ಕರೀಲಾಗತ್ತೆ. ಯಾರು ಟೈಮ್ ಜಾಸ್ತಿ ವೇಸ್ಟ್ ಮಾಡಿದಲ್ಲ ಪಾರಾಯಣ ಮಾಡ. ಸತ್ಯವತಿ ಭಗಿನಿ ಸ್ಟಾರ್ಟ್ ಮಾಡಿ.
ಹೇಮಾ ಭಗಿನಿ ಕರೆಕ್ಷನ್ ಮಾಡಿ, ನಾನು ಇದನ್ನ ನೋಡ್ಕೊಂತೀನಿ. ಹಾ ಮಹೋದಯ. ಸತ್ಯವತಿ ಭಗಿನಿ ಸ್ಟಾರ್ಟ್.